ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ ಅದರದ್ದು ಪ್ರಿಲಿಮ್ಸ್ ಎಕ್ಸಾಮ್ಸ್ ನೋಟಿಫಿಕೇಷನ್ ಈಗಾಗಲೇ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಿದ್ದೀರಿ, ತುಂಬ ಜನ ಕೇಳ್ತಿದ್ರು ಹೇಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಅಥವಾ ಹೇಗೆ ಬೇರೆ ಸ್ಟೇಟಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಅಥವಾ ಇಶ್ಯೂಸನ್ನು ಹೇಗೆ ಸರ್ಚ್ ಮಾಡೋದು, ಚಾರ್ಜಸ್ ಹೇಗೆ ಸರ್ಚ್ ಮಾಡೋದು, ಜಡ್ಜ್ಮೆಂಟ್ಸ್ಗಳನ್ನು ಈ ಕೋರ್ಸಲ್ಲಿ ಹೇಗೆ ಸರ್ಚ್ ಮಾಡೋದು ತಿಳಿಸ್ಕೊಡಿ ಅಂತ. ಸೊ ನೀವು ಯಾವುದೇ ಒಂದು ರಿಸೋರ್ಸಸನ್ನು ನೋಡಬೇಕಾದ್ರೆ ಇದಕ್ಕೆ ಯಾವುದಕ್ಕೂ ಹಣ ವೆಚ್ಚ ಮಾಡಬೇಕಾಗಿಲ್ಲ, ಫ್ರೀಯಾಗಿ ಉಚಿತವಾಗಿ ಈ ಎಲ್ಲ ಒಂದು ರಿಸೋರ್ಸಸ್ಗಳೇನಿದೆ, ಸಂಪನ್ಮೂಲಗಳಿಗೆ ಏನಿವೆ ಅವುಗಳನ್ನು ಈ ನಮ್ಮ ಗೂಗಲ್ ಸರ್ಚಲ್ಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಆ್ಯಪ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು. ಸೊ ಅದರದ್ದು ಆದಷ್ಟು ಬೆಸ್ಟ್ ಯುಟಿಲೈಸ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಈ ಎಲ್ಲ ಕೋರ್ಟ್ಸ್, ಹೈಕೋರ್ಟ್ ಸರ್ಚ್, ಹೈಕೋರ್ಟ್ ಫ್ರೀ ಟೆಕ್ಸ್ಟ್ ಸರ್ಚ್ ಅಂತ ಏನಿದೆ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೆ. ಆದರೆ ಒಂದೇ ವಿಡಿಯೋದಲ್ಲಿ ದೀರ್ಘವಾಗಿ ಪ್ರತಿಯೊಂದು ಬೇರೆ ಬೇರೆ ಯಾವುದ್ಯಾವುದು ಆಪ್ಷನ್ಸ್ ಅವೈಲೇಬಲ್ ಇದೆ, ಉಚಿತವಾಗಿ ನೀವು ಯಾವುದು ಸರ್ಚ್ ಮಾಡಿ ರೆಫರ್ ಮಾಡ್ತೀರಿ ಅಂತ ಆದರೆ ಸೊ ಈ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ದೀರ್ಘವಾಗಿ ತಿಳಿಸ್ಕೊಟ್ಟಿದ್ದೇನೆ. ಸೊ ತುಂಬ ಲೆಂದಿ ವಿಡಿಯೋ, ಆದಷ್ಟು ಅದರದ್ದು ಸದ್ಬಳಕೆ ಮಾಡ್ಕೊಳ್ಳಿ. ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ನಮಗೆ ಜಡ್ಜ್ಮೆಂಟ್ಗಳು ಸಿಗ್ತವೆ, ಅದನ್ನು ಓದಿ ಆದಷ್ಟು ಹೇಗೆ ಸರ್ಚ್ ಮಾಡುವಂಥ ವಿಧಾನ ತಿಳ್ಕೊಂಡ್ರೆ ಸುಲಭವಾಗಿ ನಿಮ್ಮ ಟೈಮ್ ಕೂಡ ಉಳಿತದೆ, ಹಾಗೆ ಪ್ರಿಪ್ರೇಷನ್ ಕೂಡ ಎಫೆಕ್ಟಿವ್ ಆಗ್ತದೆ. ಹಾಗಿದ್ರೆ ನೋಡೋಣ ಬನ್ನಿ, ಯಾವ್ಯಾವ ಫ್ರೀ ಟೆಕ್ಸ್ಟ್ ಅಥವಾ ಫ್ರೀ ಆನ್ಲೈನ್ ಸರ್ಚಸ್ಗಳು ನಮಗೆ ಲಭ್ಯ ಇವೆ ಈ ಜುಡಿಷರಿ ಎಕ್ಸಾಮ್ ಪ್ರಿಪ್ರೇಷನನ್ನು ಬಹಳ ಉತ್ತಮವಾಗಿ ನಾವು ತಯಾರಿ ಮಾಡ್ಕೊಳ್ಳಿಕ್ಕೆ ಅಂತ. ನೋಡೋಣ ಬನ್ನಿ. ನಾನು ಆವಾಗಲೇ ಹೇಳಿದಾಗೆ ಆನ್ಲೈನ್ ರಿಸೋರ್ಸಸ್ ಫಾರ್ ಪ್ರಿಲಿಮ್ಸ್ ಪ್ರಿಪ್ರೇಷನ್ ಫ್ರೀಯಾಗಿ ಕೆಲವೊಂದು ನಮಗೆ ಆನ್ಲೈನಲ್ಲಿ ರಿಸೋರ್ಸಸ್ ಸಿಗ್ತವೆ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದು ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಅಥವಾ ಮೊಬೈಲಲ್ಲಿ ಕೂಡ ನೋಡ್ಬೋದು. ಆದರೆ ಕೆಲವೊಂದು ಆ್ಯಪ್ಗಳಲ್ಲಿ ಆ ಡೌನ್ಲೋಡ್ ಫೆಸಿಲಿಟಿ ಮಾಡಿದರೂ ಅದು ಪ್ಲಗ್-ಇನ್ ಸಪೋರ್ಟ್ ಮಾಡಲಿಕ್ಕಿಲ್ಲ. ಅದಕ್ಕೋಸ್ಕರ ಬೆಸ್ಟ್ ಆಪ್ಷನ್ ಏನಂತ ಹೇಳೋದಂದರೆ ಲ್ಯಾಪ್ಟಾಪ್ ಇಟ್ಕೊಂಡು ನೀವು ಈ ಒಂದು ಸರ್ಚನ್ನು ಫೆಸಿಲಿಟಿ ಲಭ್ಯ ಮಾಡ್ಕೊಳ್ಳೋದಾದರೆ ಒಳ್ಳೆಯದು. ಇದನ್ನೆಲ್ಲ ನಾನು ಯಾಕೆ ಈಗ ತಿಳಿಸ್ಕೊಡ್ತಿದ್ದೇನೆ ಅಂದರೆ ತುಂಬ ಜನ ಹೇಗೆ ಸರ್ಚ್ ಮಾಡೋದು ಗೊತ್ತಾಗೋದಿಲ್ಲ ಅಂತ ಮತ್ತೊಂದು ಸಲ ಹೇಳಿದರು. ನಾನು ಆಲ್ರೆಡಿ ಇದೆಲ್ಲ ಒಮ್ಮೆ ಮಾಡಿದ್ದೆ, ಒಂದು ಸಲ ಸಪ್ರೇಟ್ ವಿಡಿಯೋಗಳೆಲ್ಲ ಮಾಡಿದ್ದೆ. ಆದರೆ ಒಂದೇ ವಿಡಿಯೋದಲ್ಲಿ ಕಂಬೈಂಡ್ ಆಗಿ ಒಂದೇ ಸಲ ತಿಳಿಸ್ಕೊಡ್ಲಿಕ್ಕೋಸ್ಕರ ಇದು ಒಂದು ಒಟ್ಟಿಗೆ ರೆಫರೆನ್ಸ್ಗಳು. ಸೊ ಇವೆಲ್ಲದೂ ಕೂಡ ನ್ಯಾಚುರಲ್ ಆಗಿ ನೀವು ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೋದು, ಯಾವುದೇ ಲಿಮಿಟ್ ಕೂಡ ಇರೋದಿಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಅಂಥ ಒಂದು ವೆಬ್ಸೈಟ್ಸ್ಗಳ ಲಿಂಕ್ ಹಾಗೆ ಹೇಗೆ ಸರ್ಚ್ ಮಾಡೋದಂತ ತಿಳಿಸ್ಕೊಡ್ತೇನೆ. ನೋಡಿ, ಫಸ್ಟ್ ಯಾವುದಾದ್ರು ಫ್ರೀ ರಿಸೋರ್ಸಸ್ ಅಂತ ನೋಡಿದರೆ ಏನು ಸರ್ಚ್ ಮಾಡಲಿಕ್ಕೆ ಯಾವ ಫ್ರೀ ರಿಸೋರ್ಸಸ್ ಬೇಕು ನಮಗೆ. ಕ್ವಶನ್ ಪೇಪರ್ಸ್ ತುಂಬ ಜನ ಸಿಗಲಿಲ್ಲ ಹೇಳ್ತೀರಿ. ಕರ್ನಾಟಕ ವೆಬ್ಸೈಟಲ್ಲೇ, ಹೈಕೋರ್ಟ್ ವೆಬ್ಸೈಟಲ್ಲೇ ಕರ್ನಾಟಕ ಕ್ವಶನ್ ಪೇಪರ್ ಸಿಗ್ತಾ ಇಲ್ಲ ಅಂತ ಕೆಲವರು ಹೇಳಿದರೆ, ಇನ್ನು ಬೇರೆ ಸ್ಟೇಟ್ಗಳದ್ದು ಹೇಗೆ ವೆಬ್ಸೈಟ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು, ಕ್ವಶನ್ ಪೇಪರ್ಗಳನ್ನ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂತ ಕೇಳಿದ್ರಿ. ಸೊ ಒಂದು ಹೇಳೋದಂದರೆ ಎಲ್ಲ ಹೈಕೋರ್ಟ್ಗಳ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಅಂತಲ್ಲ. ಈಗ ಎಷ್ಟೋ ಒಂದು ಸ್ಟೇಟ್ಸ್ಗಳಿವೆ, ಎಲ್ಲ ಹೈಕೋರ್ಟಲ್ಲೂ ವೆಬ್ಸೈಟ್ಗಳು ಸಿಗೋದಿಲ್ಲ. ಒಂದು ಹೈಕೋರ್ಟ್ ವೆಬ್ಸೈಟ್ಸ್ಗಳಲ್ಲಿ ಸಿಗ್ತವೆ, ಅಥವಾ ರಿಕ್ರೂಟ್ಮೆಂಟ್ ಅಂತ ಅವ್ರದ್ದೇ ಒಂದು ಬೇರೆ ವೆಬ್ಸೈಟ್ ಇರುತ್ತೆ, ಅಲ್ಲಿ ಸಿಗತ್ತೆ. ಅದು ಇಲ್ಲ ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್, ಈಗ TNPSC ಮಧ್ಯಪ್ರದೇಶ ಅಥವಾ ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ವೆಬ್ಸೈಟ್, ಆ ಥರ ವೆಬ್ಸೈಟ್ಗಳಲ್ಲಿ ನಮಗೆ ಸಿಗುತ್ತೆ. ಹೊರತು ಎಲ್ಲದು ಹೈಕೋರ್ಟ್ ವೆಬ್ಸೈಟಲ್ಲೂ ಸಿಗತ್ತೆ ಅಂತಲ್ಲ. ಆದರೆ ಕರ್ನಾಟಕ ಹೈಕೋರ್ಟ್ ವೆಬ್ಸೈಟಲ್ಲಿ ಕ್ವಶನ್ ಪೇಪರ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಓಕೆ, ಸೊ ಇದು ಒಂದು ತೋರಿಸ್ಕೊಡ್ತೇನೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಗೆ ಅಂತ. ಆದರೂ ಜಸ್ಟ್ ನಿಮಗೆ ಯಾವ್ಯಾವ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡಲಿಕ್ಕೆ ಸಿಗತ್ತೆ ಅಂತ. ಸೊ ನೀವು ಸುಮ್ಮನೆ ಕೊನೆ ತನಕ ವಿಡಿಯೋ ನೋಡಬೇಕಾಗಿಲ್ಲ, ಯಾಕಂದರೆ ನಿಮ್ಮ ಓದಲಿಕ್ಕೂ ಕೂಡ ಅಷ್ಟೇ ಟೈಮ್ ಇಂಪಾರ್ಟೆಂಟ್. ಯಾವ್ಯಾವ ವಿಷಯಗಳು ನಿಮ್ಗೆ ಗೊತ್ತಿಲ್ಲದೆ ಇರುವಂಥದ್ದು ಯಾವುದಾದ್ರೂ ಈ ಒಂದು ಸರ್ಚ್ಗಳಲ್ಲಿ ಸಿಗ್ತಾ ಇದ್ದರೆ ನೀವು ಖಂಡಿತವಾಗಿ ಪ್ರಾಕ್ಟಿಕಲ್ ಆಗಿ ಹೇಗೆ ಸರ್ಚ್ ಮಾಡೋದಂತ ತಿಳಿಸ್ಕೊಡ್ತೇನೆ. ಇನ್ನು ಜಡ್ಜ್ಮೆಂಟ್ಸ್ಗಳು ತುಂಬ ಓದೋದು ಅವಶ್ಯಕ. ಯಾವುದು ಶಾರ್ಟ್ಕಟ್ಟಲ್ಲಿ ನಮಗೆ ಜಡ್ಜ್ಮೆಂಟ್ಗಳು ಹೇಗೆ ಬರೆಯೋದು ಅಂತ ಕೇಳಿದ್ರು ಬರೋದಿಲ್ಲ, ಹೇಳ್ಕೊಟ್ರು ಬರುವಂಥದ್ದಲ್ಲ. ನೀವೇ ಖುದ್ದಾಗಿ ಓದಿ ಆ ಒಂದು ಪ್ರಿನ್ಸಿಪಲ್ಸನ್ನ ಅರ್ಥ ಮಾಡಿಕೊಂಡ್ರೆ ಒಂದು ಜಡ್ಜ್ಮೆಂಟ್ ರೈಟಿಂಗನ್ನು ಕರಗತ ಮಾಡ್ಕೊಳ್ಬೋದು. ಆದರೆ ಎಲ್ಲಿ ಸಿಗತ್ತೆ, ಯಾವ ಪಾಯಿಂಟ್ಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂಥ ವಿಷಯಗಳನ್ನು ನಾವು ತಿಳಿಸ್ಕೊಡ್ಬೋದು. ಓಕೆ, ಸೊ ಜಡ್ಜ್ಮೆಂಟ್ಗಳಲ್ಲಿ ಬೇರೆ ಬೇರೆ ಥರ ಸರ್ಚ್ ಮಾಡಲಿಕ್ಕೆ ಇರುತ್ತೆ. ಇಲ್ಲಿ ಕಾಣ್ತಾ ಇರುವಾಗೆ ಒಂದು ಕೋರ್ಟ್ ವೆಬ್ಸೈಟ್ ಅಂತ ಇದೆ, ಇನ್ನೊಂದು ಹೈಕೋರ್ಟ್ ವೆಬ್ಸೈಟ್ ಇದೆ. ಈ ಎರಡು ವೆಬ್ಸೈಟ್ಗಳನ್ನ ಇಟ್ಕೊಂಡು ಬೇರೆ ಬೇರೆ ರೀತಿಯ ಜಡ್ಜ್ಮೆಂಟ್ಸ್ಗಳನ್ನು ಸರ್ಚ್ ಮಾಡ್ತೇವೆ ನಾವು. ಒಂದು ಜಡ್ಜ್ ವೈಸ್, ಈಗ ನೀವು ಒಬ್ಬರು ಆದರ್ಶ ಜಡ್ಜ್ ಅಂತ ಒಬ್ಬನೇ ಇಟ್ಕೊಂಡಿರ್ತೀರಿ, ಅವ್ರು ಬರೆದಿರುವಂತಹ ಜಡ್ಜ್ಮೆಂಟು ಅಷ್ಟು ಪರ್ಫೆಕ್ಟಾಗಿ ಸುಪ್ರೀಂ ಕೋರ್ಟಿಗೆ ಹೋದರೂ ಅದು ಕನ್ಫರ್ಮ್ ಆಗಿ ಬರುವಂಥ ಜಡ್ಜ್ಮೆಂಟ್ಗಳು, ಅಥವಾ ಅಷ್ಟು ಲಾ ಪಾಯಿಂಟ್ಸನ್ನು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರುವಂತಹ
ಜಡ್ಜ್ಮೆಂಟ್ಸ್ಗಳಿರ್ತವೆ. ಅಥವಾ ಕೆಲವು ಜಡ್ಜಸ್ಸು ಕನ್ನಡದಲ್ಲೇ ಬರೀತಾರೆ, ನೀವು ಕನ್ನಡದಲ್ಲಿ ಯಾರು ರೆಫರ್ ಮಾಡ್ತೀರಿ, ಸೊ ಕನ್ನಡದಲ್ಲಿ ಬರೆಯುವಂತಹ ಜಡ್ಜಸ್ ಇರ್ತಾರೆ. ಸೊ ಇದೆಲ್ಲವೂ ಕೂಡ ಆ ಜಡ್ಜ್ ಯಾರು ಅಂತ ನೋಡಿಕೊಂಡು ಅದನ್ನು ಸರ್ಚ್ ಮಾಡುವಂತಹ ಒಂದು, ಅಥವಾ ಕೋರ್ಟ್ ವೈಸ್ ಅಂತ ಹೇಳ್ಬೋದು. ಯಾಕೆಂದರೆ ಸೆಷನ್ಸ್ ಕೋರ್ಟ್ ಇಂದು ಜಡ್ಜ್ಮೆಂಟ್ಸ್ ಎಲ್ಲ ಈಗ ನಮಗೆ ಸಿವಿಲ್ ಜಡ್ಜ್ಮೆಂಟ್ ಬರಲಿಕ್ಕೆ ಅದು ಸ್ವಲ್ಪ ಹೈಯರ್ ಲೆವೆಲ್ ಆಗುತ್ತೆ. ಸೊ ನಾರ್ಮಲ್ ಸಿವಿಲ್ ಜಡ್ಜ್, ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್, JMFC ಆ ಒಂದು ಲೆವೆಲಲ್ಲಿ ನಾವು ಜಡ್ಜ್ಮೆಂಟ್ಸ್ಗಳು ಹೇಗೆ ಬರುವಂತ ನೋಡಲಿಕ್ಕೆ ಜಡ್ಜ್ ವೈಸ್, ಕೋರ್ಟ್ ವೈಸ್ ಸರ್ಚ್ ಮಾಡ್ಬೋದು. ಇನ್ನು ಕೇಸ್ ನಂಬರ್ ವೈಸ್ ಕೇಸ್ ನಂಬರ್ ಇಟ್ಕೊಂಡು ಕೆಲವೊಂದ್ಸಲ ಸರ್ಚ್ ಮಾಡ್ಬೋದು. ಯಾಕೆಂದರೆ ನಿಮಗೆ ಪರ್ಟಿಕ್ಯುಲರ್ ಗೊತ್ತಿರುತ್ತೆ, ನೀವು ಪ್ರಾಕ್ಟೀಸ್ ಮಾಡ್ತಿರುವಾಗ ಈ ಒಂದು ಕೇಸ್ ತುಂಬ ಒಂದು ಕಾಂಟ್ರವರ್ಸಿ ಆಗಿತ್ತು, ಆ ಕೇಸ್ ಏನು, ಅದು ಹೇಗೆ ಡೆಲ್ಟ್ ಮಾಡಿದ್ರು. ಕಾಂಟ್ರವರ್ಸಿ ಅಂದರೆ ಲಾದಲ್ಲಿ ನಾ ಹೇಳ್ತಾ ಇರೋದು, ಲಾಸ್ ಸಬ್ಜೆಕ್ಟ್ಸ್ಗಳು ತುಂಬ ಇನ್ವಾಲ್ವ್ ಇತ್ತು, ಕಾಂಪ್ಲಿಕೇಟೆಡ್ ಇತ್ತು, ಅದನ್ನು ಹೇಗೆ ಡೆಲ್ಟ್ ಮಾಡಿದ್ರು ಅಂತ ನೋಡ್ಕೊಳ್ಬೋದು. ಅಥವಾ ನಾನು ಹೈಕೋರ್ಟ್ ವೆಬ್ಸೈಟ್ ಅಂತ ಏನು ರೆಫರೆನ್ಸ್ ಕೊಡ್ತೇನೆ, ಅದರಲ್ಲಿ ಕಂಡು ಹಿಡ್ಕೊಂಡು ಇಲ್ಲಿ ಈ ಕೋರ್ಟ್ಸ್ಗೆ ಬರುವಂಥದ್ದು ಅದು ಕೂಡ ತಿಳಿಸ್ಕೊಡ್ತೇನೆ ಹೇಗೆ ಅಂತ. ಸೊ ಡೀಟೇಲ್ ಆಗಿರುತ್ತೆ ಈ ಒಂದು ವಿಡಿಯೋ. ಸೊ ಅದಕ್ಕೋಸ್ಕರ ಹೇಳುವಂಥದ್ದು, ನಿಮಗೆ ಗೊತ್ತಿಲ್ಲದವರಂತ ಅಂಥದ್ದನ್ನು ಇದರಲ್ಲಿ ನೀವು ರೆಫರ್ ಮಾಡಿ ನೋಡ್ಬೋದು. ಇನ್ನು ಡೇಟ್ ವೈಸ್ ಸರ್ಚ್, ಕೆಲವೊಂದ್ಸಲ ಏನು ಯಾವುದು ಓದಬೇಕಂತ ಗೊತ್ತಾಗೋದಿಲ್ಲ, ಆವಾಗ ಏನು ಮಾಡ್ತೀರಿ, ಪ್ರತಿದಿನ ನಿನ್ನೆ ಆಗಿರೋ ಜಡ್ಜ್ಮೆಂಟ್, ಉದಾಹರಣೆಗೆ ಹುಬ್ಳಿ ಕೋರ್ಟ್ ಇದೆ, ಅಥವಾ ತುಮಕೂರು ಕೋರ್ಟ್ ಇದೆ, ಅಥವಾ ಬೆಳಗಾವಿ ಕೋರ್ಟ್ ಇದೆ. ಸೊ ನೀವು ಯಾವುದೇ ಡಿಸ್ಟ್ರಿಕ್ಟ್ಗಳನ್ನು, ಸೊ ನಾನು ಮಂಗಳೂರು ಉಡುಪಿ ಅಂತ ಆದರೆ ಮಂಗಳೂರು ಉಡುಪಿ ಜಡ್ಜ್ಮೆಂಟ್ಸ್ಗಳನ್ನು ಮಾತ್ರ ನೋಡಬೇಕು ಅಂತಲ್ಲ, ನಾನು ಬೇರೆ ಪ್ರತಿದಿನ ಒಂದೊಂದು ಡಿಸ್ಟ್ರಿಕ್ಟಿಂದು, ಒಂದೊಂದು ತಾಲೂಕಿಂದು ಜಡ್ಜ್ಮೆಂಟ್ಸ್ಗಳನ್ನು ನೋಡ್ತೇನೆ ಅಂತ ತಿಳ್ಕೊಳ್ಳಿ. ಆಯಾ ದಿನ, ಇವತ್ತು ಉದಾಹರಣೆಗೆ 30ನೇ ತಾರೀಕು ಅಂತ ಇದ್ದರೆ 29ನೇ ತಾರೀಕು ಯಾವ್ಯಾವ ಜಡ್ಜ್ಮೆಂಟ್ಗಳೆಲ್ಲ ಆಗಿವೆ, ಅಥವಾ 28 ತಾರೀಕು ತನಕ ಒಂದು ದಿನದ ಜಡ್ಜ್ಮೆಂಟ್ ಸರ್ಚ್ ಮಾಡ್ಕೊಳ್ಳಿ. ಆವಾಗ ಆ ದಿನ ಆಗಿರುವಂತಹ ಜಡ್ಜ್ಮೆಂಟ್ಗಳ ಜೊತೆ ಆರ್ಡರು ಬರುತ್ತೆ, ನಮಗೆ ಇಶ್ಯೂಸ್ ಬರುತ್ತೆ, ಡೆಪೋಸಿಷನ್ಸ್ ಸಿಗತ್ತೆ ಸರ್ಚಲ್ಲಿ. ಆವಾಗ ಏನು, ಜಸ್ಟ್ ನೀವು ರೆಫರ್ ಮಾಡಿದ್ರೆ ಸಾಕಾಗತ್ತೆ, ಒಂದೊಂದೇ ಹುಡ್ಕೊಂಡು ಹೋಗ್ತಾ ಇರಬೇಕಾಗಿಲ್ಲ. ಇನ್ನು ನಿಮಗೆ ಇಂಟ್ರೆಸ್ಟೆಡ್ ಅನಿಸಿದ್ರೆ ಅಲ್ಲಿ ಏನು ಸರ್ಚಲ್ಲಿ ನಿಮಗೆ ಆ ಕೇಸ್ ನಂಬರ್ ಬಂದಿರತ್ತೆ, ಅದನ್ನು ನೋಡಿಕೊಂಡು ಮತ್ತೆ ಇಲ್ಲಿ ಕೇಸ್ ವೈಸ್ ಅಂತ ಅದೆಲ್ಲ ಅದ್ರ ಪ್ರಕಾರ ಸರ್ಚ್ ಮಾಡ್ಬೋದು. ಸೊ ಅಷ್ಟು ನಿಮಗೆ ಒಂದು ಲಿಬ್ರಲ್ ಆಗಿ ಸರ್ಚ್ ಮಾಡುವಂಥ ಆಪ್ಷನ್ಸ್ ಇದೆ. ಆದರೆ ನೀವು ಈ ಒಂದು ಫೆಸಿಲಿಟಿನ ಯುಟಿಲೈಸ್ ಮಾಡ್ಕೊಳ್ಬೇಕು, ಅಷ್ಟೇ ಇರುವಂಥದ್ದು. ಸೊ ನಮಗೆ ಸಮುದ್ರದಷ್ಟು, ಸಾಗರದಷ್ಟು ವ್ಯಾಪ್ತವಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳು, ಎಲ್ಲ ಜಡ್ಜ್ಮೆಂಟ್ಸ್ಗಳು, ಬಹುತೇಕ 90% ಜಡ್ಜ್ಮೆಂಟ್ಗಳು ಸಿಗ್ತವೆ. ನಾವು ನಮ್ಮ ಎಫರ್ಟ್ ಹಾಕಿ ಓದಿದ್ರೆ ಸಾಕಾಗತ್ತೆ. ಇನ್ನು ಜಡ್ಜ್ಮೆಂಟ್ಸ್ ಸಬ್ಜೆಕ್ಟ್ ವೈಸ್ ಸರ್ಚ್ ಅಂದರೆ, ಈಗ ನಮಗೆ IPCಯಲ್ಲಿ ಥೆಫ್ಟ್ ಬಗ್ಗೆ ಕೆಲವೊಂದು ಜಡ್ಜ್ಮೆಂಟ್ಸ್ಗಳು ಬೇಕು. ಯಾಕೆಂದರೆ ನಾವು ಥೆಫ್ಟ್ ಬಗ್ಗೆ ಜಡ್ಜ್ಮೆಂಟ್ಗಳನ್ನು ಒಂದು ಅಕ್ವಿಟಲ್ ಮಾಡ್ತಿದ್ದೇವೆ ಅಥವಾ ಕನ್ವಿಕ್ಷನ್ ಮಾಡ್ತಿದ್ದೇವೆ. ಆ ಒಂದು ಸೆಷನ್ಸ್ ಕೇಸಲ್ಲಿರಲಿ, ವಾರೆಂಟ್ ಕೇಸಲ್ಲಿರಲಿ, ಅಥವಾ ಸಮನ್ಸ್ ಕೇಸಲ್ಲಿರಲಿ, ಸಮನ್ಸ್ ಟ್ರಯಲಲ್ಲಿ. ಆವಾಗ ಹೇಗೆ ಸರ್ಚ್ ಮಾಡೋದು, ಯಾವ ಥರ ಬರಬೇಕು ಅಂತ ನಮ್ಗೆ ಗೊತ್ತಿರೋದಿಲ್ಲ. ನಾವು ಈ ಕೋರ್ಸಲ್ಲಿ ಸರ್ಚ್ ಮಾಡ್ತಾ ಇದ್ರೆ ಪ್ರತಿಯೊಂದು ಡೌನ್ಲೋಡ್ ಮಾಡಿ ನೋಡ್ತಾ ಇರಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ನಮ್ಮ ಟ್ರಯಲ್ ಕೋರ್ಟಲ್ಲಿ ಮಾಡಿರುವಂತಹ ಜಡ್ಜ್ಮೆಂಟ್ಸ್ಗಳೇನಿರ್ತವೆ ಅದು ಹೈಯರ್ ಕೋರ್ಟಿಗೆ ಹೋಗಿರ್ತವೆ, ಬಹುತೇಕ ವಿಷಯಗಳಲ್ಲಿ ಹೋಗಿರ್ತವೆ. ಸೊ ಅಲ್ಲಿ ಕೂಡ ಅದು ಒಂದು ಕನ್ಫರ್ಮ್ ಆಗಿರುತ್ತೆ, ಒಂದು ಡಿಸ್ಮಿಸ್ ಆಗಿರುತ್ತೆ, ಅಲೋ ಆಗಿರೋದಿಲ್ಲ. ಎಲ್ಲೋ ಒಂದು ಕಡೆ ರೆಫರೆನ್ಸ್ ಸಿಗತ್ತಲ್ವಾ. ಸೊ ಅದಕ್ಕೋಸ್ಕರ ಆ ಒಂದು ಕನ್ವಿಕ್ಷನ್ ಅಂತಲೇ ಇಟ್ಕೊಳ್ಳಿ, ಅಥವಾ ಥೆಫ್ಟ್ ಅಂತ ಇಟ್ಕೊಳ್ಳಿ, ಅಥವಾ ಸೆಕ್ಷನ್ 392 ರಾಬರಿ, ಅದನ್ನಂತ ಆ ಸೆಕ್ಷನ್ ಇಟ್ಕೊಂಡು ಸರ್ಚ್ ಮಾಡುವಂಥ ಆಪ್ಷನ್ ಕೂಡ ಇದೆ. ಅದರಲ್ಲಿ ನಮಗೆ ಎಲ್ಲ ಕೇಸ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ, ಟ್ರಯಲ್ ಕೋರ್ಟ್. ಸೊ ಆ ಟ್ರಯಲ್ ಕೋರ್ಟ್ ಕೇಸ್ ನಂಬರ್ ಇಟ್ಕೊಂಡು ಮತ್ತೆ ನಾವು ಈ ಕೋರ್ಸ್ಗೆ ಬಂದು ರೆಫರ್ ಮಾಡ್ಬೋದು. ಸ್ವಲ್ಪ ಕ್ಲಿಷ್ಟಕರ ಅಂತ ಅನಿಸ್ಬೋದು, ಆದರೆ ಅಭ್ಯಾಸ ಆದರೆ ನೀವು ಯಾವಾಗಲೂ ಇದನ್ನೇ ರೆಫರ್ ಮಾಡಬೇಕು ಅಂತ ಬಯಸ್ತೀರಿ. ಯಾಕೆಂದರೆ ಅಷ್ಟು ನಿಮಗೆ ಯಾವ ಸಬ್ಜೆಕ್ಟ್ ಬೇಕಾದರೂ ಅಲೋವ್ ಆಗಿದ್ದು ಸಿಗುತ್ತೆ, ಅದ್ರದ್ದು ಅಪೋಸಿಟ್ ಆರ್ಡರ್ ಆಗಿರೋಂಥದ್ದು ಸಿಗುತ್ತೆ, ಪರ ಸಿಗುತ್ತೆ, ಅದರ ವಿರುದ್ಧವಾದಂತಹ ಜಡ್ಜ್ಮೆಂಟ್ಗಳು ಕೂಡ ಸಿಗ್ತವೆ. ಸೊ ತುಂಬ ಒಳ್ಳೆ ಫೆಸಿಲಿಟಿ, ಆಪ್ಷನ್ಸ್ ಇದು. ಕೇವಲ ಹೈಕೋರ್ಟ್ ಆಫ್ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಕೆಲವೊಂದು ಸ್ಟೇಟ್ಸ್ಗಳದ್ದು ಕೂಡ ನೀವು ಸರ್ಚ್ ಮಾಡ್ಬೋದು. ಓಕೆ, ಸೊ ಸಬ್ಜೆಕ್ಟ್ ವೈಸ್ ಸರ್ಚ್ ಕೂಡ ಹಾಗೆ, ಸೆಕ್ಷನ್ ವೈಸ್, ಸೆಕ್ಷನ್ ಯಾವ್ದು ಇಟ್ಕೊಂಡು ಯಾವ ಆ್ಯಕ್ಟಲ್ಲಿ, CRPC 173, ಸೊ CRPC ಸೆಕ್ಷನ್ 41 ಮೇಲೆ ಉದಾಹರಣೆಗೆ ಏನಾದರೂ ಜಡ್ಜ್ಮೆಂಟ್ ಇದ್ದರೆ, ಸಪೋಸ್ ಕರ್ನಾಟಕದಲ್ಲಿ ಸಂಬಂಧಪಟ್ಟ ಹಾಗೆ ಟ್ರಯಲ್ ಕೋರ್ಟಿಂದ ಬಂದಿರುವಂಥ ಜಡ್ಜ್ಮೆಂಟ್ಗಳಿದ್ರೆ ಅದೆಲ್ಲ ಕೂಡ ಸಿಗುತ್ತೆ. ಅಥವಾ ಇನ್ನು ರಿಟ್ ಪೆಟಿಷನ್ನ, ನಿಮಗೆ ಅದು ಕೂಡ ಇನ್ನೊಂದು ತುಂಬ ವಿಷಯ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಯಾವ ರೀತಿಯಲ್ಲಿ ಅಪೀಲಾಗಿ ಹೋಗಿರುತ್ತೆ, ಕೆಲವೊಂದು ಕ್ರಿಮಿನಲ್ ರಿವಿಷನ್ ಇರುತ್ತೆ, ಕೆಲವೊಂದು ಸಿವಿಲ್ ಅಪೀಲ್ ಇರುತ್ತೆ, ಕ್ರಿಮಿನಲ್ ಅಪೀಲ್ ಇರುತ್ತೆ, ಅಥವಾ ರಿಟ್ ಪೆಟಿಷನ್ ಹಾಕಿರ್ತಾರೆ. ಸೊ ಯಾಕೆ ಅದೇ ವರ್ಡ್ ರಿಟ್ ಪೆಟಿಷನ್, ಯಾಕೆ ಕ್ರಿಮಿನಲ್ ಅಪೀಲ್ ಅಲ್ಲ, ಅದು ಕೂಡ ನಿಮಗೆ ಆ ಒಂದು ಏನು ರೆಮಿಡೀಸ್ ಏನಿರುತ್ತೆ, ಆಲ್ಟರ್ನೇಟಿವ್ ರೆಮಿಡೀಸ್, ಅದು ಕೂಡ ನಿಮಗೆ ಏನು ಅಂತ ಗೊತ್ತಾಗತ್ತೆ ಹೀಗೆ ಸರ್ಚ್ ಮಾಡೋದ್ರಿಂದ. ಇದು ಒಂದು ಜಡ್ಜ್ಮೆಂಟ್ಸ್ಗಳನ್ನ ಹೇಗೆ ಸರ್ಚ್ ಮಾಡೋದು ಹೇಳುವಂಥದ್ದನ್ನು ನಮಗೆ ಈ ಕೋರ್ಸಲ್ಲೂ ಸಿಗುತ್ತೆ, ಹೈಕೋರ್ಟ್ ವೆಬ್ಸೈಟ್, ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ
ಇಶ್ಯೂಸ್, ಚಾರ್ಜಸ್, ಡೆಪೋಸಿಷನ್ಸು ನಾನು ಆವಾಗಲೇ ಹೇಳಿದಾಗೆ ಕನ್ನಡದಲ್ಲೂ ಸಿಗುತ್ತೆ, ಇಂಗ್ಲೀಷಲ್ಲೂ ಸಿಗುತ್ತೆ. ಸೊ ಇಂತಿಷ್ಟೇ ಅಂತ ನಮಗೆ ಒಂದು ಕನ್ನಡನ ಇಂಗ್ಲೀಷ್ ಅಂತ ಗೊತ್ತಾಗೋದಿಲ್ಲ. ಒಂದು 10-15 ಕೋರ್ಟ್ಗಳನ್ನು ಅಥವಾ 10-15 ದಿನಗಳಲ್ಲಿ ಜಸ್ಟ್ ನಾವು ಸರ್ಚ್ ಮಾಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ಈ ಒಂದು ಕೋರ್ಟ್ ಕನ್ನಡದಲ್ಲಿ ಇಶ್ಯೂಸನ್ನು ಕೊಡ್ತಾ ಇದೆ, ಚಾರ್ಜಸನ್ನು ಮಾಡ್ತಾ ಇದೆ ಅಂತ ಗೊತ್ತಾದರೆ ಆವಾಗ ಮುಂದಿನ ಸಲ ಪ್ರತಿ ಆ ಒಂದು ಪರ್ಟಿಕ್ಯುಲರ್ ಆ ಕೋರ್ಟ್ ನಂಬರ್, ಉದಾಹರಣೆಗೆ 4th ಕೋರ್ಟ್ JMFC ದಾವಣಗೆರೆ ಅಥವಾ ಚಿತ್ರದುರ್ಗ, ಯಾವುದೇ ಒಂದು ಆ ಒಂದು ಕೋರ್ಟಲ್ಲಿ ಕನ್ನಡ ಜಜ್ಮೆಂಟ್ಗಳು ಬರ್ತಾವೆ ಅಂತ ಗೊತ್ತಾದರೆ ನೆಕ್ಸ್ಟ್ ಟೈಮಿಂದ ಆ ಕೋರ್ಟಲ್ಲಿ ಬಂದಿರುವಂಥ ಎಲ್ಲ ಜಜ್ಮೆಂಟ್ಗಳನ್ನು ಒಟ್ಟಿಗೆ ಸರ್ಚ್ ಮಾಡೋ ಆಪ್ಷನ್ ಕೂಡ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಹೇಳುತ್ತದೆ ಫಸ್ಟ್ ಸರ್ಚ್ ಮಾಡಿ ಕಂಡು ಹಿಡ್ಕೊಳ್ಬೇಕು ಯಾವ ಜಜ್ಮೆಂಟ್ ಒಳ್ಳೇದಿದೆ, ಯಾವ ಜಜ್ಮೆಂಟಲ್ಲಿ ಕನ್ನಡ ಜಜ್ಮೆಂಟ್ಗಳು ಬರ್ತಾ ಇವೆ ಅಂತ. ಇದು ಒಂದು ಮುಖ್ಯವಾದ ಒಂದು ಸರ್ಚ್ ಆಪ್ಷನ್ ಈ ಕೋರ್ಸ್ ಅಲ್ಲಿ. ಇನ್ನು ಆರ್ಟಿಕಲ್ಸ್, ರೀಸೆಂಟ್ ಜಜ್ಮೆಂಟ್ಸ್ಗಳು, ಇದು ಈ ಒಂದು ಫೆಸಿಲಿಟಿ ನೀವು ಉಪಯೋಗಿಸ್ಕೊಳ್ತೀರಂತಾದರೆ ನಿಮ್ಮ ಲ್ಯಾಂಗ್ವೇಜ್ ಒಂದು ಹೈಯರ್ ಲೆವೆಲ್ಗೆ ಹೋಗುತ್ತೆ. ಅಲ್ಟಿಮೇಟ್ ಒಂದು ಆ ಒಂದು ನಾಲೆಜ್ ಕೂಡ ಅಷ್ಟೇ ಇಂಪ್ರೂವ್ ಆಗುತ್ತೆ ಅಂತ ಹೇಳುವಂಥದ್ದು. ಸೊ ಬೇಸಿಕಲಿ ನಾನು ಲೈವ್ ಲಾ ಹೇಳುವಂಥದ್ದು ವೆಬ್ಸೈಟ್ ಇದೆ, ಅದು ಸಬ್ಸ್ಕ್ರಿಪ್ಷನ್ ಕೂಡ ಇದೆ. ಸಬ್ಸ್ಕ್ರಿಪ್ಷನ್ ನಾನು ತೊಗೊಳ್ಬೇಕಂತ ಹೇಳೋದೇ ಇಲ್ಲ, ನೀವು ಸಬ್ಸ್ಕ್ರಿಪ್ಷನ್ ಇಲ್ಲದೆ ಕೂಡ ಪ್ರತಿದಿನ ಅದರಲ್ಲಿ ಏನು ಆರ್ಟಿಕಲ್ಸ್ ಬರುತ್ತೆ, ಆರ್ಟಿಕಲ್ಸ್ ಹೇಗೆ ಬರುತ್ತೆ, ಸುಪ್ರೀಂ ಕೋರ್ಟಿಂದ ಹಿಡಿದು ಪ್ರತಿ ಹೈಕೋರ್ಟಿಂದು ಕೂಡ ಜಜ್ಮೆಂಟ್ಸ್ಗಳು ಬರ್ತವೆ. ಸೊ ಅದರಲ್ಲಿ ಆರ್ಟಿಕಲಲ್ಲಿ ಬ್ರೀಫಾಗಿ ಸಮರಿಯಾಗಿ ಕೊಟ್ಟಿರ್ತಾರೆ, ಏನು ರೀಸೆಂಟ್ ಹೊಸದಾಗಿ ಜಜ್ಮೆಂಟು, ಉದಾಹರಣೆಗೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಿಂದು ಒಂದೇನು ಜಜ್ಮೆಂಟ್ ಬಂತು ಅಥವಾ ಮೇಂಟೆನೆನ್ಸ್ ಆರ್ಡರ್ ಒಂದು ಜಜ್ಮೆಂಟ್ ಬಂತು, ಕೇಸ್ ಲಾ ಇಂದ ಹಿಡಿದು ಯಾವ ಹೈಕೋರ್ಟಿಂದು ಏನು ಅಪೆಲೆಂಟ್ ಅಥವಾ ರೆಸ್ಪಾಂಡೆಂಟ್ ಏನಿತ್ತು, ಪೆಟಿಷನರ್ದು, ಅದೆಲ್ಲದೂ ಕೂಡ ಡೀಟೇಲ್ ಆಗಿ ಕೊಡ್ತಾರೆ. ಅದರ ಜೊತೆಗೆ ಆ ಕೋರ್ಟಿನ ಜಜ್ಮೆಂಟ್ ಕೂಡ ಅದರಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅದನ್ನು ಮುಖ್ಯವಾಗಿ ಹೇಳ್ತಾರೆ ಅಂಥದ್ದು, ಅದನ್ನು ಡೌನ್ಲೋಡ್ ಮಾಡಿ ಓದ್ಕೊಳ್ಳಿ ಅಂತ. ಯಾವುದೇ ಇರಲಿ, ಯಾವ ಕೋರ್ಟಿಂದ ಇರಲಿ, ಯಾವ ಹೈಕೋರ್ಟಿಂದ ಇರಲಿ, ಯಾವ ತೊಂದರೆನೂ ಇಲ್ಲ. ಒಂದು ಸಣ್ಣ ಪುಟ್ಟ ವೇರಿಯೇಷನ್ ಇರುತ್ತೆ, ಪ್ರಾಕ್ಟಿಕಲ್ ಮೆಥಡ್ ಸ್ವಲ್ಪ ಚೇಂಜ್ ಇರುತ್ತೆ, ಬಿಟ್ಟರೆ ಆ ಲೀಗಲ್ ಪ್ರಿನ್ಸಿಪಲ್ಲು ಅದೇ. ಅಮೆಂಡ್ಮೆಂಟ್ಸ್ ಇದ್ದರೆ ಸ್ವಲ್ಪ ಚೇಂಜಸ್ ಆಗ್ಬೋದು, ಅದಕ್ಕೆ ನೀವು ಹೇಗಿದ್ರೂ ಬೇರೆ ಆ್ಯಕ್ಟನ್ನು ರೆಫರ್ ಮಾಡಲೇಬೇಕಾಗತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ, ನೀವು ಯಾವುದೇ ಪ್ರಾವಿಷನ್ ಓದಿದ್ರು ಬೇರೆ ಆ್ಯಕ್ಟಲ್ಲಿ ಅಮೆಂಡ್ಮೆಂಟ್ಗಳು, ಸ್ಟೇಟ್ ಅಮೆಂಡ್ಮೆಂಟ್ಸ್ಗಳಿರುವಂತಹ ಬೇರೆ ಆ್ಯಕ್ಟ್ಗಳನ್ನ ತೊಗೊಳ್ಳಿ. ಯಾಕೆಂದರೆ ಅಮೆಂಡ್ಮೆಂಟ್ಗಳು ಇರ್ತವೆ ಅಲ್ಲಿ ಕೆಲವೊಂದು, ಕರ್ನಾಟಕ ಹೈಕೋರ್ಟಿಂದ ಕರ್ನಾಟಕಕ್ಕೆ ಸಂಬಂಧಪಟ್ಟ ಅಮೆಂಡ್ಮೆಂಟ್ಗಳಿರ್ಬೋದು. ಉದಾಹರಣೆಗೆ ಬೆಸ್ಟ್ ಎಕ್ಸಾಂಪಲ್ ಸೆಕ್ಷನ್ 54 ಆಫ್ CPC, ಅದಕ್ಕೆ ಕರ್ನಾಟಕ ಅಮೆಂಡ್ಮೆಂಟ್ ಇದೆ. ಪಾರ್ಟಿಷನ್ ಹೇಗೆ ಮಾಡುವಂಥದ್ದು ಎಲ್ಲದರಲ್ಲೂ ಕಲೆಕ್ಟರ್ ಅಂತ ಹೇಳ್ತಾರೆ, ಆದರೆ ಕರ್ನಾಟಕದಲ್ಲಿ ಕಮಿಷನರ್ಗೆ ಆ ಪವರ್ ಕೊಟ್ಟಿದ್ದಾರೆ ಸೆಕ್ಷನ್ 54, ಅದನ್ನು ಚೆಕ್ ಮಾಡಿ ನೋಡಿ. ಸೊ ಆವಾಗ ನೀವು ಆನ್ಸರ್ ಮಾಡಬೇಕಾದ್ರೆ ಕರ್ನಾಟಕ ಹೈಕೋರ್ಟ್ನವರು ಕ್ವಶನ್ ಪೇಪರ್ ಫ್ರೇಮ್ ಮಾಡಿದಾಗ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಕರ್ನಾಟಕ ಹೈಕೋರ್ಟ್ ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟ ಅಮೆಂಡ್ಮೆಂಟ್ ಪ್ರಕಾರ ಏನು ಲಾ ಇದೆ ಅದನ್ನು ನೀವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ಅಮೆಂಡ್ಮೆಂಟ್ಸ್ಗಳನ್ನ ಚೆಕ್ ಮಾಡಿ ನೀವು ವೆರಿಫೈ ಮಾಡ್ಕೊಂಡ್ಬಿಟ್ರೆ ಆ ಒಂದು ಬೇರೆ ಲೀಗಲ್ ಪ್ರಿನ್ಸಿಪಲ್ಸ್ ಮತ್ತು ಬೇರೆ ಯಾವುದಕ್ಕೂ ಯಾವ ವ್ಯತ್ಯಾಸನೂ ಕೂಡ ಇರೋದಿಲ್ಲ. ಸೊ ನಮ್ಮ ಸ್ಟೇಟು ಬೇರೆ ಸ್ಟೇಟು ಅಥವಾ ಸುಪ್ರೀಂ ಕೋರ್ಟ್ದಲ್ಲ ಈ ಯಾವ ವ್ಯತ್ಯಾಸ ಕೂಡ ಬರಬಾರ್ದು, ಅನ್ಲೆಸ್ ಅದು ರಿಪೀಲ್ ಆಯಿತು, ಅದನ್ನು ಏನು ವೇರಿ ಮಾಡಿದ್ದಾರೆ ಆ ಆರ್ಡರು ಹೇಳುವಂಥದ್ದನ್ನು ಬಿಟ್ಟರೆ ಬೇರೆ ಎಲ್ಲದೂ ಕೂಡ ಸೇಮ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಇದು ಹೇಗೋ ಆ್ಯಪ್ ಕೂಡ ಸಿಗುತ್ತೆ ಲೈವ್ ಲಾ. ನಾನು ಕೂಡ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಕೆಲವೊಂದು ಸಲ ಕಳಿಸ್ತಾ ಇರ್ತೇನೆ ಈ ಲೈವ್ ಲಾಗೆ ಸಂಬಂಧಪಟ್ಟ ನಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟ ಯಾವುದಾದ್ರು ಇಂಪಾರ್ಟೆಂಟ್ ಇದ್ದರೆ ಕಳಿಸ್ತೇನೆ. ಹಾಗೆ ನೀವು ಕೂಡ ಆದಷ್ಟು ರೆಫರ್ ಮಾಡಿ ಲೈವ್ ಲಾ. ಬಾರ್ ಆ್ಯಂಡ್ ಬೆಂಚ್ ಕೂಡ ತುಂಬ ಒಳ್ಳೆ ಇರುವಂಥ ಒಂದು ಆ್ಯಪ್ ಕೂಡ, ಅದು ಕೂಡ ಆನ್ಲೈನ್ ಆರ್ಟಿಕಲ್ಸ್ ನಿಮಗೆ ಲೀಗಲ್ GK ಎಲ್ಲ ಅಪ್ಡೇಟ್ ಆಗಲಿಕ್ಕೆ. ಉದಾಹರಣೆಗೆ ಈಗ ಚೀಫ್ ಜಸ್ಟಿಸ್ ಯಾರು, ಸೊ ಅದನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಚೀಫ್ ಜಸ್ಟಿಸ್ ಯಾರು ಅಂತ ನೋಡ್ತಾ ಇರಬೇಕಾಗಿಲ್ಲ. ಪ್ರತಿದಿನ ಅವ್ರ ಬಗ್ಗೆ ಆರ್ಟಿಕಲ್ಸ್ ಬರುತ್ತೆ, ಅವರು ಏನು ಹೊಸದಾಗಿ ಏನು ಅವರ ಒಂದು ಯಾವುದೋ ಒಂದು ಕೇಸ್ ಮೇಲೆ ಈ ಥರ ಆರ್ಡರ್ ಮಾಡಿದರು, ಅಥವಾ ಕೇಸ್ ಅಂತಲೇ ಅಲ್ಲ, ಆ ಕೋರ್ಟ್ ಪ್ರೊಸೀಡಿಂಗಲ್ಲಿ ಯಾವುದೋ ಒಂದು ಮುಖ್ಯವಾದ ವಿಚಾರವನ್ನು ತಿಳಿಸಿದರು, ಹೀಗೆ ಗೌರ್ಮೆಂಟ್ಗೆ ಈ ಥರ ಆರ್ಡರ್ ಮಾಡ್ತು, ಫೈನಲ್ ಜಜ್ಮೆಂಟ್ ಅಂತಲೇ ಇಲ್ಲ. ಸೊ ಆವಾಗ ನಮಗೆ ನ್ಯಾಚುರಲ್ ಆಗಿ ನೆನಪಿರುತ್ತೆ. ಸೊ ನಾವು ಯಾವಾಗಲೂ ಬಲವಂತವಾಗಿ ನೆನಪು ಮಾಡ್ಕೊಳ್ಳಿಕ್ಕೆ ಹೋದರೆ ಅದು ನೆನಪಲ್ಲಿರೋದಿಲ್ಲ. ಸೊ ಅದಕ್ಕೋಸ್ಕರ ಸಹಜವಾಗಿ ಎಕ್ಸಾಂಪಲ್ ಮುಖಾಂತರ ಕೆಲವೊಂದು ಪ್ರಾಕ್ಟಿಕಲ್ ಆಗಿ ಆಗುವಂಥ ಘಟನೆಗಳ ಮುಖಾಂತರ ನೆನಪಿಟ್ಕೊಳ್ಳಿಕ್ಕೆ ಹೋದರೆ ಅದು ನೆನಪು ಅಂತಲೂ ಅಲ್ಲ, ಅದು ಸಹಜವಾಗಿ ನಿಮ್ಮಲ್ಲಿ ಅಂತರ್ಗತ ಆಗ್ತಾ ಹೋಗುತ್ತೆ ಈ ಲಾ ಸಬ್ಜೆಕ್ಟ್ಸ್ ಎಲ್ಲ. ಅದಕ್ಕೋಸ್ಕರ ಈ ಥರ ಟೆಕ್ನಿಕ್ಗಳೆಲ್ಲ ಮಾಡಿ ಅಂತ ಹೇಳುವಂಥದ್ದು. ಇದು ಒಂದು ಆರ್ಟಿಕಲ್ಸ್, ರೀಸೆಂಟ್ ಜಜ್ಮೆಂಟ್ಸ್. ಹಾಗೆ ಬೇರೆ ಆ್ಯಕ್ಟ್ಗಳು ನಿಮಗೆ ಬುಕ್ಕಲ್ಲಿರುತ್ತೆ, ಕೋರ್ಸ್ ಬೇಕು. ಆದರೆ ಕೆಲವೊಂದು ಸಲ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡುವಾಗ ಯಾವುದೋ ಒಂದು ಸೆಕ್ಷನ್ ಬಂತು, ಸೆಕ್ಷನ್ ಅಲ್ಲ ಯಾವುದೋ ಒಂದು ಟಾಪಿಕ್ ಬಂತು. ಉದಾಹರಣೆಗೆ ಸೆಟ್ ಆಫ್ ಅಂತ ತಿಳ್ಕೊಳ್ಳಿ, ಸೆಟ್ ಆಫ್ SETOWFF, ಸೆಟ್ ಆಫ್ ಅಥವಾ ಈಕ್ವಿಟಿ ಅಂತ ಬಂತು, EQUITY. ಇದು ಎಲ್ಲಿ ಬರುತ್ತೆ ಗೊತ್ತಿರೋರಿಗೆ, ಓದಿರೋರಿಗೆ CPCಲ್ಲಿ ಬರುತ್ತೆ ಅಂತ ಗೊತ್ತಿದೆ.
CPC ಯಾವ ಸೆಕ್ಷನ್ ಅಂತ ನೆನಪಾಗ್ತಾಯಿಲ್ಲ, ಎಷ್ಟು ಮಾಡಿದ್ರು ಯಾವ ಆರ್ಡರ್ ಅಂತ ನೆನಪಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನೀವು ಇಂಡೆಕ್ಸ್ ಇಡೀ ಓದ್ತೀರಾ, ಇಂಡೆಕ್ಸ್ ಅಷ್ಟು ಓದ್ತಾ ಕೂತ್ಕೊಳ್ತೀರಾ, ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, CPC ಅಂತ ಗೊತ್ತಾದರೆ ಸಾಕು, ಆ ಒಂದು ಆ್ಯಕ್ಟ್ ಏನಿರುತ್ತೆ, ಬೇರ್ ಆ್ಯಕ್ಟ್, ಅದು ನಮಗೆ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸಿಗತ್ತೆ. ಅದ್ರ ಜೊತೆಗೆ ಸಪ್ರೇಟಾಗಿ ಆನ್ಲೈನ್ ಕೂಡ ನೀವು ಬ್ರೌಸ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ಬೆಸ್ಟ್ ವೆಬ್ಸೈಟ್ ಇಂಡಿಯಾ ಕೋಡ್ ಅಂತ. ಇದ್ರದ್ದು ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೇಕು ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ತುಂಬ ಲೆಂದಿ ಆಗುತ್ತೆ, ಆದರೂ ಸ್ಟಿಲ್ ಎಲ್ರಿಗೂ ಅಷ್ಟೇ ಯೂಸ್ ಆಗ್ಬೋದು. ಎಲ್ಲ ನನ್ನ ಇಷ್ಟು ದಿನ ನಾನು ಬೇರೆ 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 ವಿಡಿಯೋಗಳಲ್ಲಿ ಈ ಕೋರ್ಸ್ ಬಗ್ಗೆ ಹೇಳಿದ್ದೆ, ಹೈ ಕೋರ್ಸ್ ಬಗ್ಗೆ ಹೇಳಿದ್ದೆ, ಅದನ್ನೆಲ್ಲ ಒಟ್ಟಿಗೆ ತಿಳಿಸ್ತಾ ಇರುವಂಥದ್ದು. ಸೊ ಬೇರೆ ಆ್ಯಕ್ಟಲ್ಲಿ ನೀವು ಎಂಟೈರ್ ಅದನ್ನು PDF ಅನ್ನು ಡೌನ್ಲೋಡ್ ಮಾಡಿಕೊಂಡು Ctrl+F ಅಂತ ಮಾಡಿದರೆ, ಸರ್ಚ್ ಅಂತ ಕೊಟ್ಟರೆ ಎಲ್ಲೆಲ್ಲಿ ಸೆಟ್ ಆಫ್ ಇರುತ್ತೆ ನಿಮ್ಮ CPCಯಲ್ಲಿ ಅದೆಲ್ಲದೂ ಕೂಡ ಸರ್ಚ್ ರಿಸಲ್ಟಲ್ಲಿ ತೋರಿಸುತ್ತೆ. ಆವಾಗ ನಿಮಗೆ ಕೇವಲ ಸೆಟ್ ಆಫ್ ಇದರಲ್ಲಿ ಮಾತ್ರ ಇದೆಯಾ, ಇಕ್ವಿಟಿಲಿ ಮಾತ್ರ ಇದೆಯಾ, ಅಥವಾ ಸೆಕ್ಷನ್ 49ಅಲ್ಲಿ ಏನೋ ಒಂದು ರೆಫರೆನ್ಸ್ ಬರುತ್ತೆ ಇಕ್ವಿಟಿ ಬಗ್ಗೆ, ಜಜ್ಮೆಂಟ್ ಡೆಟರ್ದು ಹೇಗೆ ಅಂತ. ಸೊ ಅದು ಆ ಕ್ವಶನ್ ಬಗ್ಗೆ ಇಲ್ಲಿ ಕೇಳ್ತಿದ್ದಾರಾ ಅಥವಾ ಹೇಗೆ ಅಂತ ಹೇಳಿ ಅನಲೈಸ್ ಮಾಡ್ಬೋದು. ಓಕೆ, ಇದಿದ್ರೆ ನಿಮಗೆ ಗೊತ್ತಿರೋವಂಥ ಸೆಟ್ ಆಫ್ ಅದು ಒಂದೇ ಅಂತ ತಿಳ್ಕೊಂಡು ನೀವು ಅದೇ ಆನ್ಸರ್ ಅಂತ ತಿಳ್ಕೊಂಡ್ಬಿಡ್ತೀರಿ. ಸೊ ಅದ್ರ ಬದಲು ಒಂದ್ಸಲ ಹೇಗೂ ನಿಮ್ಮ ಡೆಸ್ಕ್ಟಾಪ್ ಇದ್ದರೆ, ಲ್ಯಾಪ್ಟಾಪ್ ಇದ್ದರೆ ಒಂದ್ಸಲ ಸರ್ಚ್ ಮಾಡಿ ನೋಡಿ. ಮೊಬೈಲ್ ಕೂಡ ನೋಡ್ಲಿಕ್ಕಾಗತ್ತೆ, ಅಲ್ಲಿ 3 ಬಟನ್ ಏನಿರುತ್ತೆ, ಅಲ್ಲಿ ಸರ್ಚ್ ಅಥವಾ ಫೈಂಡ್ ಇನ್ ಡಾಕ್ಯುಮೆಂಟ್ ಅಂತ ಏನೋ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಕೂಡ ಸರ್ಚ್ ಮಾಡಿ ನೋಡಿದ್ರೆ ಸಿಗತ್ತೆ. ಓಕೆ, ಸೊ ಇದು ಬೇರೆ ಆ್ಯಕ್ಟ್ಗಳನ್ನು ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೇಕು ಆನ್ಲೈನ್ ಮುಖಾಂತರ ಅಂತ. ಇನ್ನು ಲಾಸ್ಟಿಗೆ ಲ್ಯಾಂಡ್ಮಾರ್ಕ್ ಕೇಸ್ ಲಾಸ್, ಇಂಡಿಯಾ ಕಾನೂನಲ್ಲಿ ನಮಗೆ ಯಾವಾಗಲೂ ಸಿಗುವಂಥದ್ದು, ಇಂಡಿಯಾ ಕಾನೂನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು. ಅದನ್ನು ಗೆಟ್ ಇನ್ PDF ಅಂತ ಮಾಡಿಕೊಂಡ್ರೆ ಆವಾಗ ಅದು ಇನ್ನೂ ಸುಲಭ ಆಗುತ್ತೆ. ಲ್ಯಾಂಡ್ಮಾರ್ಕ್ ಕೇಸ್ ಲಾಸ್ ಯಾಕೆ ಬೇಕು, ನಾವು ಕೆಲಸ ಪ್ರಿನ್ಸಿಪಲ್ ಮಾತ್ರ ಓದಿರ್ತೇವೆ. ನಾವು ಉದಾಹರಣೆಗೆ ನಿನ್ನ ಒಂದು ಗ್ರೂಪಲ್ಲಿ ಕಳಿಸಿದೆ, ಲಲಿತಾ ಕುಮಾರಿ ವರ್ಸಸ್ ಸ್ಟೇಟ್ ಆಫ್ UP ಅಂತ. ಅದರಲ್ಲಿ ಏನು ಹೇಳಿರ್ತಾರೆ, ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ಬೋದಾ ಕಾಗ್ನಿಸಬಲ್ ಒಫೆನ್ಸಲ್ಲಿ, ಅಥವಾ ಡೈರೆಕ್ಟ್ ಮ್ಯಾಂಡೇಟರಿ FIR ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾ. ಯಾವುದೇ ಈಗ ಡಾಕ್ಟರ್ಸ್ ವಿರುದ್ಧ ಕೇಸ್ ಬಂದರೂ ಕೂಡ, ಡಾಕ್ಟರ್ಸ್ ವಿರುದ್ಧ ಕಂಪ್ಲೇಂಟ್ FIR ಮಾಡಲಿಕ್ಕೆ ಬಂದರೂ ಕೂಡ ಪೊಲೀಸರು ಹಾಗೆ ಕಾಗ್ನಿಸಬಲ್ ಒಫೆನ್ಸ್ ಅಂತ ಅದನ್ನು ಕೇಸ್ ರಿಜಿಸ್ಟ್ರೇಷನ್ ಮಾಡಬೇಕಾ, ಈ ಥರ ಎಲ್ಲ ಪ್ರಾಬ್ಲಮ್ಗಳು ಬರುವಾಗ ಆವಾಗ ಕೇವಲ ಅವರು ಆ ಪ್ರಿನ್ಸಿಪಲ್ ಮಾತ್ರ ಹೇಳೋದಿಲ್ಲ, ಡೀಟೇಲ್ ಆಗಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಸಿಗುತ್ತೆ ಅದೇ ಡೀಟೇಲ್ಸನ್ನು ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದು ಜಡ್ಜಸ್ ಎಕ್ಸ್ಪ್ಲೇನ್ ಮಾಡಿರೋದಕ್ಕೆ ಇನ್ನೂ ಸುಲಭವಾಗಿ ಅರ್ಥ ಆಗತ್ತೆ. ಸೊ ಅದಕ್ಕೋಸ್ಕರ ಎಷ್ಟೇ ಪೇಜಸ್ ಇರಲಿ ನಿಮಗೆ ಆವಾಗ ಓದ್ತಾ 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 ಆ ಸೆಕ್ಷನ್ಗಳ ಇಂಪಾರ್ಟೆನ್ಸ್, ಅದನ್ನು ಎಕ್ಸ್ಪ್ಲೇನ್ ಮಾಡಿರುವಂಥ ರೀತಿ ನಿಮಗೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ ಟೆಕ್ಸ್ಟ್ ಬುಕ್ಗಳು ಓದೋಕ್ಕಿಂತ. ಸೊ ಅದಕ್ಕೋಸ್ಕರ ಆ ಜಡ್ಜ್ಮೆಂಟ್ಗಳು ಪ್ರಿನ್ಸಿಪಲ್ ಮಾತ್ರ ಓದಬೇಡಿ, ಆ ಲ್ಯಾಂಡ್ಮಾರ್ಕ್ ಕೇಸ್ ಲಾಸ್ ಏನಿದೆ ಎಂಟೈರ್ ಆ ಜಡ್ಜ್ಮೆಂಟನ್ನು ಡೌನ್ಲೋಡ್ ಮಾಡಿಕೊಂಡು ಓದಿ. ಅದು ಇಂಡಿಯಾ ಕಾನೂನಲ್ಲಿ ನಿಮಗೆ ಫ್ರೀಯಾಗಿ ಸಿಗತ್ತೆ. ಓಕೆ, ಸೊ ಹಾಗಿದ್ರೆ ಇದ್ರದ್ದೆಲ್ಲ ಪ್ರಾಕ್ಟಿಕಲ್ ಇದನ್ನು ಸರ್ಚನ್ನು ಹೇಗೆ ಮಾಡೋದು ಅಂತ ನಿಮಗೆ ನನ್ನ ಸ್ಕ್ರೀನ್ ರೆಕಾರ್ಡರ್ ಮುಖಾಂತರ ತೋರಿಸ್ಕೊಡ್ತೇನೆ. ನೋಡೋಣ ಬನ್ನಿ. ಫಸ್ಟಿಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ನಾನು 3 ಸ್ಟೇಟ್ಗಳ ಕ್ವಶನ್ ಪೇಪರ್ನ ತೋರಿಸ್ಕೊಡ್ತಿದ್ದೇನೆ. ಸೊ ಈಗ ನಿಮ್ಮ ಪ್ರಿಲಿಮಿನರಿ ಹಂತಕ್ಕೆ ಈ ಒಂದು 3 ಸ್ಟೇಟ್ಗಳ ಒಂದು ಕ್ವಶನ್ ಪೇಪರ್ಗಳನ್ನ ರೆಫರ್ ಮಾಡಿದರೆ ಬೇಕಾದಾಗ ಸಾಕಾಗತ್ತೆ. ಆ್ಯಕ್ಚುಲಿ 2 ಸ್ಟೇಟ್ಗಳ ಅದು ರೆಫರ್ ಮಾಡಿದರೆ ಸಾಕಾಗತ್ತೆ. ಆದರೂ ಸ್ಟಿಲ್ ಯಾರು ತುಂಬ ಹೈಯರ್ ಲೆವೆಲಲ್ಲಿ ಪ್ರಿಪೇರ್ ಮಾಡ್ತಿದ್ದೀರಿ, ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೂ ಪ್ರಿಪೇರ್ ಮಾಡ್ತಿದ್ದೀರಿ, ಅವರೆಲ್ಲರಿಗೂ ಇದು ಹೆಲ್ಪ್ ಆಗೋ ಹಾಗೆ ತಿಳಿಸ್ಕೊಡ್ತೇನೆ ನೋಡಿ. ಫಸ್ಟು ಕರ್ನಾಟಕದ ನೋಡೋಣ. ಕರ್ನಾಟಕದಲ್ಲಿ ಸಿಗತ್ತೆ ನಮಗೆ ಇಲ್ಲಿ ಹೈಕೋರ್ಟ್ ಆಫ್ ಕರ್ನಾಟಕ. ಗೂಗಲಲ್ಲಿ ಸರ್ಚ್ ಮಾಡಿದರೆ ಇಲ್ಲಿ ನೋಟಿಫಿಕೇಷನ್ಸ್ ಏನಿರುತ್ತೆ, ಇಲ್ಲಿ ರಿಕ್ರೂಟ್ಮೆಂಟ್ಸಿಗೆ ಹೋಗಿ ಅಲ್ಲಿ ನೋಟಿಫಿಕೇಷನ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ 2 ಆಪ್ಷನ್ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಹಾಕಿದರೆ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೂ ಸಿಗುತ್ತೆ, ಸಿವಿಲ್ ಜಡ್ಜಸ್ ಎಕ್ಸಾಮ್ಗೂ. ಸೊ ಸಿವಿಲ್ ಜಡ್ಜಸ್ ನೋಟಿಫಿಕೇಷನ್ ನಂಬರು, ಸೊ ನೋಡಿ ಇಷ್ಟು ಕ್ವಶನ್ ಪೇಪರ್ಸ್ಗಳು ನಿಮಗೆ ಸಿಗ್ತವೆ. ಓಕೆ, ಸೊ ಇಲ್ಲಿ 2021 ರೀಸೆಂಟ್ ಕ್ವಶನ್ ಪೇಪರ್ ನೋಡಿ, ಅದರಲ್ಲಿ ನಿಮಗೆ ಅಷ್ಟು ಎಕ್ಸಾಮ್, ಪ್ರಿಲಿಮಿನರಿ ಮೇನ್ಸ್ ಎಕ್ಸಾಮ್ಸ್ ಎಲ್ಲದು ಕೂಡ ಪ್ರಿಲಿಮಿನರಿ ಎಕ್ಸಾಮು. ನಿಮಗೆ ಈ ಒಂದು ವೆಬ್ಸೈಟ್ ಹೋಗಬಾರ್ದು ಅಂತ ಇದ್ದರೆ ಕಂಟ್ರೋಲ್ ಅಂತ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿದರೆ ಆವಾಗ ಇನ್ನೊಂದು ಟ್ಯಾಬಲ್ಲಿ ಓಪನ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ. ಇಲ್ಲಿ ನಾವಿಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಡೌನ್ಲೋಡ್ ಆಯಿತು. ಓಕೆ, ಸೊ ಇನ್ನೊಂದು ನಿಮಗೆ ಕೆಲವೊಂದ್ಸಲ ಕೀ ಆನ್ಸರ್ ಸಿಗೋದಿಲ್ಲ, ಆವಾಗ ಏನು ಮಾಡ್ತೀರಿ, ಈ ನೋಟಿಫಿಕೇಷನ್ ನಂಬರು CJR 1/2021 ಕೀ ಆನ್ಸರ್ಸ್ ಅಂತ ಟೈಪ್ ಮಾಡಿದರೆ CJR 1/2021 ಕರ್ನಾಟಕ ತುಂಬ ಸಲ ಕೆಲವೊಂದು ಸಲ ಸಿಗತ್ತೆ. ಓಕೆ, ಅದು ಫೈನಲ್ ಕೀ ಆನ್ಸರಾ ಪ್ರಾವಿಷನಲ್ ಕೀ ಆನ್ಸರ್ಸ್ ಅಂತ ನೋಡ್ಕೊಳ್ಬೇಕು. ಕೆಲವು ಸಲ ಪ್ರಾವಿಷನಲ್ ಸಿಕ್ಕಿದ್ರೂ ಸಾಕಾಗತ್ತೆ, ಯಾಕೆಂದರೆ ಅದು ಕೆಲವೊಂದು ಸಲ
ಫೈನಲ್ ಇದು ಅಪ್ಲೋಡ್ ಮಾಡಿರ್ಲಿಕ್ಕಿಲ್ಲ ಅಥವಾ ಅದೆಲ್ಲೋ ಲಾಸ್ಟ್ ಆಗಿಬಿಟ್ಟಿರತ್ತೆ. ಸೊ ಅದನ್ನು ನೀವು ವೆರಿಫೈ ಮಾಡ್ಕೊಳ್ಬೇಕು. ಆದರೆ ಮೇನ್ ಪ್ರಾವಿಷನಲ್ ಕೀ ಆನ್ಸರ್ಸ್ ಫೈನಲ್ ಕೀ ಆನ್ಸರ್ಸ್ ನೋಡಿಕೊಂಡು ಸಿಗತ್ತೆ, ಸಿಗೋದಿಲ್ಲ ಅಂತ ಅಲ್ಲ. ಅದಕ್ಕೋಸ್ಕರ ಕೇವಲ 1 of 2021 ಅಂತ ಅಲ್ಲ, 2018 2014 ಅದು ಕೂಡ ಅಲ್ಲಿ ತನಕನೂ ಸಿಗತ್ತೆ. ಓಕೆ, ಸೊ ಕೀ ಆನ್ಸರ್ಸ್ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿಲ್ಲ, ನೀವು ಆ ನೋಟಿಫಿಕೇಶನ್ ನಂಬರ್ ಜೊತೆ ಸರ್ಚ್ ಮಾಡಿ ಹಾಕಬೇಕು. ಇದಿಷ್ಟು ಕರ್ನಾಟಕದ್ದು ತಿಳಿಸ್ಕೊಟ್ಟೆ, ಕರ್ನಾಟಕ ಕ್ವಶನ್ ಪೇಪರನ್ನು ಹೇಗೆ ಸರ್ಚ್ ಮಾಡೋದು ಅಂತ. ಇನ್ನು ಹೈಕೋರ್ಟ್ ಆಫ್ ಕೇರಳ ಕ್ವಶನ್ ಪೇಪರ್ ತೋರಿಸ್ಕೊಡ್ಬೇಕಂದ್ರೆ ಕೇರಳ ರಿಕ್ರೂಟ್ಮೆಂಟ್ ಸಿವಿಲ್ ಜಡ್ಜ್ ರಿಕ್ರೂಟ್ಮೆಂಟ್ ಅಂತ ಹಾಕಿ. ಸಿವಿಲ್ ಜಡ್ಜ್ ರಿಕ್ರೂಟ್ಮೆಂಟ್ ಇಲ್ಲಿ ನೋಡಿ HCKRecruitment.nic.in ಅಂತ ಇದೆ. ಹೈಕೋರ್ಟ್ ಆಫ್ ಕೇರಳ ಅವರದ್ದೇ, ಕೇರಳ ವೆಬ್ಸೈಟ್ ಅವ್ರದ್ದೇ, ಹೈಕೋರ್ಟ್ನವ್ರದ್ದೇ. ಆದರೆ ರಿಕ್ರೂಟ್ಮೆಂಟ್ ಅಂತಲೇ ಬೇರೆ ವೆಬ್ಸೈಟ್ ಇದೆ. ಸೊ ಅಲ್ಲಿ ಸರ್ಚ್ ಮಾಡಬೇಕು. ಸೊ ಇದು ಎಂಟೈರ್ ರಿಕ್ರೂಟ್ಮೆಂಟ್ ಪೋರ್ಟಲ್ ಅಂತ ಇದೆ ನೋಡಿ. ಅದು ಕೇವಲ ಜಡ್ಜಸ್ಗಲ್ಲ, ಬೇರೆ ಉಳಿದ ಸ್ಟಾಫ್ ಎಲ್ಲನೂ ರಿಕ್ರೂಟ್ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಂದು ವೆಬ್ಸೈಟ್ ಇದು. ಸೊ ಇಲ್ಲಿ ನಿಮಗೆ ಪ್ರೀವಿಯಸ್ ಪೇಪರ್ಸ್ ಅಂತ ಸಿಗುತ್ತೆ. ಸೊ ಪ್ರೀವಿಯಸ್ ಪೇಪರ್ಸ್ಗೆ ಹೋದರೆ ನೋಡಿ, ಮುನ್ಸಿಫ್ ಮ್ಯಾಜಿಸ್ಟ್ರೇಟ್ಗೂ ಸಿಗುತ್ತೆ, ಹಾಗೆ ಹೈಯರ್ ಜುಡಿಷರಿಗೂ ಇದೆ, ಜುಡಿಷಿಯಲ್ ಟೆಸ್ಟ್ ಅಂತ. ಎರಡು ರೆಫರ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಯಾಕೆ ಕೇಳೋಕ್ಕೆ ತುಂಬ ಸ್ಟ್ರೆಸ್ ಮಾಡ್ತಿದ್ದೇನೆ ಅಂದರೆ, ಕರ್ನಾಟಕದ ನೀವು ನ್ಯಾಚುರಲಿ ಸಾಲ್ವ್ ಮಾಡ್ತೀರಿ, ಒಂದು 5-10 ದಿನದಲ್ಲಿ ಸಾಲ್ವ್ ಮಾಡಿ ಮುಗಿಸ್ತೀರಿ. ಆಮೇಲೆ ಸಿಮಿಲರ್ ಕ್ವಶನ್ ಪೇಪರ್ಗಳು ಬೇಕಂತ ಹೇಳಿದ್ರೆ ಇಲ್ಲಿ ಸಿಗ್ಬೋದು. ಸೊ ಇದು 2020 ಇಷ್ಟು ಕ್ವಶನ್ ಪೇಪರ್ಸ್ ನಮಗೆ ಲಭ್ಯ ಇದೆ. ನನ್ನ ಸಜೆಷನ್ ಏನು ಅಂದರೆ, ಇದೆಲ್ಲದೂ ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನೂ ಸುಲಭ. ಪದೇ ಇದು ಮಾಡಬೇಕಂತ ಇಲ್ಲ, ಪ್ರಿಂಟ್ ಮಾಡಿ ಇಟ್ಕೊಂಡ್ಬಿಟ್ರೆ, ಒಂದು ಬುಕ್ಲೆಟ್ ಥರ ಮಾಡಿಟ್ಕೊಂಡ್ರೆ ಅಲ್ಲೇ ಆನ್ಸರ್ ಕೂಡ ಬರ್ಕೊಂಡು ಬಿಡ್ಬೋದು, ಪದೇ ರಿವೈಸ್ ಕೂಡ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಡೌನ್ಲೋಡ್ ಮಾಡ್ತೇನೆ. ಇಲ್ಲಿ ಕಾಣುವಾಗೆ ಇಲ್ಲಿ ಎಲ್ಲ ಕ್ವಶನ್ಸ್ಗಳು ಇರ್ತವೆ, 100 ಕ್ವಶನ್ಗಳ ತನಕ ಇವೆ. ಇನ್ನು ಇದ್ರದ್ದು ತುಂಬ ಮುಖ್ಯವಾದ ವಿಷಯ ಏನಂದರೆ, ಇಲ್ಲಿ ಆನ್ಸರ್ ಕೀ ಅಪ್ಲೋಡ್ ಮಾಡಿದ್ದಾರೆ, ನಮಗೆ ಡೈರೆಕ್ಟಾಗಿ ಕರೆಕ್ಟ್ ಆನ್ಸರ್ ಸಿಗ್ತವೆ. ಸೊ ಬೆಟರ್ ಆಪ್ಷನ್ ಇದು. ಇಲ್ಲೂ ಕೂಡ ನೋಡಿ, ಅದನ್ನು ಆನ್ಸರ್ ಕೀ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಯಾವ ಎಕ್ಸಾಮ್ ಅಂತ ನೋಡಿ, ಮುನ್ಸಿಫ್ ಮ್ಯಾಜಿಸ್ಟ್ರೇಟ್, ಪ್ರಾವಿಷನಲ್ ಆನ್ಸರ್ ಕೀನೂ ಇದೆ, ಫೈನಲ್ ಆನ್ಸರ್ ಕೀನೂ ಇದೆ. ಸೊ ಇಲ್ಲಿ ಇದು ಮಾಡಿ ಸೆಲೆಕ್ಟ್ ಮಾಡಿದರೆ ಯಾವುದ್ಯಾವುದು ಅಪ್ಲೋಡ್ ಮಾಡಿದ್ದಾರೆ ಅದು ಕೂಡ ನಮಗೆ ಸಿಗುತ್ತೆ. ಇನ್ನೊಂದು, ಕೇರಳ ಜುಡಿಷಿಯಲ್ ಎಕ್ಸಾಮಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಮೇನ್ಸ್ ಎಕ್ಸಾಮಲ್ಲಿ ಅವ್ರಲ್ಲಿ 4 ಪೇಪರ್ ಇರುತ್ತೆ. ಪ್ರತಿ ಪೇಪರಲ್ಲಿ 15 ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಸೊ ಆ ಕ್ವಶನ್ಗಳು ಕೂಡ ನಾವು ರೆಫರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿರುವಂಥದ್ದು. ಓಕೆ, ಇಲ್ಲಿ ಮೇನ್ ರಿಟರ್ನ್ ಎಕ್ಸಾಮಿನೇಷನ್ ಏನಿದೆ, ಆಬ್ಜೆಕ್ಟಿವ್ ಪಾರ್ಟ್ಸ್ ಅಂತ, ಅದಕ್ಕೆ ಆನ್ಸರ್ ನೋಡಿ ಇಲ್ಲೆಲ್ಲ ಇದೆಲ್ಲ. ಸೊ 15 ನಮಗೆ ಅಷ್ಟು ಸಿವಿಲ್ ಲಾ, ಕ್ರಿಮಿನಲ್ ಲಾ ಸಪ್ರೇಟ್ ಸಿಗ್ತಾ ಹೋಗುತ್ತೆ. ಸೊ ಅದೊಂದು ಬೆಟರ್ ಆಪ್ಷನ್ನು. ಇನ್ನು ಮಹಾರಾಷ್ಟ್ರ ತೋರಿಸ್ತೇನೆ. ಮಹಾರಾಷ್ಟ್ರ ನಾವು ನೋಡಿದ್ವಿ, ಒಂದು ಹೈಕೋರ್ಟ್ ವೆಬ್ಸೈಟಲ್ಲಿ ಇರುತ್ತೆ, ಇನ್ನೊಂದು ರಿಕ್ರೂಟ್ಮೆಂಟ್ ವೆಬ್ಸೈಟಲ್ಲಿ ಇರುತ್ತೆ. ಇನ್ನು ಕೆಲವೊಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳು ಈ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡುವಂತಹ ಜವಾಬ್ದಾರಿ ತೊಗೊಂಡಿರ್ತವೆ. ಸೊ ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಪಬ್ಲಿಕ್ ಸರ್ವಿಸ್ ಕಮಿಷನ್ ವೆಬ್ಸೈಟಲ್ಲಿ ಸಿಗುತ್ತೆ. ಓಕೆ, ಸೊ ಮಹಾರಾಷ್ಟ್ರ ಸಿವಿಲ್ ಜಡ್ಜ್ ಕ್ವಶನ್ ಪೇಪರ್ ಅಂತ ಸರ್ಚ್ ಮಾಡಿದ್ರೆ ಎಲ್ಲದು, ಈಗ ನಾನು ಎಲ್ಲಿಂದ ಸರ್ಚ್ ಮಾಡೋಣ ಅಂತ ತಿಳ್ಕೊಂಡಿರುವಂಥದ್ದು. ಸೊ ನೀವು ಸರ್ಚ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗತ್ತೆ. ಓಕೆ, ಸೊ ನಾನೆಲ್ಲಿ ಯಾರ ಹತ್ರ ಹೋಗಿ ಕೇಳಿದ್ದಲ್ಲ, ನ್ಯಾಚುರಲಿ ಗೂಗಲಲ್ಲಿ ಅಷ್ಟು ಡೇಟಾ ಇದೆ, ನಾವು ಜಸ್ಟ್ ಸರ್ಚ್ ಮಾಡಿ ಹುಡುಕಬೇಕು. ಇಲ್ಲಿ ನೋಡಿ, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಂತ ಸಿಗುತ್ತೆ. MPSC ಮಧ್ಯಪ್ರದೇಶ್ ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಸೊ ಇದರಲ್ಲಿ ಕೇವಲ ಸಿವಿಲ್ ಜಡ್ಜ್ ಎಕ್ಸಾಮ್ ಮಾತ್ರ ಅಲ್ಲ, ಆದರೆ ಎಲ್ಲ ಎಕ್ಸಾಮ್ ಎಂದು ಇರುತ್ತೆ. ಈಗ ನೋಡಿ, ಸೆಕ್ಷನ್ ಆಫೀಸರ್, ಸಬಾರ್ಡಿನೇಟ್ ಸರ್ವಿಸ್ ಅಂತ. ಸೊ ಇಷ್ಟು ಇದರಲ್ಲಿ ನಾವು ಹೇಗೆ ಒಂದೊಂದೇ ಓದ್ತಾ ಕೂತ್ಕೊಳ್ಬೇಕಾ? ಬೇಡ, ನಾವಿಲ್ಲಿ Control F ಅಂತ ಸರ್ಚ್ ಮಾಡಿದರೆ ಫೈಂಡ್ ಅಂತ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಈ ಟ್ಯಾಬಲ್ಲಿ ನಾವು ಜಡ್ಜ್ ಅಂತ ಒಂದು ಟೈಪ್ ಮಾಡೋಣ. ನೋಡಿ, ಇಲ್ಲಿ ಡಿಸ್ಪ್ಲೇ ಕಾಣ್ತು. ಸೊ ಈ ಪೇಜಲ್ಲಿ ಇಲ್ಲಿ ನೋಡಿ ತುಂಬ ಪೇಜಸ್ ಇದೆ, 48 ಪೇಜಸ್ ತನಕ ಇದೆ. ಸೊ ಇದು ಇದು ತುಂಬ ರೀಸೆಂಟ್ ಆಗಿರುವಂಥ ಎಕ್ಸಾಮು. ಸೊ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು, ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ಬೇಡಿ. ಇದು ಆದಷ್ಟು ಸಾಲ್ವ್ ಮಾಡಿ. ರೀಸೆಂಟ್ ಕ್ವಶನ್ ಪೇಪರ್. ಹಾಗೆ ಡೆಲ್ಲಿ ಜುಡಿಷಿಯಲ್ ಸರ್ವಿಸ್ ಕೂಡ ಕಂಡಕ್ಟ್ ಆಗಿದೆ. ಹರಿಯಾಣ, ರಾಜಸ್ಥಾನ ಎಲ್ಲ ಪೇಪರ್ಸ್ ನೋಡಬೇಕಂತ ಹೇಳ್ತಾ ಇಲ್ಲ, ಆದರೆ ರೀಸೆಂಟಾಗಿ 2022 ಮತ್ತು 2021 ಇಸ್ವಿಯಲ್ಲಿ ಯಾವ್ಯಾವ ಎಕ್ಸಾಮ್ ಆಗಿದೆ ಆ ಕ್ವಶನ್ ಪೇಪರ್ಗಳಲ್ಲಿ ಸಿಗ್ತಾವ ಅಂತ ನೋಡಿ. ರೀಸೆಂಟ್ ಅಮೆಂಡ್ಮೆಂಟ್ಸ್ಗಳ ಮೇಲೆ ಕೇಳುವಂಥ ಕ್ವಶನ್ಗಳು ನಮ್ಮ ಸ್ಟೇಟಲ್ಲೂ ಕೂಡ ಕೇಳುವ ಸಾಧ್ಯತೆ ಇರ್ತದೆ. ಇದನ್ನು ನಾನು ಡೌನ್ಲೋಡ್ ಮಾಡ್ತೇನೆ. ನೋಡಿ, ಇಲ್ಲಿ ಡೌನ್ಲೋಡ್ ಆಯಿತು. ಇಲ್ಲಿ ಹಿಂದಿಲೂ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಓಕೆ, ಸೊ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಡಿಫಾಲ್ಟ್ ಬೇಲ್ 167 ಬಗ್ಗೆ. ಸೊ ನಾವು ಸ್ಟ್ಯಾಟ್ಯುಟರಿ ಬೇಲ್ ಅಂತ ಒಂದು ಕಡೆ ಹೇಳ್ತಾರೆ, ಒಂದು ಕಡೆ ಡಿಫಾಲ್ಟ್ ಬೇಲ್.
ಇಲ್ಲ ಡೈರೆಕ್ಟ್ ಸೆಕ್ಷನ್ 167 ಅಂತಾನೆ. ಸೊ ಆ ಥರ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುವಂತಹ ಈ ಥರ ಸೆಕ್ಷನ್ಗಳ ಬಗ್ಗೆ ಎಲ್ಲ ನಮಗೆ ಇಂಪಾರ್ಟೆಂಟ್ ಸೆಕ್ಷನ್ಗಳು ಯಾವುದಂತ ಗೊತ್ತಾಗ್ತಾ ಹೋಗ್ತವೆ. ಓಕೆ, ಸೊ ಇದಿಷ್ಟು ಡೀಟೇಲ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಹೇಗೆ ಹುಡ್ಕೋದು, ಆನ್ಸರ್ ಕೀ ಹೇಗೆ ಹುಡ್ಕೊಳ್ಳೋದು ಅಂತ. ಸೊ ಇದು ಆನ್ಸರ್ ಕೀ ಇಲ್ಲಿ ನಾವು ವೆಬ್ಸೈಟಲ್ಲಿ ಹುಡುಕಿದ್ರೆ ಸಿಗ್ಬೋದು, ಅಥವಾ ಕೆಲವು ಸಲ ಸಿಗದಿದ್ರೆ ಅಪ್ಲೋಡ್ ಮಾಡದಿರೋಂಥ ಚಾನ್ಸಸ್ ಇರುತ್ತೆ, ಅಥವಾ ಮಹಾರಾಷ್ಟ್ರ ಹೈಕೋರ್ಟ್ ವೆಬ್ಸೈಟಲ್ಲಿ, ಬಾಂಬೆ ಹೈಕೋರ್ಟ್ ವೆಬ್ಸೈಟಲ್ಲಿ ಕೆಲವೊಂದು ಸಲ ಇರುತ್ತೆ. ಅದನ್ನೆಲ್ಲ ನಾವು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡೇ ನೋಡ್ಕೊಳ್ಬೇಕು. ಹಾಗೆ ಇನ್ನೊಂದು ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದು ಕೂಡ ಸಿಗತ್ತೆ. ಅದರಲ್ಲೂ ಕೂಡ ಕ್ವಶನ್ ಪೇಪರ್ಗಳು ಸಿಕ್ಕಿದ್ದು ನೋಡಿದ್ದೇನೆ. ರಾಜಸ್ಥಾನ್ ಹೈಕೋರ್ಟಲ್ಲಿ ಕ್ವಶನ್ ಪೇಪರ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೆಕ್ಷನಲ್ಲಿ ಸಿಗ್ತವೆ. ಆದರೆ ರೀಸೆಂಟ್ ಅಪ್ಲೋಡ್ ಮಾಡಿರ್ಲಿಕ್ಕಿಲ್ಲ, ಸ್ಟಿಲ್ 19 ತನಕ ಎಲ್ಲ ಇದೆ ಕ್ವಶನ್ ಪೇಪರ್ಸ್, ಅದನ್ನು ರೆಫರ್ ಮಾಡ್ಬೋದು. 2019 ಮತ್ತು 2020 ತನಕನೂ ಇದೆ, ಹರಿಯಾಣಕ್ಕೆ ಸಂಬಂಧಪಟ್ಟದ್ದು. ಇದಿಷ್ಟು ಹೈಕೋರ್ಟ್ ವೆಬ್ಸೈಟ್ಗಳನ್ನು ಹೇಗೆ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಹೇಗೆ ನೋಡೋದು ಅಂತ ನಿಮಗೆ ತಿಳಿಸ್ಕೊಟ್ಟೆ. ಇನ್ನು ಈ ಕೋರ್ಸ್ ನಾನು ಹೇಳಿದಾಗೆ ಈ ಕೋರ್ಸ್ಗಳನ್ನು ಹೇಗೆ ಸರ್ಚ್ ಮಾಡೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಯಿತು. ಇನ್ನು ಜಡ್ಜ್ಮೆಂಟ್ಸ್, ವೈಸ್ ಸರ್ಚ್, ಕೇಸ್ ನಂಬರ್ ವೈಸ್ ಸರ್ಚ್, ಡೇಟ್ ವೈಸ್ ಸರ್ಚ್, ಈ ಕೋರ್ಸಲ್ಲಿ ಯಾವ್ಯಾವ ಜಡ್ಜ್ಮೆಂಟ್ಸ್ಗಳನ್ನ ಹೇಗೆ ಸರ್ಚ್ ಮಾಡೋದು ಅಂತ ನೋಡೋಣ. ಫಸ್ಟು ನಾವು ಈ ಕೋರ್ಸ್ಗೆ ಹೋದರೆ ಸರ್ಚ್ ಮಾಡಿದರೆ ಸಾಕು. ಈ ಕೋರ್ಸ್, ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಸ್ ಅಂತ, ಡಿಸ್ಟ್ರಿಕ್ಟ್ ಕೋರ್ಸಿಗೆ ಹೋದರೆ ಕರ್ನಾಟಕ, ನೀವು ಕೇವಲ ಕರ್ನಾಟಕ ಅಲ್ಲ, ಯಾವ ಹೈದರಾಬಾದಿಂದ ಕೂಡ ನೋಡ್ಬೋದು, ಕೇರಳದು ತಿರುವನಂತಪುರಂ ಕೂಡ ನೋಡ್ಬೋದು. ಇಲ್ಲಿ ನಿಮಗೆ ನೀವು ಯಾವ್ಯಾವ ಡಿಸ್ಟ್ರಿಕ್ಟಿಗೆ ಸಂಬಂಧಪಟ್ಟವರು ನೀವು ಆ ಡಿಸ್ಟ್ರಿಕ್ಟ್ಗಳನ್ನು ನೋಡ್ತಾ ಹೋಗೋಣ. ಸೊ ನಾನು ಫಸ್ಟು ಆಲ್ಫಾಬೆಟಿಕಲಿ ಯಾವುದಾದ್ರು ಒಂದು ತೊಗೊಳ್ಳಿಕ್ಕೆ ಹೋದರೆ ಬೆಂಗಳೂರು ನಾವು ಕಾಮನ್ ಆಗಿ ತೊಗೊಳ್ತೇವೆ. ಬೇರೆ ಉತ್ತರ ಕನ್ನಡ ನೋಡೋಣ. ಉತ್ತರ ಕನ್ನಡದಲ್ಲಿ ನೋಡಿ, ಕೇಸ್ ಸ್ಟೇಟಸ್, ಕೋರ್ಟ್ ಆರ್ಡರ್, ಕಾಸ್ ಲಿಸ್ಟ್ ಅಂತ ಇಲ್ಲಿ ಸರ್ವಿಸಸ್ ಅಂತ ಏನಿರುತ್ತೆ, ಇಲ್ಲಿ ಒಂದು ಇದು ನಮಗೆ ಆ್ಯಕ್ಚುಲಾಗಿ ಕೇಸ್ ಸ್ಟೇಟಸ್ ಏನು ಅಂತ ಹೇಳುವಂಥದ್ದು. ನಮಗೆ ಅದು ಬೇಡ. ಈಗ ನಮ್ಮ ರೆಫರೆನ್ಸ್ ಏನು, ಕೋರ್ಟ್ ಆರ್ಡರ್, ಫೈನಲ್ ಜಡ್ಜ್ಮೆಂಟ್ಸ್ ಏನಾಗಿದೆ ಟ್ರಯಲ್ ಕೋರ್ಟಲ್ಲಿ, ಜಡ್ಜ್ಮೆಂಟ್ ಡಿಕ್ರಿ ಆಗಿರುತ್ತಲ್ಲ ಸಿವಿಲಲ್ಲಿ, ಆ ಥರ ಒಂದು ಇಲ್ಲಿ ನೋಡಿ ಆರ್ಡರ್ ಡೇಟ್ ಸರ್ಚ್ ಅಂತ ಹೇಳಿದಾನಲ್ಲ, ಇದ್ರ ಪ್ರಕಾರ ಫಸ್ಟ್ ಇದು ತೋರಿಸ್ತೇನೆ. ನಮಗೆ ಮೇನ್ ಉತ್ತರ ಕನ್ನಡದ ಯಾವುದು ಕಾಂಪ್ಲೆಕ್ಸ್ ಇದೆ, ಡಿಸ್ಟ್ರಿಕ್ಟ್ ಕೋರ್ಟ್ ಕಾಂಪ್ಲೆಕ್ಸ್ ಕಾರವಾರ ಇದೆ. 2 ದಿನ ಇಟ್ಕೊಂಡು ನೋಡೋಣ. 25ನೇ ತಾರೀಕಿಂದ 26ನೇ ತಾರೀಕು, ಏಪ್ರಿಲ್ 25ರಿಂದ 26ನೇ ತಾರೀಕು, ಅಂದರೆ 1 ದಿನ ಅಂತಲೇ ತೊಗೊಳ್ಳೋಣ, 1 ಅಥವಾ 2 ದಿನ. ಆ ಡೇಟಲ್ಲಿ ಯಾವ್ಯಾವ ಜಡ್ಜ್ಮೆಂಟ್ಗಳಿರ್ತವೆ, ಏನೇನು ಆರ್ಡರ್ ಮಾಡಿದ್ದಾರೆ, ಕೇವಲ ಫೈನಲ್ ಜಡ್ಜ್ಮೆಂಟ್ ಆರ್ಡರ್ ಅಲ್ಲ, ಯಾವುದೇ ತರಹದ ಜಡ್ಜ್ಮೆಂಟ್ಗಳು, ಯಾವುದೇ ಆರ್ಡರ್ ಕೋರ್ಟ್ CC ಇರಲಿ, OS ಇರಲಿ, ಎಲ್ಲ ಥರ ಜಡ್ಜ್ಮೆಂಟ್ಗಳು ಡಿಸ್ಪ್ಲೇ ಆಗ್ತವೆ. ಸೊ ಇದು ಬೆಸ್ಟ್. ನಿಮಗೆ ದಿನ ಪ್ರಾಕ್ಟೀಸ್ ಮಾಡೋರಾದರೆ, ದಿನ ಒಂದು ಜಡ್ಜ್ಮೆಂಟ್ಗಳ ಬಗ್ಗೆ ಟೈಮ್ ಇದೆ, 1 ಅವರ್ ಕೊಡ್ತೇನೆ ಅಂತ ಆದರೆ ಎಲ್ಲ ತರಹ ಜಡ್ಜ್ಮೆಂಟ್ಗಳು, ಸಿವಿಲ್, ಕ್ರಿಮಿನಲ್, ಎಲ್ಲದ್ರದ್ದು ಓವರ್ ಆಲ್ ವ್ಯೂ ಸಿಗತ್ತೆ. ಸೊ ಇಲ್ಲಿ ಆ್ಯಕ್ಚುಲಿ ಆ ದಿನ ನಾವು ಸರ್ಚ್ ಕೊಟ್ಟಿದ್ದ ದಿನ OS ಮಾಡಿಲ್ಲ, ಆ್ಯಕ್ಚುಲಿ ಕೇವಲ ಕ್ರಿಮಿನಲ್ ಆರ್ಡರ್ಸ್ ಇದೆ. ಸೊ ನಾವಿನ್ನೂ ಬೇಕಿದ್ರೆ 2 ದಿನ ಎಕ್ಸ್ಟ್ರಾ ತೊಗೊಳ್ಳೋಣ, 21ರಿಂದ ಸರ್ಚ್ ಕೊಡೋಣ, ಒಂದು 3-4 ದಿನದ್ದು ಆರ್ಡರ್ಸ್ ಎಲ್ಲ ಬರುತ್ತೆ. ಕೆಲವೊಂದ್ಸಲ ಆಯಾ ಕೋರ್ಟಿಗೆ ಕೊಟ್ಟ ಪವರ್ಸ್ ಮೇಲೂ ಹೋಗುತ್ತೆ. ನೋಡಿ ಇಲ್ಲ 6 ಬಂತು ಒಂದು. ಸೊ 6 ಆದರೂ ಅಪೀಲ್ಗಂತ ನೀವು ಇದು ಬಿಡಬೇಕಾಗಿ ಇಲ್ಲ, ಅವಶ್ಯಕತೆ ಇಲ್ಲ. ಯಾಕಂದರೆ ಸಿವಿಲ್ OS ಅನ್ನೇ ಡಿಸ್ಕಷನ್ ಮಾಡಿರ್ತಾರಲ್ಲ, ಸ್ವಲ್ಪ ಹೈಯರ್ ಲಾ ನಾಲೆಜ್ ಬರುತ್ತೆ. ಸೊ ನಾವು 2-3 ದಿನದ ಎಕ್ಸ್ಟ್ರಾ ಇದು ಕೊಟ್ಟರೆ ಆವಾಗ OS ಎಲ್ಲದು ಬರ್ತಾ ಹೋಗುತ್ತೆ. ಇಲ್ಲಿ ಈಗ ನಿಮಗೆ ಎಂಟೈರ್ ಇದರಲ್ಲಿ ಒಂದು ಎಷ್ಟು ಸರ್ಚ್ ರಿಸಲ್ಟ್ ಬಂತು, 61 ಸರ್ಚ್ ರಿಸಲ್ಟ್ ಬಂತು. ಸೊ ಹಾಗಿರುವಾಗ ಅಷ್ಟುಗಳನ್ನು ಓದ್ತೀರಾ, ನೋಡ್ಕೊಳ್ಬೇಕು. ಕ್ರಿಮಿನಲ್ ಮಿಸ್ ಇದೆಲ್ಲ ಯಾವ ಥರ ಆರ್ಡರ್ಸ್ ಇರುತ್ತೆ. ಕ್ರಿಮಿನಲ್ ಮಿಸ್ ಅಂದರೆ ನೋಡಿ, ಇದು ಬೇಲ್ ಅಪ್ಲಿಕೇಶನ್, ಆಂಟಿಸಿಪೇಟರಿ ಬೇಲ್, ಅದಕ್ಕೆ ಸಂಬಂಧಪಟ್ಟದ್ದು. ಸೊ ಆ ಥರದ್ದೆಲ್ಲ ಕ್ರಿಮಿನಲ್ ಮಿಸ್ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಜಡ್ಜ್ಮೆಂಟ್ಗಳು ಆಗಿರ್ತವೆ, ಆರ್ಡರ್ಗಳಾಗಿರ್ತವೆ. ಸೊ ಅದನ್ನು ಸ್ಕಿಪ್ ಮಾಡ್ಬೋದು. ಇನ್ನು ಮೇನ್ ಜಡ್ಜ್ಮೆಂಟ್ OS ಅಲ್ಲಿ ಏನಾದರೂ ಇದೆಯಾ, RA ಅಲ್ಲಿ ಇದೆಯಾ, OS ಅಲ್ಲಿ ನೋಡೋಣ ನಾವು. ಹಾಗೆ CC ಇಲ್ಲಿ ಜಡ್ಜ್ಮೆಂಟ್ ಇದೆ. ಇಲ್ಲಿ ನೋಡಿ CC ಇಲ್ಲೊಂದು ಜಡ್ಜ್ಮೆಂಟ್ ಇದೆ. ಸೊ ಇಲ್ಲಿ ಸರ್ಚ್ ಮಾಡಿದರೆ ಸಿಗತ್ತೆ. ನೋಡಿ ಇಲ್ಲಿ ಯಾವ ಜಡ್ಜ್ಮೆಂಟು, ಫೈನಲ್ ಎಷ್ಟು ಪೇಜಸ್ ಇದೆ ಅಂತ ಫಸ್ಟ್ ನೋಡ್ಕೊಳ್ಬೇಕು. ಫೈನಲ್ ಏನು ಆರ್ಡ್ರು, ಮೇನ್ ಈ ಆಪ್ರೇಟಿವ್ ಪೋರ್ಷನ್ ಏನಿದೆ ಅದು ನೋಡ್ಕೊಳ್ಬೇಕು. ಓಕೆ, ಸೊ 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಮೇಲೆ ಆಗಿರುವಂಥದ್ದು. ಸೊ ಕಾಮನ್ ಆಗಿ ಈ ಒಂದು ಸೆಕ್ಷನ್ ಮೇಲೆ ತುಂಬ ಕೇಸ್ಗಳಿರ್ತವೆ.
ಸೊ ಕೆಲವೊಂದು ಆ ಕೋರ್ಟ್ಗಳಿಗೆ ಆ ಪವರ್ಸ್ ಇರ್ತವೆ, ಇದನ್ನು ಮಾತ್ರ 138 ಕೇಸಸ್ಗಳನ್ನ ಮಾತ್ರ ಡೀಲ್ ಮಾಡುವಂಥದ್ದು ಅಂತ. ಸೊ ನೀವು ಹೀಗಿರುವಾಗ ಫಸ್ಟ್ ಏನು ಮಾಡಬೇಕು, 138 ಓದಬೇಕು, 255 ಓದಬೇಕು, ಹಾಗೆ 437A ಏನು ಹೇಳುತ್ತೆ ಅದು ನೋಡ್ಕೊಂಡು ಬಿಡಬೇಕು. ಓಕೆ, ಸೊ ಇದು ಒಂದು ರೀತಿಯ ಸರ್ಚ್ ಮಾಡುವಂಥದ್ದು. ಇದಿಷ್ಟು ನಾನು ಆರ್ಡರ್ ವೈಸ್ ಹೇಳ್ಕೊಟ್ಟೆ. ಹಾಗೆ CSEಯಲ್ಲಿ ಬೇರೆ ಡೆಪೋಸಿಷನ್ ಅಂತ ಬಂತು. ಡೆಪೋಸಿಷನ್ ಬಂದಾಗ ಹೇಗೆ ನೋಡಬೇಕು ನೋಡಿ, ಇಲ್ಲಿ ಕನ್ನಡದಲ್ಲೇ ಬಂತು ನಿಮಗೆ. ಆವಾಗ ಯೂಶಲಿ ಕನ್ನಡ ಡೆಪೋಸಿಷನ್ ಇರ್ತದೆ. ಸೊ ಇದನ್ನು ನೀವು ಟ್ರೈ ಮಾಡಿ, ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಓಕೆ, ಈ ಕೇಸ್ ನಂಬರ್ ತೊಗೊಂಡು 887/221 ಅನ್ನು ತೊಗೊಂಡು ಒಂದೇ ಪೇಜ್ ಇದೆ ಸ್ಟಿಲ್, ಆ ದಿನ ಈ ಒಂದು ನಿಮ್ಮ ಟ್ರಾನ್ಸ್ಲೇಷನ್ಗೆ ಒಂದು ಎಕ್ಸಸೈಸ್ ಅಂತ ತಿಳ್ಕೊಂಡು ಟ್ರಾನ್ಸ್ಲೇಷನ್ ಮಾಡ್ಬೋದು. ಇದು ಒಂದು ಸರ್ಚ್. ಹಾಗೆ ಮತ್ತೆ ಇಲ್ಲಿ ಇಶ್ಯೂಸ್ ಇದೆ. ಇದು ಯಾವುದು ಸಂಬಂಧಪಟ್ಟ ಇಶ್ಯೂಸು ನೋಡಬೇಕು ನೀವು. ಗಿಫ್ಟ್ ಡೀಡ್, ಯಾವುದೋ ಒಂದು ಡಿಕ್ಲರೇಷನ್ ಕೇಳಿದ್ದಾರೆ ಕಾಣ್ತದೆ, ಗಿಫ್ಟ್ ಡೀಡನ್ನು ನಲ್ ಆ್ಯಂಡ್ ವಾಯ್ಡ್ ಅಂತ ಮಾಡಲಿಕ್ಕೆ. ಸೊ ಆ ಫ್ರೇಮಿಂಗ್ ನೋಡಿ, ಇದನ್ನು ಬರೆದಿಟ್ಕೊಳ್ಳಿ. ಡಿಕ್ಲರೇಷನ್ ಇರ್ಬೋದು, ಅಡಿಷ್ನಲ್ ಇಶ್ಯೂಸ್ ಅದು ಕೂಡ. ಬೇಕಿದ್ರೆ ನೀವು ಈ ಕೇಸ್ ನಂಬರ್ ತೊಗೊಂಡು ಯಾವ ಕೇಸ್ ಇತ್ತು, OS 5/2021. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಒರಿಜಿನಲ್ ಇಶ್ಯೂಸ್ ಏನಿತ್ತು ನಾನು ಇಲ್ಲಿ ಮಾಡಿ ತೋರಿಸ್ತೇನೆ ನೋಡಿ. OS 5/2021. ಉತ್ತರ ಕನ್ನಡ. ಈಗ ಕೇಸ್ ಸ್ಟೇಟಸ್ಗೆ ಹೋಗಬೇಕು. ನಮಗೆ ಒಂದು ಕೇಸ್ ನಂಬರ್ ಇದೆ, ಆ ಕೇಸ್ ಸ್ಟೇಟಸಲ್ಲಿ ಎಲ್ಲ ಏನೇನು ಆರ್ಡರ್ಸ್ ಮಾಡಿರ್ತಾರೆ ಆ ಕೇಸಿಗೆ ಸಂಬಂಧಪಟ್ಟದ್ದು ಅದೆಲ್ಲದು ನಮಗೆ ಸಿಗೋದಕ್ಕೆ ಇಲ್ಲಿ ಕಾರವಾರ ಡಿಸ್ಟ್ರಿಕ್ಟ್ ಕಾಂಪ್ಲೆಕ್ಸ್. ಕೆಲವೊಂದು ಸಲ ಕೋರ್ಟ್ ಕಾಂಪ್ಲೆಕ್ಸ್ ಸರ್ಚ್ ಮಾಡಿದ್ರೆ ಬರೋದಿಲ್ಲ, ಅದಕ್ಕೆ ಕೋರ್ಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಸರ್ಚ್ ಮಾಡಬೇಕು. ಆವಾಗ ಇದು ಯಾವ ಕೇಸ್ ಆಗಿತ್ತು ಕೆಲವೊಂದು ಸಲ ಅದು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಪ್ರಿನ್ಸಿಪಲ್ ಸೀನಿಯರ್ ಸಿವಿಲ್ ಜಡ್ಜ್ಗೆ ಸಂಬಂಧಪಟ್ಟ ಕೇಸು. ಸೊ ಅದಕ್ಕೋಸ್ಕರ ಕಾರವಾರ, ಇಲ್ಲಿ ಪ್ರಿನ್ಸಿಪಲ್ ಸೀನಿಯರ್ ಸಿವಿಲ್ ಜಡ್ಜ್ ಆ್ಯಂಡ್ CJM ಅಂತ ಏನಿದೆಲ್ಲ ಅಲ್ಲಿ ಆವಾಗ OS 5/2021 BD 97D ನೋಡಿ ಇಲ್ಲಿ ಬಂತು. ಇಲ್ಲಿ ವ್ಯೂ ಅಂತ ಮಾಡಿದರೆ ಇಲ್ಲಿ ಆರ್ಡರ್ಸ್ ಇದೆ, ಒಂದು ಇಶ್ಯೂಸ್ ಇದೆ. ಸೊ ಇದು ಏನು ಆರ್ಡರ್ ಮಾಡಿದ್ದಾರೆ ಅದನ್ನು ಒಂದು ಚೆಕ್ ಮಾಡಿ ನೋಡೋಣ. ಅದೇ ಕೇಸ್ ಆಗಿದ್ರೆ ಇಲ್ಲಿ ನಮಗೆ ಅದು ಯಾವುದು ಕಾಣ್ತಾ ಇಲ್ಲ. ಸೊ 21 ಅದೇ ಇರ್ಬೋದು ಅಂತ ನೋಡೋಣ. ಯಾವುದೋ ಒಂದು ಆರ್ಡರ್ ಆಗಿದೆ IA ನಂಬರ್ ಮೇಲೆ. ಸೊ ನಿಮ್ಗೆ ಇದೊಂದು ಹೆಲ್ಪ್ ಆಗುತ್ತೆ. ಏನು ಆರ್ಡರ್ 39 ರೂಲ್ 1. ಸೊ ಇದ್ರ ಮೇಲೆ ನಿಮಗೆ ಆ್ಯಕ್ಚುಲಿ ಕ್ವಶನ್ಗಳನ್ನ ಕೇಳ್ತಾರೆ. ಟೆಂಪ್ರರಿ ಇಂಜಂಕ್ಷನ್, ಸೊ ಹೇಗೆ ಆರ್ಡರ್ ಮಾಡಿದ್ದಾರೆ ಅದನ್ನು ಒಂದು ನೋಡ್ಕೊಂಡ್ಬಿಟ್ರೆ ಸುಲಭ ಆಗೋದಿಲ್ವಾ. ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಏನಂತ ಹೇಳ್ತಾರೆ, ಡಿಸ್ಟರ್ನಿಂಗ್ ದಿ ಡಿಫೆಂಡೆಂಟ್ಸ್, ಇದೆಲ್ಲ ಇಂಟರ್ ಡೀಟೇಲ್ ಆಗಿ ಸಿಗುತ್ತೆ. ಸೊ ಇದನ್ನು ಒಂದು ರೆಫರೆನ್ಸ್ ಅಂತ ನೀವು ತೊಗೊಳ್ಬೋದು. ಓಕೆ, ಸೊ IA ಆರ್ಡರ್ ಏನಾಗಿದೆ, ಅಲೋ ಮಾಡಿರುವಂಥ IA ಆರ್ಡರ್ ಟೆಂಪ್ರರಿ ಇಂಜಂಕ್ಷನ್ ಮೇಲೆ. ಆವಾಗ ನಿಮ್ಗೊಂದು ರೆಫರೆನ್ಸ್ ಸಿಕ್ತು ಟೆಂಪ್ರರಿ ಇಂಜಂಕ್ಷನ್ ಮೇಲೆ ಏನೇನು ಆರ್ಡರ್ ಆಗಿದೆ ಅಂತ. ಹಾಗೆ ಈ ಸ್ಟೇಜಸ್ ಕೂಡ ಸಿವಿಲ್ ಯಾರಿಗೆ ಕಷ್ಟ ಆಗ್ತದೆ ಅಂತ ಹೇಳ್ತೀರಿ, ಪ್ರತಿಯೊಂದು ದಿನ ಏನೇನು ಆರ್ಡರ್ ಅಂದರೆ ಈ ಕೇಸಿಂದ ಹೇಗೆ ಅದು ಇದಾಗತ್ತೆ. ಫಸ್ಟ್ ಕೇಸ್ ಕಾಲ್ಡ್ ಔಟ್, ಪ್ಲೇಂಟಿಫ್ ಆಬ್ಸೆಂಟ್, ಇಶ್ಯೂ ಸೂಟ್ ಸಮ್ಮನ್ಸ್. ಫಸ್ಟು ಸೂಟ್ ಸಮ್ಮನ್ಸ್ ಮಾಡ್ತಾರೆ. ಇದೇ ರೀತಿ ಕ್ರಿಮಿನಲ್ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಓಕೆ, ಈ ಸ್ಟೇಜಸ್ಗಳನ್ನು ನೋಡ್ಕೊಳ್ಳಿ, ಯಾವ್ದು ನಂತರ ಯಾವುದು ಅಂತ ಹೇಳಿ. ತುಂಬ ಕೆಲಸ ರಿಪೀಟ್ ಆಗಿರುತ್ತೆ, ಸ್ಟಿಲ್ ನಮಗೆ ಅದು ಎಲ್ಲ ಒಂದು ಕಡೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಮಗೆ ಬರೀ ಕೇವಲ 2 ಆರ್ಡರ್ಸ್ಗಳಿವೆ, ಇನ್ನು ಕೆಲವೊಂದು ಕಡೆ ತುಂಬ ಡೆಪೋಸಿಷನ್ ಸಿಗುತ್ತೆ, ಜಜ್ಮೆಂಟ್ಸ್ಗಳು, ಸಣ್ಣ ಬೇರೆ ಆರ್ಡರ್ಸು, ಬೇರೆ IA ಮೇಲೆ ಆರ್ಡರ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ಈ ಥರ ಕೇಸ್ ವೈಸ್ ಸರ್ಚ್ ಕೂಡ ಹೇಳ್ಕೊಟ್ಟೆ ಅಲ್ವಾ. ಇನ್ನು ಕೋರ್ಟ್ ಆರ್ಡ್ರ್, ಕೋರ್ಟ್ ನಂಬರ್ ಅಂತ ಅದರ ಮೇಲೆ ನಾವು ಸರ್ಚ್ ಮಾಡ್ತಾ ಹೋಗೋಣ. ಸೊ ನಾನು ರ್ಯಾಂಡಮ್ ಆಗಿ ಯಾವುದೋ ಒಂದು ಬೇರೆ ಡಿಸ್ಟ್ರಿಕ್ಟ್, ಉತ್ತರ ಕನ್ನಡನ ತೊಗೊಳ್ಳೋಣ, ಶಿರ್ಸಿ ತೊಗೊಂಡು ಇಲ್ಲಿ ಜಸ್ಟ್ ಒಬ್ಬರು ಜಡ್ಜ್ರ ಹೆಸರು ತೊಗೊಳ್ಳೋಣ. ಒಂದು ಕೋರ್ಟ್ ಅಂತ ಹೇಳಿ BUF5CS. ಇಲ್ಲಿ ನೋಡಿ ನಮಗೆ ಎಷ್ಟು ಸರ್ಚ್ ಬಂದಿದೆ, 3517 ಜಡ್ಜ್ಮೆಂಟ್ಸ್ಗಳು, ಆರ್ಡರ್ಗಳು ಸರ್ಚ್ ಇವೆ.
ಸೊ ಇದನ್ನು ನಾವು ಎಂಟೈರಾಗಿ ಹೇಗೆ ಸರ್ಚ್ ಮಾಡೋದು, ನಮಗೆ ಫಸ್ಟ್ ಜಡ್ಜ್ಮೆಂಟ್ಗಳು ಮಾತ್ರ ಬೇಕು. ಅದಕ್ಕೆ ಏನು ಮಾಡೋದು, ಕಂಟ್ರೋಲ್ F ಅಂತ ಮಾಡಿ ಇಲ್ಲಿ ಫೈನಲ್ ಜಡ್ಜ್ಮೆಂಟ್ಗಳ ಬಗ್ಗೆ ಮಾತ್ರ ನಾವು ನೋಡ್ತಿದ್ದೇವೆ. ಒಬ್ಬರು ಜಡ್ಜ್, ಪರ್ಟಿಕ್ಯುಲರ್ ಒಬ್ಬರು ಜಡ್ಜ್ ಕೊಟ್ಟಿರುವಂತಹ ಜಡ್ಜ್ಮೆಂಟ್ಗಳು. ಸೊ JUDG MENT. ಸೊ ನೋಡಿ ಎಷ್ಟು JDG 516 ಜಡ್ಜ್ಮೆಂಟ್ಗಳಿವೆ ಅವರು ಕೊಟ್ಟಿರುವಂಥ ಜಡ್ಜ್ಮೆಂಟ್ಗಳು. ಸೊ ನಮಗೆ ಆ್ಯಕ್ಚುಲಿ ಇದು ಒಂದೇ ಸಾಕಾಗತ್ತೆ ಆಯಿತಾ. ಸೊ ಸಿವಿಲಾ ಕ್ರಿಮಿನಲ್ ಅಂತ ನೋಡ್ತಾ ಹೋಗ್ಬೇಕೀಗ ಒಂದೊಂದೇ. ಇಲ್ಲಿ ನೋಡಿ ಇದೆಲ್ಲ SC ಕೇಸ್ ನಮಗೆ ಈಗ ಬೇಡ, ಇದು ಅಪ್ಪೀಲ್ ಇದು. ಹಾಗೆ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಯಾವ್ದಾದ್ರು ಜಡ್ಜ್ಮೆಂಟ್ ಮಾಡಿದಾರಾ ಅಂತ ನೋಡ್ತಾ ಹೋಗೋಣ. ಇಲ್ವಾ, ಒಂದು ಯಾವ್ದಾದ್ರು ಒಂದು ನಿಮಗೆ ರೆಫರೆನ್ಸಿಗೆ ತೋರಿಸ್ತೇನೆ. ಇಲ್ಲೊಂದು RA ಇದೆ, ಹಾಗೆ SC ಇದೆ. ಸರ್ಚ್ ಮಾಡ್ತಾ ಹೋದರೆ ನಮಗೆ ಆ ಒಂದು ಜಡ್ಜ್ಮೆಂಟ್ಗಳು GNW ಗಾರ್ಡಿಯನ್ಸ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟ್ ಮೇಲೆ ಕೇಳಿರುವಂಥ ಒಂದು ಜಡ್ಜ್ಮೆಂಟ್ಗಳು. ಸೊ ಅದು ಕೂಡ ನಮಗೆ ರೆಫರೆನ್ಸ್ಗೆ ಹೆಲ್ಪ್ ಆಗುತ್ತೆ. ಕೆಲಸಲ್ಲಿ SC ಕೇಸ್ ನೋಡಬೇಕಾಗತ್ತೆ, ಯಾಕೆಂದರೆ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಒಳ್ಳೇದಿರುತ್ತೆ. SC ಕೇಸಲ್ಲಿ ತುಂಬ ಸ್ಕೋಪ್ ಇರುತ್ತೆ, ಎವಿಡೆನ್ಸ್ಗಳು ಬೇರೆ ಬೇರೆ ಥರ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್. ಸೊ ಇದು ಒಂದು ಜಸ್ಟ್ ಇದು ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ಸ್ ಜಡ್ಜ್ ಆ ಒಂದು ಜಡ್ಜ್ ಅಡಿಯಲ್ಲಿ ನಾನು ತೋರಿಸಿದ್ದಕ್ಕೆ ನಿಮಗೆ SC ಕೇಸ್ಗಳು ಬರ್ತವೆ. ಸೊ ಸೆಕ್ಷನ್ಗಳು ಇರಲಿ, ಯಾವುದೇ ಇರಲಿ ತೊಂದರೆ ಇಲ್ಲ, SC ಜಡ್ಜ್ಮೆಂಟ್ ಆದರೂ ತೊಂದರೆ ಇಲ್ಲ. ನೀವು ಇದರಲ್ಲಿ ನೋಡಬೇಕಾಗಿರುವಂಥದ್ದು ಎಂಥದ್ದು, ಅಕ್ವಿಟ್ ಆಯಿತು. ಸೊ ಕನ್ವಿಕ್ಷನ್ ಯಾವುದಿರುತ್ತೆ, ಕನ್ವಿಕ್ಷನ್ಗೆ ಸಂಬಂಧಪಟ್ಟ ಒಂದು 5 ಜಡ್ಜ್ಮೆಂಟ್ಸ್ಗಳನ್ನ ಹುಡ್ಕೊಳ್ಳಿ. ಹಾಗೆ ಅಕ್ವಿಟಲ್ಗೆ ಸಂಬಂಧಪಟ್ಟಾಗೆ 5 ಜಡ್ಜ್ಮೆಂಟ್ಸ್ಗಳನ್ನ ಹುಡ್ಕೊಳ್ಳಿ. ಸೊ ಇದರಲ್ಲಿ ಹೇಗೆ ಡಿಸ್ಕಷನ್ ಮಾಡಿದ್ದಾರೆ, ಈ ಯಾವ್ಯಾವ ಸೆಕ್ಷನ್ಗಳು ಕಾಮನ್ ಆಗಿ ಹಾಕ್ತಾರೆ. ಸೊ ಈ ಎಲ್ಲ ಸೆಕ್ಷನ್ಗಳು IPC ಸೆಕ್ಷನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ 323, 324 ಸಿಂಪಲ್ ಹರ್ಟ್, ಗ್ರೀವಿಯಸ್ ಹರ್ಟ್, ಕ್ರಿಮಿನಲ್ ಇಂಟಿಮಿಡೇಷನ್ನು, ಅನ್ಲಾಫುಲ್ ಅಸೆಂಬ್ಲಿ. ನೀವು ಏನು ಪ್ರಶ್ನೆ ನನ್ನ ಹತ್ರ ಕೇಳ್ತೀರಿ ಯಾವ ಸೆಕ್ಷನ್ಗಳು ಇಂಪಾರ್ಟೆಂಟ್ ಅಂತ, ಅದೆಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿ ಯಾವುದು ಇಂಪಾರ್ಟೆಂಟು ಅದೇ ಇಂಪಾರ್ಟೆನ್ಸ್ ಎಕ್ಸಾಮಲ್ಲೂ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಪ್ರಾಕ್ಟಿಕಲ್ ಇಂಪಾರ್ಟೆನ್ಸ್ ಹೇಗೆ ಅಂತ ಕಂಡುಕೊಳ್ಳೋದು ಈಗ ನಾನು ಹೇಳಿಬಿಡ್ಬೋದು, ಆದರೆ ಅದಕ್ಕೆ ಆಧಾರ ಏನು. ಸೊ ಆಧಾರ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾರೆ ಅಂತ ನಿಮಗೆ ನಂಬಿಕೆ ಬರಲಿಕ್ಕೆ, ಹೌದು ಇದು ಇಂಪಾರ್ಟೆಂಟ್ ಸೆಕ್ಷನ್ಗಳು ಅಂತ ಹೇಳಲಿಕ್ಕೆ. ಅದಕ್ಕೋಸ್ಕರ ಇದೆಲ್ಲದೂ ಕೂಡ ಡೆಮಾನ್ಸ್ಟ್ರೇಷನ್ ಮಾಡಿ ಆವಾಗ ನ್ಯಾಚುರಲ್ ಆಗಿ ನೀವು ಓದ್ತೀರಿ. ಮತ್ತು ಸಪ್ರೇಟಾಗಿ ಓದಬೇಕಾಗಿಲ್ಲ, ಇದು ಓದ್ತಾ ಇದ್ರ ಜೊತೆಗೆ ಇದು ಬರುತ್ತೆ, ಕ್ರಿಮಿನಲ್ ಇಂಟಿಮಿಡೇಷನ್, ಅನ್ಲಾಫುಲ್ ಅಸೆಂಬ್ಲಿ ಜೊತೆ ಹೆದರಿಸಿರ್ತಾರೆ, ಬೆದರಿಕೆ ಒಡ್ಡಿರ್ತಾರೆ ಅಂತ. ಆ್ಯಕ್ಚುಲಿ ಏನಾಗುತ್ತೆ, ಕೆಲವೊಂದು ಎಕ್ಸಾಂಪಲ್ಸ್ಗಳಿರ್ತವೆ, ಅಂಥ ಎಕ್ಸಾಂಪಲ್ಗಳಿಗೆ ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿ ಕೇಸ್ ಫೈಲ್ ಮಾಡ್ತಾರೆ ಅದು ಕೂಡ ಗೊತ್ತಾಗುತ್ತೆ. ಓಕೆ, ಸೊ ಅದ್ರ ಜೊತೆಗೆ ನಾವು ಇಲ್ಲಿ 207, 307 ಏನು ಹೇಳುತ್ತೆ, IPCಲಿ CRPC 207 ಏನು ಹೇಳುತ್ತೆ, ಹೇಗೆ ಇದೆಲ್ಲದು ಚಾರ್ಜಸ್ ನಿಮಗೆ ಹೆಲ್ಪ್ ಆಗಲಿಕ್ಕೆ. ಇಲ್ಲಿ ಜಸ್ಟ್ ನಾನು ಅನ್ಅಕಾಡೆಮಿಕ್ ಕ್ಲಾಸಸ್ ತೊಗೊಳ್ಳುವಾಗ ಹೇಳ್ತಿರ್ತೇನೆ, ಕೆಲವೊಂದು ಬೆಳಗ್ಗೆ ಯಾವ ಕ್ಲಾಸಸ್ ತೊಗೊಳ್ತೇನೆ. ಎಕ್ಸಾಂಪಲ್, ಪ್ರಾಸಿಕ್ಯೂಷನ್ ಪ್ರೂಫ್ಸ್ ಬಿಯಾಂಡ್ ಆಲ್ ರೀಸನೇಬಲ್ ಡೌಟ್, ಇದನ್ನು ಬಿಟ್ಟರೆ ಇದನ್ನು ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಇದೇ ನಮ್ಮ ಚಾರ್ಜಸ್ ಆಗುತ್ತೆ. ಸೊ ಚಾರ್ಜಸ್ಗೂ ಕೂಡ ನಿಮಗೆ ಚಾರ್ಜಸ್ ಫ್ರೇಮ್ ಮಾಡಲಿಕ್ಕೆ ಕೂಡ ಇದೆಲ್ಲ ಹೆಲ್ಪ್ ಆಗುತ್ತೆ. ಓಕೆ, ಇದು ಸೆಷನ್ಸ್ ಕೋರ್ಟಿನ ಜಡ್ಜ್ಮೆಂಟ್ ಆಗಿರೋದಕ್ಕೆ ನೋಡಿದ್ದು. ಮೇನ್ ಈ ಪೋರ್ಷನ್ ನೀವು ನೋಡ್ಕೊಳ್ಬೇಕು, ಆರ್ಡ್ರ್ ಏನಿದು ಅಂತ ಹೇಳಿ. ಕೆಲವೊಂದು ಆರ್ಟಿಕಲ್ ಸೀಸ್ ಆಗಿರುತ್ತೆ, ಅದನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಹೇಳಿರ್ತಾರೆ. ಎಲ್ಲಿ ತನಕ, ಅಪೀಲ್ ಪೀರಿಯಡ್ ತನಕ, ಅಥವಾ ಬೇಲ್ ಅಥವಾ ಬಾಂಡ್ ಬರ್ಸ್ಕೊಂಡಿರ್ತಾರೆ, ಅದು ಕ್ಯಾನ್ಸಲ್ ಮಾಡಬೇಕಾ, ಅದು ಕಂಟಿನ್ಯೂ ಆಗುತ್ತಾ, ಎಷ್ಟು ಸಮಯ ತನಕ ಕಂಟಿನ್ಯೂ ಆಗುತ್ತೆ, ಅಕ್ವಿಟ್ ಆದರೂ ಯಾವ ಸೆಕ್ಷನ್ ಅಡಿಯಲ್ಲಿ ಅಕ್ವಿಟಲ್ ಆಗುತ್ತೆ, ಯಾವ ಸೆಕ್ಷನ್ ಅಡಿಯಲ್ಲಿ. ಯಾಕೆಂದರೆ ಬೇರೆ ಬೇರೆ ಸೆಕ್ಷನ್ ಇದೆ, ವಾರೆಂಟ್ ಟ್ರಯಲ್ಲು, ಸೆಷನ್ಸ್ ಟ್ರಯಲಲ್ಲಿ ಬೇರೆ ಬೇರೆ ಸೆಕ್ಷನಲ್ಲಿ ಅಕ್ವಿಟ್ ಕನ್ವಿಕ್ಷನ್ ಇರುತ್ತೆ, ಅದನ್ನು ಕೂಡ ನೋಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ಓಕೆ, ಸೊ ಇದು ಒಂದು ತರಹದ ಒಂದು ನಿಮಗೆ ಎಕ್ಸಾಂಪಲ್ ತೋರಿಸಿದ್ದು ಸೆಷನ್ಸ್ ಕೋರ್ಟಲ್ಲಿ. ಇದರಲ್ಲಿ ಹಾಗೆ 313 ಸ್ಟೇಟ್ಮೆಂಟ್ ಎಲ್ಲ ಫ್ರೇಮ್ ಮಾಡಲಿಕ್ಕೆ ಇರುತ್ತೆ ನೋಡಿ. 313 ಸ್ಟೇಟ್ಮೆಂಟು ಸರ್ಚ್ ಸಿಗತ್ತೆ, ಸರ್ಚಲ್ಲಿ ಇದು ಕನ್ನಡದಲ್ಲಿ ಸಿಕ್ತು ನೋಡಿ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು. ಅಭಿಯೋಜನೆ ಪರ ಸಾಕ್ಷಿದಾರರು, ಪ್ರಾಸಿಕ್ಯೂಷನ್, ಇದು ವಿಟ್ನೆಸ್ ಆಫ್ ಪ್ರಾಸಿಕ್ಯೂಷನ್, ಆ ಥರ ಎಲ್ಲ ನಾವು ನೋಡ್ಬೋದು. ಆಮೇಲೆ ಈ ಕೇಸ್ ನಂಬರ್ ಇಟ್ಕೊಂಡು ಕೂಡ ಇನ್ನೂ ಡೀಟೇಲ್ ಆಗಿ ಸರ್ಚ್ ಮಾಡ್ಬೋದು. SC ನಂಬರ್ 67, SC ಬದಲು CC ಇರುತ್ತೆ, ಹಾಗೆ ನೀವು ಸರ್ಚ್ ಮಾಡ್ಬೋದು. ಓಕೆ, ಸೊ ಈ ಥರ ಪ್ರತಿ 313 ಸ್ಟೇಟ್ಮೆಂಟ್ಗಳನ್ನು ಫ್ರೇಮ್ ಮಾಡಲಿಕ್ಕೆ ಇರುತ್ತೆ ಕನ್ನಡದ್ದು. ಇನ್ನು ಚಾರ್ಜಸ್ ಹಾಗೆ ಇಶ್ಯೂಸ್ ಕೂಡ ಇರುತ್ತೆ ನೋಡಿರಿ, ಯಾವ ರೀತಿಯಲ್ಲಿ ಚಾರ್ಜಸ್ ಸರ್ಚ್ ಮಾಡೋದು ಅಂತ. ದೋಷಾರೋಪಣೆ, ನಿಮ್ಮ ಮೇಲೆ ಹೊರಿಸೋ ದೋಷಾರೋಪಣೆ ಹೇಗೆ, ಯಾವ ಸೆಕ್ಷನ್ ಅಡಿಯಲ್ಲಿ, 504 ಸಹವಾಚಕ, ರೆಡ್ ವಿತ್ 34 ಅಂದರೆ ಸೆಕ್ಷನ್ 34 ಇರುವಾಗ ಹೇಗೆ ಒಟ್ಟಿಗೆ ಸರ್ಚ್ ಮಾಡ್ತಾರೆ, ಹೇಗೆ ಚಾರ್ಜಸ್ ಫ್ರೇಮ್ ಮಾಡ್ತಾರೆ, ಅದನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಒಟ್ಟಿಗೆ ನೀವು ಅವರ ಸಮಯದಲ್ಲಿ ಒಟ್ಟಿಗೆ ಅವ್ರ ಜೊತೆ ಸೇರಿ ಈ ಥರ ಮಾಡಿದ್ರಿ
ಅಂತ ಹೇಳ್ಕೊಂಡು ಬೇಕಾಗಿರತ್ತಲ್ಲ, ಸೊ ಅದಕ್ಕೋಸ್ಕರ ಹೇಳುವಂಥದ್ದು. ಇದೇ ಇಂಗ್ಲೀಷಲ್ಲೂ ಸಿಗುತ್ತೆ ನಿಮಗೆ. ಓಕೆ, ಸ್ವಲ್ಪ ಫಸ್ಟು ಒಂದು 2-3 ದಿನ ಕಷ್ಟ ಆಗುತ್ತೆ ಸರ್ಚ್ ಮಾಡಲಿಕ್ಕೆ. ಇಶ್ಯೂಸ್ ಇದೆಯಾ ನೋಡೋಣ, ಇಶ್ಯೂಸ್ ಫ್ರೇಮ್ ಮಾಡಿದ್ದಾರೆ ಅಂತ. ಎಲ್ಲ ನಮಗೆ ಹೇಗೆ ಬ್ರೌಸ್ ಮಾಡಬೇಕಂತ ಇಲ್ಲ, ಜಸ್ಟ್ ಕಂಟ್ರೋಲ್ F ಮಾಡಿ ಸರ್ಚ್ ಕೊಟ್ಟರೆ ಎಲ್ಲೋ ಒಂದು ಸರ್ಚ್ ಇದೆ. ಇದರಲ್ಲಿ ಒಂದು ಇಶ್ಯೂ ಅಂತ ಇದೆ, ಕ್ರಿಮಿನಲ್ ರಿವಿಷನ್ ಪೆಟಿಷನಲ್ಲಿ. ಅದು ಹೇಗೆ ಆಗಿದೆ ಗೊತ್ತಿಲ್ಲ, ನೋಡೋಣ. ಇದು ಆರ್ಡರ್ ಅಂತ ಮಾಡಲಿಕ್ಕೆ ಇಶ್ಯೂ ಅಂತ ಇದಾಗಿತ್ತು. ಸೊ ದಟ್ಸ್ ನಾಟ್ ಅ ಪ್ರಾಬ್ಲಮ್. ಓಕೆ, ಸೊ ಕೆಲವೊಂದು ಸರ್ಚ್ ಬೇರೆ ಕಡೆ ಕರ್ಕೊಂಡು ಹೋಗ್ತೇವೆ, ಒಂದ್ಸಲ ಜಸ್ಟ್ ಕ್ರಾಸ್ ವೆರಿಫೈ ಮಾಡ್ಕೊಳ್ಬೇಕು. ಇಲ್ಲಂದ್ರೆ ಡಿಕ್ರಿ ಅಂತ ಇದೆ. ಡಿಕ್ರಿ ಅಂದರೆ ಏನಂತ ನೋಡಿ, ಡಿಕ್ರಿ ಹೇಗೆ ಇರುತ್ತೆ, ಆ ಫಾರ್ಮೆಟ್ ಹೇಗಿರುತ್ತೆ ಅಂತ ಗೊತ್ತಾಗತ್ತೆ. ಈ ಥರ ಶೆಡ್ಯೂಲ್ದು ಡಿಸ್ಕ್ರಿಪ್ಷನ್ ಎಲ್ಲ ಇರುತ್ತೆ, ಕನ್ನಡದಲ್ಲೂ ಕೊಟ್ಟಿದ್ದಾರೆ. ಸೊ ಇಷ್ಟು ನಾವು ಈ ಕೋರ್ಸಲ್ಲಿ ಹೇಗೆ ಸರ್ಚ್ ಮಾಡೋದು, ಜಜ್ಮೆಂಟ್ ವೈಸು, ಕೇಸ್ ವೈಸು, ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆಲ್ಲ, ಕೇಸ್ ನಂಬರು, ಕೇಸ್ ಸ್ಟೇಟಸ್ ವೈಸು, ಕೇಸ್ ಸ್ಟೇಟಸ್ಸು, ಈ ಕೇಸ್ ನಂಬರು, ಹಾಗೆ FIR ನಂಬರ್ ಮುಖಾಂತರ ನಾವು ಹುಡ್ಕೊಳ್ಬೋದು. ಆಯಿತಾ. ಪಾರ್ಟಿ ನೇಮ್ ಇದ್ರೆ ಅಥವಾ ಅಡ್ವೊಕೇಟ್ ನೇಮ್ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ಅಡ್ವೊಕೇಟ್ ಯಾರು ಅಡ್ವೊಕೇಟ್ ಹೆಸರಲ್ಲಿ ಒಳ್ಳೆ ಕೇಸ್ ಇದೆ. ಅಥವಾ ಕೇಸ್ ಟೈಪ್ ಮುಖಾಂತರ CC ಆದರೆ CC, ಈಗ ಒಂದು ಉದಾಹರಣೆಗೆ ಯಾವುದೋ ಒಂದು ಸರ್ಚ್ ಮಾಡ್ತೇನೆ. ಬೇರೆ ಬೇರೆ CC, ಕೇವಲ CC ಮಾತ್ರ ಓದ್ತಿದ್ದೀರಿ ಆ ದಿನ, ಅಥವಾ ಫೈನಲ್ ಡಿಕ್ರಿ ಪೆಟಿಷನ್ಸ್ ಪ್ರೊಸೀಡರ್ಸ್ ಬಗ್ಗೆ ನೋಡಬೇಕು. ಪ್ರಿಲಿಮಿನರಿ ಡಿಕ್ರಿ ಆದ ನಂತರ ಫೈನಲ್ ಡಿಕ್ರಿ ಏನಿರುತ್ತೆ ಅದರದ್ದು ಓದಬೇಕಾಗಿರುತ್ತೆ. ಆವಾಗ ಹೇಗೆ ಓದ್ತೀರಿ ಅದು ಕೂಡ ನೋಡ್ಕೊಳ್ಬೇಕು. ಎಕ್ಸಿಕ್ಯೂಷನ್ ಅದರಲ್ಲಿ ಏನಾದರೂ ಆರ್ಡರ್ ಮಾಡಿದ್ದಾರೆ, ಒಂದು ಜಸ್ಟ್ ಡಿಸ್ಪೋಸ್ ಇತ್ತು, ಪೆಂಡಿಂಗ್ ಅಲ್ಲ, ಡಿಸ್ಪೋಸ್ ನೋಡಿ ಯಾವ ವರ್ಷದ ಕೇಸ್ ಅಂದರೆ 2018 ಅಂತ ತಗೊಳ್ಳೋಣ. ಸೊ UF ULCP 30 ಎಕ್ಸಿಕ್ಯೂಷನ್ ಪೆಟಿಷನ್ಸ್ಗಳಿವೆ ಡಿಸ್ಪೋಸ್ ಆಗಿರುವಂಥದ್ದು. ಸೊ ಒಂದನ್ನು ನಾವು ನೋಡೋಣ, ಒಂದು ಬ್ಯಾಂಕಿಂದು ನೋಡೋಣ, ಸಹಕಾರಿ ಬ್ಯಾಂಕ್ ಆರ್ಡರ್ ಆಗಿದೆ. ಏನು ಆರ್ಡರ್ ಆಗಿದೆ? ಇದು ಆರ್ಡರ್ ಶೀಟನ್ನು ಅಪ್ಲೋಡ್ ಮಾಡಿದ್ದಾರೆ. ಸೊ ಟೈಪ್ಡ್ ಇದ್ದರೆ ಬೇರೆ ನೋಡಬೇಕು. ಸೊ ಇದು ನಮಗೆ ಅಷ್ಟು ಡೀಟೇಲ್ ಆಗಿ ಆರ್ಡರ್ ಇಲ್ಲ, ಸೊ ಬೇರೆದಕ್ಕೆ ಹೋಗಬೇಕು. ಬ್ಯಾಕ್ ಅಂತ ಮಾಡಿ ಬೇರೆ ಯಾವ್ದಾದ್ರು ಇದೆಯಾ, ಕೆಲವು ಸಿಗದಿದ್ರೆ ಸರ್ಚ್ ಮಾಡಬೇಕು, ಮತ್ತೆ ಬೇರೆದಕ್ಕೆ ಹೋಗಬೇಕು. ಇದು ಕೂಡ ಡಿಸ್ಪೋಸ್ ಅಂತ ಇದೆ, ನೋಡೋಣ. ಕೆಲವು ವಿಡ್ರಾ ಮಾಡಿರ್ತಾರೆ, ಕ್ಲೋಸ್ಡ್ ಆಸ್ ಫುಲ್ಲಿ ಸ್ಯಾಟಿಸ್ಫೈಡ್ ಯಾಕೆಂದರೆ ಅವರು ಹಣ ಕೊಟ್ಟಿರ್ತಾರೆ ಹಾಗೆ. ಸೊ ಒಂದೇ ಸರ್ಚಿಗೆ ಸಿಗುತ್ತೆ ಅಂತ ನಾನು ಖಂಡಿತವಾಗಿ ಹೇಳೋದಿಲ್ಲ. ಒಂದು 15-20 ಸರ್ಚ್ ಮಾಡ್ತಾ ಈಗಲೇ ನಾನು ಎಷ್ಟು ಹೊತ್ತಾಯಿತು ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಆ ಥರ ಮಾಡ್ತಾ ಹೋದರೆ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಮದೇ ಒಂದು ಹೊಸದಾಗಿ ನಿಮ್ಮ ಶೈಲಿಯಲ್ಲಿ ನೀವು ನಿಮ್ಮ ಒಂದು ವಿಧಾನನ ಡೆವಲಪ್ ಮಾಡ್ಕೊಳ್ಬೋದು. ಓಕೆ, ಇದಿಷ್ಟು ನಾನು ಈ ಕೋರ್ಸ್ ಮುಖಾಂತರ ಹೇಗೆ ಸರ್ಚ್ ಮಾಡೋದು ಅಂತ ಹೇಳ್ಕೊಟ್ಟೆ. ಹಾಗೆ ಈ ಕೋರ್ಸ್ ವೆಬ್ಸೈಟನ್ನು ಇಟ್ಕೊಂಡಿರೋಣ. ಈಗ ನೆಕ್ಸ್ಟ್ ನಾವು ಏನು ನೋಡಬೇಕಾಗಿರುವಂಥದ್ದು, ಹೈಕೋರ್ಟ್ ವೆಬ್ಸೈಟ್ ಸಬ್ಜೆಕ್ಟ್ ವೈಸ್ ಸರ್ಚ್, ಸೆಕ್ಷನ್ ವೈಸ್ ಸರ್ಚ್ ಅಂತ ಒಂದು ಫ್ರೀ ಟೆಕ್ಸ್ಟ್ ಸರ್ಚ್ ಅಂತ ಒಂದು ಹೈಕೋರ್ಟ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟ ಒಂದು ಇದು ಸರ್ಚ್ ಇದೆ ಹೇಗೆ ಅಂತ. ಸೊ ಇದರಲ್ಲಿ ಸಬ್ಜೆಕ್ಟ್ ವೈಸ್ ಸರ್ಚ್, ಸೆಕ್ಷನ್ ವೈಸ್ ಸರ್ಚ್ ನೋಡಿ, ಹೈಕೋರ್ಟ್ ವೆಬ್ಸೈಟಲ್ಲಿ ಬೇರೆ ಬೇರೆ ಥರ ಆಪ್ಷನ್ ಇದೆ. ಮೊಬೈಲಲ್ಲಿ ನಂಗೆ ಡೌಟ್, ಕೆಲವೊಂದು ಪ್ಲಗ್ಇನ್ ಸಪೋರ್ಟ್ ಮಾಡಲಿಕ್ಕಿಲ್ಲ, ಅದಕ್ಕೋಸ್ಕರ ಮೊಬೈಲಲ್ಲಿ ಟ್ರೈ ಮಾಡಿ, ಬರೋದಿಲ್ಲ ಅಂತ ಹೇಳಬೇಡಿ. ಹೈಕೋರ್ಟ್ ಆಫ್ ಕರ್ನಾಟಕ ಇಲ್ಲಿ ಹೋಗಿ ಸರ್ಚ್ ಮಾಡಿ. ಇಲ್ಲಿ ಜಡ್ಜ್ಮೆಂಟ್ಸ್ ಅಂತ ಏನಿರುತ್ತೆ, ಆವಾಗ ನಾನು ನೋಟಿಫಿಕೇಶನ್ ತೋರಿಸಿದ್ದು, ಈಗ ಜಡ್ಜ್ಮೆಂಟ್ಸಿಗೆ ಹೋಗಿ. ಇದೆಲ್ಲದೂ ಕೂಡ ಹೆಲ್ಪ್ ಆಗುತ್ತೆ ಆಯಿತಾ. ಬೇರೆ ಬೇರೆ ಸರ್ಚ್, ನಿಮಗೆ ಕೇಸ್ ನಂಬರ್ ಇದ್ದರೆ ಡೈರೆಕ್ಟ್ ಕೇಸ್ ನಂಬರ್ ಸರ್ಚ್ ಮಾಡ್ಬೋದು, ಇಲ್ಲಾಂದರೆ ಫ್ರೀ ಟೆಕ್ಸ್ಟ್ ಸರ್ಚ್ ಇದ್ರ ಬಗ್ಗೆ ನೋಡುವಂಥದ್ದು. ಓಕೆ, ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸರ್ಚ್ ಮಾಡ್ಬೋದು. ನಮಗೆ ಬೆಂಗಳೂರು ಬೆಂಚಲ್ಲಿರುವಂತಹ ಯಾವುದೋ ಒಂದು ಜಡ್ಜ್ಮೆಂಟ್ಗಳನ್ನು ನೋಡಬೇಕು, ಯಾವುದಕ್ಕೆ ಸಂಬಂಧಪಟ್ಟದ್ದು. ಈಗ ನನಗೆ ಸೆಕ್ಷನ್ 154 ಬಗ್ಗೆ ಡೌಟ್ ಇದೆ, FIR ಬಗ್ಗೆ. ಅದ್ರ ಬಗ್ಗೆ ಏನಾದರೂ ಆರ್ಡರ್ ಆಗಿದೆಯಾ, ಕ್ವಾಶಿಂಗ್ FIRನ ಕ್ವಾಶ್ ಮಾಡಲಿಕ್ಕೆ ಏನಾದರೂ ಪ್ರೊಸೀಡಿಂಗ್ ಆಗಿದೆಯಾ, ಸೆಕ್ಷನ್ 154 ಬಗ್ಗೆ ಎಲ್ಲೆಲ್ಲಿ ಹೇಳ್ತಾರೆ. CRPC ಫಸ್ಟು ಆ್ಯಕ್ಟ್ ಯಾವುದು, ಕ್ರಿಮಿನಲ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಸೆಲೆಕ್ಟ್ ಮಾಡಿ 154 ಸೆಕ್ಷನನ್ನು. ಡಿಸ್ಪೋಸಲ್ ನೇಚರ್ ನೀವು ಹಾಗೇನೂ ಬಿಡ್ಬೋದು, ಅಥವಾ ಯಾವುದಾದ್ರು ಅಲೋ ಆಗಿದೆ. ಈಗ ಸದ್ಯಕ್ಕೆ ನಾನು ಹಾಗೆ ಬಿಡ್ತೇನೆ, ಯಾವುದನ್ನು ಸೆಲೆಕ್ಟ್ ಮಾಡೋದಿಲ್ಲ. ಇನ್ನು 64139 ಇದನ್ನು ಸರ್ಚ್ ಮಾಡಿದರೆ ನೋಡಿ, ಇಲ್ಲಿ 310 ರಿಸಲ್ಟ್ ಬಂತು. ಅದ್ರಲ್ಲಿ ನೀವು ಯಾವ ಜಸ್ಟಿಸ್, ಯಾವ ವರ್ಷದ್ದು ಅಂತ ಹೇಳಿ ಕೂಡ ಫಿಲ್ಟರ್ ಮಾಡಿ ಲಿಮಿಟೆಡ್ ಆಪ್ಷನನ್ನು ಮಾಡ್ಕೊಳ್ಬೋದು. ಈಗ ನಾನು ಯಾವುದಾದ್ರು ಒಂದು ರಿಟ್ ಪೆಟಿಷನ್, ಅದು ನೋಡಿ ಇಲ್ಲಿ ರಿಟ್ ಪೆಟಿಷನ್ ಇದೆ, ಇನ್ನೊಂದು ಕ್ರಿಮಿನಲ್ ಪೆಟಿಷನ್ ಇದೆ. ಯಾಕೆ ಈ ಅಡಿಯಲ್ಲಿ ರಿಟ್ ಪೆಟಿಷನ್ ಮಾಡಿದರು, ಯಾಕೆ ಕ್ರಿಮಿನಲ್ ಪೆಟಿಷನ್ ಮಾಡಿದರು,
154ಗೆ ಯಾಕೆ ಬೇರೆ ಬೇರೆ ರೀತಿಯ ಆಪ್ಷನ್ಸ್ ಇದೆ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ, ಆ್ಯಕ್ಚುಯಲ್ ಪ್ರೊಸೀಜರ್ ಏನು ಹಾಗಿದ್ರೆ. ಯಾಕೆಂದರೆ ನಾವು ಯಾವ ಹೆಸರಿನಡಿಯಲ್ಲಿ ಫೈಲ್ ಮಾಡ್ತೇವೆ ಅದೆಲ್ಲದೂ ಸರಿಯಾಗಿ ಆಗಿರಬೇಕಾಗಿಲ್ಲ, ಅದನ್ನು ಕೆಲವೊಂದ್ಸಲ ಡಿಸ್ಮಿಸ್ ಮಾಡಿರ್ಬೋದು. ಸೊ ಆ ಒಂದು ವಿಷಯವನ್ನು ಕೂಡ ತಿಳ್ಕೊಳ್ಬೇಕು. ಈಗ ನಾವು ಇದನ್ನು ನೋಡೋಣ. ಮೊಬೈಲಲ್ಲಿ ಇಲ್ಲಿ ತನಕ ಬರುತ್ತೆ, ಇದ್ರ ನಂತರ ಡಿಸ್ಪ್ಲೇ ಆಗಲಿಕ್ಕಿಲ್ಲ ಕೆಲವರಿಗೆ. ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಈಗ ಕ್ರಿಮಿನಲ್ ಪೆಟಿಷನ್ ಹೀಗೆ ಡೀಟೇಲ್ ಆಗಿ ಬಂತು. ಸೊ ಇದು ಆ್ಯಕ್ಚುಲಿ ನೀವು 482 ಅಲ್ಲಿ ಹಾಕಿರುವಂಥದ್ದು. ಸೊ ಕ್ರೈಮ್ ನಂಬರ್ ಇಲ್ಲಿ ನಿಮಗೆ ಸಿಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡಬೇಕಂದ್ರೆ ಈ ಕೋರ್ಟ್ಗೆ ಹೋಗಿ ಕ್ರೈಮ್ ನಂಬರ್ 12/2019 ಯಾವ ಕೋರ್ಟ್, ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್, ಅದನ್ನು ಅಲ್ಲಿ ಸರ್ಚ್ ಮಾಡಿ ನೋಡಬೇಕು. ಓಕೆ, ಇದು ಒಂದು ಚಿಕ್ಕದು ಡಿಸ್ಪೋಸ್ ಆಗಿರುವಂಥದ್ದು. ಯಾಕೆ, ಹೇಗೆ, 173 ಏನು ಅಡಿ ಹಾಕಿದ್ರು, ಇದೆಲ್ಲ ಯಾವ ಸೆಕ್ಷನ್ ಅಡಿಯಲ್ಲಿ ಹಾಕಿದ್ರು ಅದೆಲ್ಲ ನೋಡ್ಕೊಂಡ್ಬಿಟ್ರೆ ಆಯಿತು. 167(2)A ಯಾಕೆ ಮ್ಯಾಂಡೇಟರಿ ಪ್ರಾವಿಷನ್ ಡಿಫಾಲ್ಟ್ ಬೇಲ್ ಅಂತ ಏನಿತ್ತು, ಹೇಗೆ ಅಪ್ಲೈ ಆಗುತ್ತೆ, ಯಾವ ರೀತಿಯಲ್ಲಿ ಆಗುತ್ತೆ, ಆ ಫ್ಯಾಕ್ಟ್ಸ್ ಇದಕ್ಕೆ ಚೆಕ್ ಮಾಡ್ಕೊಂಡು ಹೋದರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಒಂದು ಜಡ್ಜ್ಮೆಂಟ್ಗಳನ್ನ ಒಂದು ತೋರಿಸ್ತಾನೆ ನೋಡಿ. ಇದು 4 ಪೇಜ್ ಇರುವಂಥದ್ದು. ಇದು ಹಾಗೆ ಆದರೆ ನಮಗೆ ಹೊಸ ನೋಡಿ ಸೆಕ್ಷನ್ 41(1)D ಇದರಲ್ಲಿ ಯಾವುದೋ ಹೊಸ ಪ್ರಾವಿಷನ್ ಇದೆ CRPC. ಸೊ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಇದೆ, ಹೇಗೆ ಅಪ್ಲೈ ಆಗುತ್ತೆ, ಯಾವ ರೀತಿಯಲ್ಲಿ ಅಪ್ಲೈ ಆಗುತ್ತೆ ನೋಡ್ಕೊಂಡ್ಬಿಟ್ರೆ ಆಯಿತು. ಇನ್ನು ಕೆಲವೊಂದು ಡೀಟೇಲ್ ಆಗಿ ನಮಗೆ IPCಯಲ್ಲಿ ನಮಗೆ ಪಿನಲ್ ಕೋಡ್, ಇಂಡಿಯನ್ ಪಿನಲ್ ಕೋಡ್ 143. ಇಲ್ಲಿ ನೋಡಿ ಇಲ್ಲೆಲ್ಲ ಸರ್ಚ್ 2022 ರಿಸಲ್ಟ್ ಇದೆ. ನಾನು 2022 ಮಾತ್ರ ಸೆಲೆಕ್ಟ್ ಮಾಡ್ತೇನೆ. 29 ರಿಸಲ್ಟ್ ಬರುತ್ತೆ ನೋಡಿ, 29 ರಿಸಲ್ಟ್ ಮಾತ್ರ ಬಂತು. ರೀಸೆಂಟ್ ಯಾವುದು ಅಂತ ನೋಡೋಣ. ಒಂದು ನೋಡಿ, ಇದು ಒಂದು ಏನಾಗಿರುವಂಥದ್ದು, ಇದು ಕಾಶ್ 488 ಅಡಿಯಲ್ಲೇ ಇರುವಂಥದ್ದು. ಡೈರೆಕ್ಟಾಗಿ ಕನ್ವಿಕ್ಷನ್ ಆಗಿರುವಂಥದ್ದಲ್ಲ ಅಥವಾ ಅಕ್ವಿಟ್ ಆಗಿರುತ್ತದಲ್ಲ. ಸೊ ಅಕ್ವಿಟ್ ಯಾವ್ದಾರು ಆಗಿದೆಯಾ ನೋಡಬೇಕು. ಹೀಗೆ ಅದನ್ನು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿಕೊಂಡೇ ಹುಡುಕುವಂಥದ್ದು. ಇದು 41353. ಇದು ಬೇಲ್ ಅಪ್ಲಿಕೇಶನ್ ಸಂಬಂಧಪಟ್ಟದ್ದು. ಇದು ಇಂಪಾರ್ಟೆಂಟ್, ಈ ಸೆಕ್ಷನ್ಗಳೆಲ್ಲ ಇದೆಲ್ಲ ಓದ್ಕೊಳ್ಬೋದು. ಹಾಗೆ ಜಸ್ಟ್ ಒಂದು ನೋಡೋಣ. ಆಯಿತು, ಇದು ಹಾಗೆ ವಿಡ್ರಾ ಆಗಿರುವಂಥದ್ದು. ಯಾಕೆ ವಿಡ್ರಾ ಆಯಿತು, ಏನು 482 ಅಲ್ಲಿ ಏನು ಪ್ರಾವಿಷನ್ ಇದೆ ಅದನ್ನು ನೋಡ್ಕೊಳ್ಬೇಕು. ಇದು ಕ್ವಾಶ್ ದಿ FIR. ಸೊ ನಾವು ನೋಡಿದಾಗೆ ತುಂಬ ಕೇಸಸ್ಗಳು ಕ್ವಾಶ್ ದಿ FIR ಅಂತಲೇ ಇರುತ್ತೆ. ಸೊ ನಾವಿನ್ನು ಹಾಗಿದ್ರೆ 2022 ರೀಸೆಂಟ್ ಇದು ಕನ್ವಿಕ್ಷನ್ ಆಗಿರುವಂಥದ್ದು ಇರೋದಿಲ್ಲ. ಸೊ ಯೂಶ್ವಲಿ ಅದಕ್ಕೋಸ್ಕರ ಏನು ಮಾಡಬೇಕು, ಮತ್ತೆ ಬೇರೆ ಹಳೆಯದು ತೊಗೊಳ್ಬೇಕಾಗತ್ತೆ. 2018 ಆವಾಗ ಅದು ಟ್ರಯಲ್ ಎಲ್ಲ ಆಗಿ ಬಂದಿರುವಂಥದ್ದು. ಸೊ 2018 ನೋಡೋಣ. ಇದು 438 ಅಲ್ಲಿ. ಸೊ ಆಂಟಿಸಿಪೇಟರಿ ಬೇಲ್, ಆದಷ್ಟು ಆಂಟಿಸಿಪೇಟರಿ ಬೇಲ್, ಕಾಸ್ಟ್ಲಿ ಪ್ರೊಸೀಡಿಂಗ್ಸ್ ಇದೇ ಜಾಸ್ತಿ ಇರುವಂಥದ್ದು. ಸೊ ಅದು ಕೂಡ ತುಂಬ ಮುಖ್ಯವಾದ ಪ್ರಾಕ್ಟಿಕಲ್ ಆಗಿ ನಾವು ನೋಡುವಂತಹ ಸೆಕ್ಷನ್ಸ್ಗಳು. ಸೊ ಅದು ಗೊತ್ತಿರಲೇಬೇಕು ಅವಶ್ಯಕವಾಗಿ. ನೋಡಿ, ಬೇಲ್ ಇನ್ ಕ್ರೈಮ್. ಇನ್ನೊಂದು ಅದಕ್ಕೆ ನಾವು ಕನ್ವಿಕ್ಷನ್ ಅಂತ ಹಾಕಿದರೆ ಇಲ್ಲಿ ಎಕ್ಸ್ಟ್ರಾ ಒಂದು ಸರ್ಚ್ ಕೊಟ್ಟು ಈಗ ನೋಡೋಣ. ಇದು
ಇದು ಪ್ರೇಯರ್ ಟು ಗ್ರಾಂಟ್ ಲೀವ್ ಅಗೇನ್ಸ್ಟ್ ಆರ್ಡರ್ ಆಫ್ ಅಕ್ವಿಟಲ್. ಸೊ ನೋಡಿ ಇಲ್ಲಿ ಒಂದು ಸಂಬಂಧಪಟ್ಟ ಹಾಗೆ. ಸೊ ಇಲ್ಲಿ ನಮಗೆ ಎಲ್ಲಿ ಅಕ್ವಿಟಲ್ ಆಗಿದೆ, ಯಾವ ಕೇಸಲ್ಲಾಗಿದೆ ಆ ಕೇಸ್ ನೋಡ್ಕೊಳ್ಬೇಕು. ಕೇಸ್ ನಂಬರ್ SC ನಂಬರ್ 44 ಆಫ್ 2011. ಅದನ್ನು ನಾವು ಈ ಕೋರ್ಟಿಗೆ ಹೋಗಿ ಆ ನಂಬರ್ ಸರ್ಚ್ ಮಾಡಬೇಕು, ಯಾವ ಊರಿಂದು ಏನಂತ ಹೇಳ್ಕೊಂಡು. ಓಕೆ, ಸೊ ಹಾಗೆ ಇನ್ನೊಂದು ಒಂದಿದೆ. ಇದು ನೋಡಿ 42 ಪೇಜ್ ಇರುವಂಥದ್ದು. ಸೊ ಇದು ಆ್ಯಕ್ಚುಲಿ ಟ್ರಯಲ್ ಡಿಸ್ಕಸ್ ಮಾಡಿರುವಂತಹ ಜಡ್ಜ್ಮೆಂಟ್ಗಳು ನೋಡಿ. ಎಕ್ವಿಟಿಂಗ್ SC ಕೇಸೆಲ್ಲ ಹೆಚ್ಚಾಗಿ ಸಿಗುವಂಥದ್ದು, ಅಪ್ಪೀಲೆಲ್ಲ ಹೋಗುವಂಥದ್ದು. ಸೊ ಉಳಿದಿದ್ದೆಲ್ಲ ಲೋವರ್ ಕೋರ್ಟಲ್ಲಿ ಪೆಟ್ಟಿ ಕೇಸಸ್ ಇರುತ್ತೆ, ತುಂಬ ಅಕ್ವಿಟಲ್ ಇರುತ್ತೆ, ಹಾಗೆ ಕನ್ವಿಕ್ಷನ್ ಇರುತ್ತೆ. ಆದರೆ ಹುಡುಕ್ಬೇಕಷ್ಟೇ ಕನ್ವಿಕ್ಷನ್ ಆಗಿರುವಂಥದ್ದು ಯಾವುದು ಏನಂತ. ಸೊ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕಳಿಸ್ತೇನೆ ಕೆಲವೊಂದೆಲ್ಲ ಜಡ್ಜ್ಮೆಂಟ್ಸ್ಗಳು. ಆದರೂ ಸ್ಟಿಲ್ ನೀವು ನಿಮ್ಮ ಪ್ರಿಪ್ರೇಷನನ್ನು ನನಗೋಸ್ಕರ ಕಾಯಬೇಕಾಗಿಲ್ಲ, ನಿಮ್ಮ ಒಂದು ಪೇಸಲ್ಲಿ ನೀವು ಮಾಡ್ತಾ ಇರ್ಬೋದು, ಅದಕ್ಕೋಸ್ಕರ ಹೇಳಿರುವಂಥದ್ದು. ಸೊ ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಇದೆಲ್ಲದೂ ಡೌನ್ಲೋಡ್ ಮಾಡಿ ಇಟ್ಕೊಳ್ಳುವಂಥದ್ದು. ಓಕೆ, ಯಾವುದು ಆಕ್ಸೆಸಿಬಲ್ ಇಲ್ಲ ಅಂತ ಇಲ್ಲ, ಅಥವಾ ಲಾಕ್ ಆಗುತ್ತೆ ಅಂತ ಇಲ್ಲ, ಆದರೆ ಕರೆಕ್ಟ್ ಪ್ಲಗ್ಗಿನ್ ಎಲ್ಲ ಸಪೋರ್ಟ್ ಆಗಬೇಕು. ಇದು 30 ಪೇಜಸ್ ಇರುವಂತಹ ಜಡ್ಜ್ಮೆಂಟ್ಗಳು ನೋಡಿ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಎನ್ಹಾನ್ಸ್, ನೋಡಿ ಇಲ್ಲಿ ಪ್ರೇಯರ್ಸ್ ಟು ಎನ್ಹಾನ್ಸ್ ದಿ ಸೆಂಟೆನ್ಸ್ ಬಗ್ಗೆ ಅಪೀಲ್ ಬಂದಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ನೋಡ್ಕೊಳ್ಬೋದು. ಸೊ ಇದಿಷ್ಟು ನಾನು ಹೈಕೋರ್ಟ್ ವೆಬ್ಸೈಟಲ್ಲಿ ಬೇರೆ ಬೇರೆ ರೀತಿಯ ಸರ್ಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟೆ. ಹಾಗೆ ಇದು ಯಾವುದು ಬೇಡ, ಸೆಕ್ಷನ್ ಯಾವುದು ಬೇಡ ಅಂತ ಆದರೆ ರಿಫ್ರೆಶ್ ಕೊಡಿ. ಇಲ್ಲಿ ಫ್ರೀ ಟೆಕ್ಸ್ಟ್ ಸರ್ಚ್ ಅಂತ ಏನಿದೆ ಅದರಲ್ಲಿ ನಮಗೆ ಡಿಕ್ಲರೇಷನ್ ಸೂಟ್, ಇದು ಡಿಕ್ಲರೇಷನ್ ರಿಲೀಫ್, ಇಲ್ಲಿ ನಮಗೆ ಸರ್ಚ್ ರಿಸಲ್ಟ್ ಬರುತ್ತಲ್ಲ ಅದನ್ನು ನಾನು ಮಾಡಿದರೆ ಡಿಕ್ಲರೇಟರಿ ರಿಲೀಫ್, ಅದು ಡೈಯಿಂಗ್ ಡಿಕ್ಲರೇಷನ್ ಇತ್ತಲ್ಲ ಅದು ನೋಡೋಣ. ಅದ್ರ ಬಗ್ಗೆ ಏನೇನು ಜಡ್ಜ್ಮೆಂಟ್ ಇದೆ, ಎಕ್ಸಾಂಪಲ್ ನಮಗೆ ಬೇಕು, ಇಂಡಿಯನ್ ಎವಿಡೆನ್ಸ್ ಬೇಕು. ಸೊ ಅದಕ್ಕೋಸ್ಕರ ಏನೋ ಒಂದಿದೆ, ನೋಡೋಣ ಏನಂತ. 481 ರಿಸಲ್ಟ್ ಬಂದಿದೆ. ಹಾಗೆ ಯಾವ ಸಬ್ಜೆಕ್ಟ್ ಮೇಲೆ ನಿಮಗೆ ಸಿಗುವಂಥದ್ದಿದ್ರೆ ಸಿಗ್ತದೆ. ಓಕೆ, ಸೊ ಅದು ಬೆಸ್ಟ್. ಫ್ರೀ ಟೆಕ್ಸ್ಟ್ ಸರ್ಚ್ ಆಪ್ಷನ್ ಒಳ್ಳೆಯದು. ಇದರಲ್ಲಿ ನೋಡಿ ಗ್ರ್ಯಾಂಟ್ ಕೆಲವು ಸಲ ಅಪೀಲ್ ಹೋಗಲಿಕ್ಕೆ ಲೀವ್ ಬೇಕಾಗತ್ತೆ, ಲೀವ್ ತೊಗೊಳ್ತಾರೆ. ಸೊ ಅದು ಯಾಕೆ ಹೇಗೆ ಅಂತ ನೀವು ಸರ್ಚ್ ಮಾಡಿ ನೋಡ್ಬೋದು. ಇಲ್ಲಿ ನಮಗೆ ಬೇಕಾ, ಇಲ್ಲಿ ಹುಡುಕ್ಬೇಕಾ, ಮತ್ತು ಡೈಯಿಂಗ್ ಡಿಕ್ಲರೇಷನ್ ಅಂತ ಹಾಕಬೇಕು. ಎಲ್ಲೆಲ್ಲಿದೆ ಅದು ನೋಡಿ, ಇಲ್ಲಿ ಡಿಸ್ಪ್ಲೇ ಆಯಿತು. 73 ಕಡೆ ಡೈಯಿಂಗ್ ಡಿಕ್ಲರೇಷನ್ ಅಂತ ಹೇಳಿದ್ದಾರೆ. ಹೇಗೆ, ಯಾಕೆ ಕೇಳಿದ್ದಾರೆ, ಡೈಯಿಂಗ್ ಡಿಕ್ಲರೇಷನ್ ಬಗ್ಗೆ ರೆಕಾರ್ಡ್ ಮಾಡಲಿಕ್ಕೆ ಯಾರು ರೆಕಾರ್ಡ್ ಮಾಡ್ಬೋದು, ಅದ್ರದ್ದು ಎವಿಡೆನ್ಷಿಯಲ್ ವ್ಯಾಲ್ಯೂ ಏನು, ಅದರದ್ದೆಲ್ಲ ಡಿಸ್ಕಷನ್ ಮಾಡಿರ್ತಾರೆ. ಪ್ರಾಕ್ಟಿಕಲ್ ಆಗಿ ನಮಗೆ ಅರ್ಥ ಆಗತ್ತೆ. ಓಕೆ, ಸೊ ಸೆಕ್ಷನ್ ವೈಸ್ ನೀವು ಸೆಕ್ಷನ್ ನೋಡ್ತೀರಿ ಅಂದರು, ಅಥವಾ ಸಬ್ಜೆಕ್ಟ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವುದು ಅಂತ ನೋಡ್ತೀರಿ ಅಂತ ಆದರೂ ಎಕ್ಸ್ಟಾರ್ಷನ್ ಅಂತ ಹಾಕ್ತಾನೆ ನೋಡಿ. ಎಕ್ಸ್ಟಾರ್ಷನ್ ಇದ್ರ ಬಗ್ಗೆ ನೋಡ್ಬೇಕು ನಮಗೆ ಜಡ್ಜ್ಮೆಂಟ್. ಸೊ ಇಲ್ಲಿಗೆ ಮಾತ್ರ ಸ್ಟಾಪ್ ಮಾಡೋದಲ್ಲ, ಇದನ್ನು ನಾವು ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟ್ ಏನು ಹೇಳಿದೆ ಅದನ್ನು ಸರ್ಚ್ ಮಾಡಿ ನೋಡ್ಬೇಕೀಗ. ಇಲ್ಲಿ ಟು ಕಾಸ್ ದಿ ಆರ್ಡರ್, ಏನೋ ಒಂದು ಆರ್ಡರ್ ಮಾಡಿದ್ರು. ಸೊ ಏನೇನಂತ ನೋಡಬೇಕು. ಇಲ್ಲಿ ಎಕ್ಸ್ಟಾರ್ಷನ್ ಅಂತ ಎಲ್ಲಿ ಬಂದಿದೆ ನೋಡಿ, ಎಕ್ಸ್ಟಾರ್ಷನ್, ಡಿಮಾಂಡ್ ಆಫ್ ಪ್ರಾಪರ್ಟಿ, ಏನೇನೋ ಅದರದ್ದು ಒಂದು ರೆಫರೆನ್ಸ್ ಇದೆ. 18 ಕಡೆ ರೆಫರೆನ್ಸ್ ಇದೆ ಎಕ್ಸ್ಟಾರ್ಷನ್ ಬಗ್ಗೆ ನೋಡಿ. ಹೀಗೆ ಓದ್ತಾ ಹೋಗೋದ್ರಿಂದ ನಿಮಗೆ ಎಷ್ಟೋ ಪ್ರಾವಿಷನ್ಸ್ಗಳದ್ದು ಹೊಸ ಹೊಸ ಆಯಾಮಗಳು ಅರ್ಥ ಆಗ್ತಾ ಹೋಗ್ತವೆ. ಸೊ ಇದಿಷ್ಟು ಹೈಕೋರ್ಟ್ ವೆಬ್ಸೈಟಲ್ಲಿ ಏನು ಸರ್ಚ್ ಅಂತ ನೋಡಿದ್ವಿ. ಇನ್ನು ನೆಕ್ಸ್ಟ್ ಇಶ್ಯೂಸ್, ಚಾರ್ಜಸ್, ಡೆಪೋಸಿಷನ್ಸ್ ಆಲ್ರೆಡಿ ನಾನು ತಿಳಿಸ್ಕೊಟ್ಟೆ. ಈ ಕೋರ್ಸಿಗೆ ಸಂಬಂಧಪಟ್ಟದ್ದು ಅಲ್ಲಿ ಸರ್ಚ್ ವೈಸ್ ನೋಡಿದ್ರೆ ಸಿಗುತ್ತೆ. ಹೇಗೆ ಡೆಪೋಸಿಷನ್ಸ್ಗಳಿರ್ತವೆ, ಇಶ್ಯೂಸ್, ಚಾರ್ಜಸ್, ಅದು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಆರ್ಟಿಕಲ್ಸ್, ರೀಸೆಂಟ್ ಜಡ್ಜ್ಮೆಂಟ್ಸ್, ಲೈವ್ ಲಾ, ಬಾರ್ ಆ್ಯಂಡ್ ಬೆಂಚ್ ಅದನ್ನು ತೋರಿಸ್ಕೊಡ್ತೇನೆ. ಡೈರೆಕ್ಟ್ livelawin ಅಂತ ಹೋದರೆ ನಿಮಗೆ ಇದು ಫುಲ್ಲು ಡಿಸ್ಪ್ಲೇ ಆಗುತ್ತೆ. ಒಂದು ನೀವು ಟಾಪ್ ಸ್ಟೋರೀಸ್ ಅಂತ ಏನಿರುತ್ತೆ ಅದು ನೋಡಬೇಕು. ಆಯಾ ದಿನ ಪ್ರತಿದಿನ ಹಾಕ್ತಾ ಇರ್ತಾರೆ ನೋಡಿ. ಸಾಲಿಟರಿ ಕನ್ಫೈನ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಸಾಲಿಟರಿ ಕನ್ಫೈನ್ಮೆಂಟ್ ನಿಮಗೆ IPCಯಲ್ಲಿ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ಏನು ಹೇಳಿದ್ದಾರೆ, ಬ್ರೀಫಾಗಿ ಏನೋ ಕೊಟ್ಟಿದ್ದಾರೆ, ಯಾವ್ದಾದ್ರು ಜಡ್ಜ್ಮೆಂಟ್ ಅಪ್ಲೋಡ್ ಮಾಡಿದಾರಾ,
ನೋಡಬೇಕು ಫೈನಲ್ ಜಡ್ಜ್ಮೆಂಟಾ ಏನು ಅಂತ. ಲಾಸ್ಟಿಗೆ ಕೊಟ್ಟಿರ್ತಾರೆ ಜಡ್ಜ್ಮೆಂಟ್. ಇದರಲ್ಲಿ ಅಪ್ಲೋಡ್ ಮಾಡಿಲ್ಲ, ಇದು ಫುಲ್ ಡೀಟೇಲ್ ಆಗಿ ನೋಡ್ಬೋದು. ಇಲ್ಲಿ SR ಬೊಮ್ಮಾಯಿ ಅಂತ ಕೊಟ್ಟಿದ್ದಾರೆ. ಅದರದ್ದು ನಮಗೆ ರೆಫರೆನ್ಸು ಎಲ್ಲಿ ತಗೊಂಡು ಹೋಗುತ್ತೆ, ಇದು ಇಂಡಿಯಾ ಕಾನೂನಿಗೆ ಹೋಗುತ್ತೆ. ಸೊ ಇಂಡಿಯನ್ ಕಾನೂನು ಕೂಡ ನೀವು ಫೇಮಸ್ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್ ಅಂತ ಏನು ಹೇಳಿದ್ವಲ್ಲ, ಸೊ ಇದು ಒಂದು ಇಲ್ಲಿ ಲೈವ್ ಲಾದಲ್ಲಿ ಅದರ ಲಿಂಕ್ ಕೊಟ್ಟಿದ್ದಾರೆ. ಇಲ್ವಾ ನೀವು ಗೂಗಲ್ಗೆ ಹೋಗಿ SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಏನಂತ ತಿಳ್ಕೊಳ್ಬೇಕಿದ್ರೆ ಇಲ್ಲಿ ಇಂಡಿಯಾ ಕಾನೂನು ಸರ್ಚ್ ತೋರಿಸುತ್ತೆ. ಸೇಮ್ ಒಂದೇ ಇದು. ಸೊ ಇದನ್ನು ನೀವು ಹೇಗೆ ಮಾಡೋದು, ಗೆಟ್ ದಿಸ್ ಡಾಕ್ಯುಮೆಂಟ್ ಇನ್ PDF ಅಂತ ಕ್ಲಿಕ್ ಮಾಡಿದರೆ ಸಾಕು, ಅದು PDF ವರ್ಷನಲ್ಲಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು. ನೋಡಿ ಇಲ್ಲಿ PDF ಆಯಿತು. ಸೊ ಇದರಲ್ಲಿ ನಿಮಗೆ ಏನೇ ಸರ್ಚ್ ಮಾಡಬೇಕು, ಎಷ್ಟು ಪೇಜಸ್ ಇದೆ, 203 ಪೇಜಸ್ ಇರುವಂಥ ಜಡ್ಜ್ಮೆಂಟ್ ಇದು. ಇದನ್ನು ಹೇಗೆ ಓದ್ತೀರಿ? ಸೊ ಜಸ್ಟ್ ಒಂದು ಇದೇನೋ ಕೊಟ್ಟಿರ್ತಾರೆ, ಏನಿದು ಯಾವುದ್ರ ಬಗ್ಗೆ ಹೇಳ್ತಾರೆ ಅಂತ ನೋಡಬೇಕು. ಆದಷ್ಟು ಮೇಲಿಂದ ಮೇಲೆ ಓದಲಿಕ್ಕೆ ಟ್ರೈ ಮಾಡಬೇಕು. ಅರ್ಥ ಆಗಲಿಲ್ವಾ, ಅರ್ಧ ಸಮ್ಮರಿ ಏನು ಬೇರೆದು ನೋಡ್ಕೊಂಡು ಹೋಗಿ ಆಮೇಲೆ ಮತ್ತೊಂದು ಸಲ ಇದು ಓದಲಿಕ್ಕೆ ಬಂದರೆ ಅವಾಗ ಇನ್ನೂ ಸುಲಭ ಆಗುತ್ತೆ. ಓಕೆ, ಸೊ ಇದನ್ನ ಲೈವ್ ಲಾ ಬಗ್ಗೆ ಹೇಳ್ತಿದ್ದೆ, ಅದನ್ನು ನಿಮ್ಗೆ ತಿಳಿಸ್ಕೊಡ್ತೇನೆ ನೋಡಿ. ಒಂದು ಹಾಗೆ ನೋಡಿದ್ರಿ. ಈಗ ಇನ್ನು ಬೇರೆ ಯಾವುದಿದೆ, ಪವರ್ ಆಫ್ ಅಟಾರ್ನಿ ಸರ್ಫೇಸಿ ಆ್ಯಕ್ಟ್ ಬಗ್ಗೆ ಇದೆ. 138 ಬಗ್ಗೆ ಏನೋ ಒಂದಿದೆ ನೋಡೋಣ. 138 ಇಲ್ಲಿ ಜಡ್ಜ್ಮೆಂಟ್ಗಳು ಅಪ್ಲೋಡ್ ಮಾಡಿದಾರಾ ನೋಡಿ, ಇಲ್ಲಿ ಕಾಣ್ತದೆ ನೋಡಿ. ಈ ಥರ ಕೊಟ್ಟಿರ್ತಾರೆ, ಎಲ್ಲಿ ಅಪ್ಲೋಡ್ ಮಾಡಿರ್ತಾರೆ, ಕ್ಲಿಕ್ ಹಿಯರ್ ಟು ರೀಡ್ ಆರ್ ಡೌನ್ಲೋಡ್ ಜಡ್ಜ್ಮೆಂಟ್ ಅಂತ. ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನೋಡಿ, ಇದು ಮುಖ್ಯವಾಗಿ ನಾವು ನೋಡಬೇಕಾಗಿರುತ್ತೆ. ರೀಸೆಂಟ್ ಆಗಿ ಯಾವುದ್ಯಾವುದು ಅಪ್ಲೋಡ್ ಆಗಿರ್ತದೆ, ರೀಸೆಂಟ್ ಕೇಸ್ ಲಾಸ್ ಬಗ್ಗೆ ಇದೆಲ್ಲದು ಕೂಡ ಕೆಲವೊಂದು 2 ಪೇಜ್ ಇರುತ್ತೆ, 5 ಪೇಜ್ ಇರುತ್ತೆ. ಎಷ್ಟು ನೀವು ಓದೋದು ಪ್ರಾಕ್ಟೀಸ್ ಮಾಡ್ತೀರಿ, ಇದನ್ನು ನೋಡ್ಕೊಂಡು ಒಂದೇ ಸಲ ಗಾಬರಿ ಬೀಳೋದಲ್ಲ, ಇಷ್ಟೊಂದು ಹೇಗೆ ಓದೋದು ಅಂತ. ಇಷ್ಟೊಂದು ಓದಲಿಕ್ಕೆ ಖಂಡಿತವಾಗಿಯೂ ಆಗತ್ತೆ. ಓಕೆ, ಟೈಮ್ ಇದ್ದರೆ ಒಂದು ದಿನಕ್ಕೆ 1 ತಾಸು 2 ತಾಸು, ಒಂದೊಂದು ದಿನ ಒಂದೊಂದು ಅಂತ ಇಟ್ಕೊಳ್ಳಿ. ಎಲ್ಲ ದಿನ ಒಂದೇ ದಿನ ಎಲ್ಲದೂ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದೊಂದು ದಿನ ಒಂದೊಂದು 482 ಏನು ಹೇಳುತ್ತೆ, 138, 139 ಹೇಗೆ ಒಂದಕ್ಕೊಂದು ಕನೆಕ್ಟೆಡ್ ಇದೆ. ಯಾಕೆ 482 ಹೋಗ್ತಾರೆ, ಹೋಗಬಹುದಾ? ಯಾಕೆಂದರೆ 138 ಅದರದ್ದೇ ಒಂದು ಪ್ರಾವಿಷನ್ಸ್ ಬೇರೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಹೇಗೆ ಮಾಡ್ಬೋದು ಅದನ್ನು ಒಂದು ಬ್ರೀಫಾಗಿ ಇಲ್ಲಿ ಕೂಡ ಕೊಟ್ಟಿರ್ತಾರೆ. ಸೊ ಇದನ್ನು ಒಂದ್ಸಲ ಓದ್ಕೊಂಡು ಮತ್ತೆ ಆ ಜಡ್ಜ್ಮೆಂಟ್ಗಳನ್ನು ಓದಿ ಮತ್ತೆ ಅದನ್ನು ಓದಿ, ಆವಾಗ ಕಂಪ್ಲೀಟಾಗಿ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಓಕೆ, ಹಾಗೆ ಅದ್ರ ಜೊತೆಗೆ ಇಲ್ಲಿ ರೌಂಡ್ ಅಪ್ಸ್ ಅಂತ ಇರುತ್ತೆ. ಆ ವಾರದಲ್ಲಿ ಏನು ಹೇಳಿದ್ದು, ರಾಜಸ್ಥಾನ ಹೈಕೋರ್ಟ್ ಆ ವಾರದಲ್ಲಿ ಏನು ಹೇಳಿದ್ದು. ಹಾಗೆ ಕರ್ನಾಟಕಕ್ಕೂ ಇರುತ್ತೆ, ಕರ್ನಾಟಕಕ್ಕೆ ಸಂಬಂಧಪಟ್ಟ ವೀಕ್ಲಿ ರೌಂಡ್ ಅಪ್ ಇರುತ್ತೆ. ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟ ವೀಕ್ಲಿ ರೌಂಡ್ ಅಪ್ ಇರುತ್ತೆ. ಸೊ ಏನೇನು ಹೇಳಿದೆ ನೋಡಿ ಇಲ್ಲಿ, ನಾರ್ಮಲ್ ಇಂಡೆಕ್ಸ್. ಇನ್ನೂ ಕೆಲವೊಂದು ಸಬ್ಸ್ಕ್ರಿಪ್ಷನ್ ಬೇಕಾಗತ್ತೆ. ಸೊ ನೀವು ಸಬ್ಸ್ಕ್ರಿಪ್ಷನ್ ಬೇಕಾಗಿರೋದನ್ನ ನೋಡಬೇಕಾಗಿಲ್ಲ, ಉಳಿದಿದ್ದು ಇದು ಯಾಕೆಂದರೆ ಹಿಂದಿನ ದಿನದಾಗಿರೋದಕ್ಕೆ ಸ್ವಲ್ಪ ಪ್ರೀಮಿಯಂ ಅಕೌಂಟಿಗೆ ರೆಫರ್ ಆಗಬೇಕು ಹೇಳ್ತಾರೆ. ಸೊ ಅವಶ್ಯಕತೆ ಇಲ್ಲ, ಬೇರೆ ಅದಕ್ಕೆ ನೀವು ನ್ಯಾಚುರಲ್ ಆಗಿ ನೋಡ್ಬೋದು. ಕೆಲವೊಂದು ಸುಪ್ರೀಂ ಕೋರ್ಟ್ದೆಲ್ಲ ಆಯಾ ದಿನ ಹಾಕಿದ್ದು ಆಯಾ ದಿನಕ್ಕೆ ಬರುತ್ತೆ, ಅದನ್ನೆಲ್ಲ ನೋಡ್ಬೋದು. ಓಕೆ, ಸೊ ಇದು ಒಂದು. ಇನ್ನು ಬಾರ್ ಆ್ಯಂಡ್ ಬೆಂಚ್ ಕೂಡ ಹಾಗೆ. ಇಲ್ಲಿ ನೋಡಿ 498A ಬಗ್ಗೆ ಒಂದು ಕರ್ನಾಟಕ ಹೈಕೋರ್ಟ್ ಏನೋ ಮಾಡಿದೆ, ಡೊಮೆಸ್ಟಿಕ್ ವೈಲೆನ್ಸ್. ಏನಿದು ಹಾಗಿದ್ರೆ ನೋಡಬೇಕು. ಸೊ ಇದನ್ನು ಒಂದು ಬ್ರೀಫಾಗಿ ಓದ್ಕೊಳ್ಳಿ. ಹಾಗೆ ಇಲ್ಲಿ ಅಟ್ಯಾಚ್ ಮಾಡಿರ್ತಾರೆ ಪ್ರಿವ್ಯೂ ಅಂತ, ಒಂದು ಜಡ್ಜ್ಮೆಂಟನ್ನ ಪ್ರಿವ್ಯೂ ಮಾಡಿದರೆ ನೋಡಿ ಆ ಕೇಸನ್ನು ಏನು ಅಪ್ಲೋಡ್ ಮಾಡಿರ್ತಾರೆ ಅದೇ ಟೈಮ್ಗೆ ಡೈರೆಕ್ಟ್ ಸಿಗತ್ತೆ. ಸೊ ಇದಿಷ್ಟೇ ಮಾಡಿದ್ರೂ ಸಾಕಾಗತ್ತೆ ಆ್ಯಕ್ಚುಲಿ. ಓಕೆ, ನೋಡಿ ಇಲ್ಲಿ ನಾವೇನು ಹೈಕೋರ್ಟ್ ವೆಬ್ಸೈಟಲ್ಲಿ ಚೆಕ್ ಮಾಡಿ ನೋಡಿದ್ವಿ ಅದೇ ಇದು ಆರ್ಡರ್ ಆಫ್ ಅಕ್ವಿಟಲ್ ಸೆಷನ್ಸ್ ಜಡ್ಜ್. ಈ ಕೇಸನ್ನು ಬೇಕಿದ್ರೆ ನೀವು ಜಡ್ಜ್ಮೆಂಟ್, ಆ್ಯಕ್ಚುಲ್ ಜಡ್ಜ್ಮೆಂಟ್ ಸೆಷನ್ಸ್ ಕೋರ್ಟ್ ಏನು ಜಡ್ಜ್ಮೆಂಟ್ ಮಾಡಿದೆ ಅದನ್ನು ಇಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ. ಅದರ ನಂತರ ಸುಪ್ರೀಂ ಹೈಕೋರ್ಟ್ ಏನು ಹೇಳಿದೆ, ಏನು ಬೇಡ ಹೇಳಿದೆ ಅದನ್ನು ನೋಡ್ಬೋದು. ಆದರೆ ಒಂದು ಸುಪ್ರೀಂ ಸೆಷನ್ಸ್ ಕೋರ್ಟು ಅಥವಾ ಹಾಗೆ ಡಿಸ್ಟಿಂಗ್ವಿಷ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾವ ಜಡ್ಜ್ಮೆಂಟ್ ಆದರೂ ಆ ಜಡ್ಜಸ್ ಕೊಟ್ಟಿರುವಂಥ ರೀಸನಿಂಗ್ ಪವರ್ಸ್ ಅದು ನಮಗೆ ಮುಖ್ಯ ನೋಡ್ಕೊಳ್ಳೋಂಥದ್ದು. ಸೆಕ್ಷನ್ಸ್ಗಳು ಆಚೆ ಈಚೆ ಆಗ್ತವೆ. ಓಕೆ, ಸೊ ಇದಿಷ್ಟು. ಇದು ಜಸ್ಟ್ ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳಿದ್ದು. ಹಾಗೆ ತುಂಬ ಬೇರೆ ಬೇರೆ ರೀತಿಯಲ್ಲಿ ಕಾಲಮ್ಸ್ ಇರುತ್ತೆ, ನ್ಯೂಸ್ ಇರುತ್ತೆ, ಲಿಟಿಗೇಷನ್ ಬಗ್ಗೆ ನ್ಯೂಸ್ ಇರುತ್ತೆ. ಆ್ಯಪ್ ಕೂಡ ಸಿಗುತ್ತೆ. ಆ್ಯಪ್ಸ್ ಇದರಲ್ಲಿ ನಮ್ಮ ಐಫೋನಲ್ಲೂ ಸಿಗುತ್ತೆ, ಆ್ಯಂಡ್ರಾಯ್ಡ್ ಬೇಸ್ಡ್ ಮೊಬೈಲಲ್ಲೂ ಸಿಗುತ್ತೆ. ಇದು ಒಂದು ಆಯಿತು. ಹಾಗೆ ಇನ್ನೊಂದು ನಾನು ಲಾಸ್ಟಿಗೆ ಹೇಳಲಿಕ್ಕೆ ಬಯಸಿದ್ದೇನು,
ಬೇರ್ ಆ್ಯಕ್ಟ್ ಇಂಡಿಯಾ ಕೋಡ್ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಯಾವ್ಯಾವ ಬೇರ್ ಆ್ಯಕ್ಟ್ ಸಿಗತ್ತೆ? ನೋಡಿ, ಇಂಡಿಯಾ ಕೋಡ್ ಅಂತ ಸರ್ಚ್ ಮಾಡಿದರೆ ನಿಮ್ಮ ಹತ್ರ ಒಂದು ಬುಕ್ ಇರಲೇಬೇಕು. ಆದರೆ ಅದ್ರ ಜೊತೆಗೆ ಕ್ವಿಕ್ಕಾಗಿ ರೆಫರ್ ಮಾಡಲಿಕ್ಕೋಸ್ಕರ ಸಿವಿಲ್ ಪ್ರೊಸೀಜರ್, ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಸರ್ಚ್ ಕೊಟ್ಟರೆ ನೋಡಿ, ಇಲ್ಲಿ ಫುಲ್ ಎಂಟೈರ್ ಸೆಕ್ಷನ್ ವೈಸ್ ನಾವು ಸರ್ಚ್ ಮಾಡಿ ನೋಡ್ಬೋದು. ನಾನು ಹೇಳುವಂಥದ್ದು ಇಲ್ಲಿ PDF ವರ್ಷನ್ ಇರುತ್ತಲ್ಲ, ಆದಷ್ಟು ಅಪ್ಡೇಟೆಡ್ ಇದೆ ಅಂತ ನೋಡಿ. ನಿಮ್ಮ ಬೇರೆ ಆ್ಯಕ್ಟ್ ಅಪ್ಡೇಟೆಡ್ 2022 ವರ್ಷನ್ ಜೊತೆ ನೋಡಿ. ಯಾಕಂದರೆ ಮಧ್ಯದಲ್ಲಿ ಯಾವುದಾದ್ರು ಚೇಂಜಸ್ ಆಗಿದ್ದರೆ ಸಪೋಸ್, ಅದಕ್ಕೋಸ್ಕರ ಈಗ ನಮಗೆ ಇದು ಎಂಟೈರ್ ಬೇರೆ ಆ್ಯಕ್ಟ್ ಬಂತು. ಈಗ ನಮಗೆ ಸ್ಟೇ ಬಗ್ಗೆ ಯಾವುದ್ಯಾವ್ದು ಬಗ್ಗೆ ಹೇಳಿದ್ದಾರೆ. ಯಾಕೆಂದರೆ ಸ್ಟೇ ಆಫ್ ಸೂಟ್ ನೋಡ್ತೇವೆ ಸೆಕ್ಷನ್ 10 ಇಡೀ ಸೆಕ್ಷನ್ ಮತ್ತು ಬೇರೆ ಎಲ್ಲ ಸ್ಟೇ ಅಂತ ಹೇಳಿದ್ದಾರೆ, ಅದು ನೋಡ್ಕೊಳ್ಬೇಕಲ್ಲ ಕಂಪೇರಿಟಿವ್ಲಿ. ಸ್ಟೇ ಅಂತ ನೋಡಿದರೆ ನೋಡಿ, ಇದು ಸರ್ಚ್ ಮಾಡ್ತಾ ಇದೆ, ನೋಡೋಣ. ನೋಡಿ, ಈಗ ಇಲ್ಲಿ ಒಂದು ಸ್ಟೇ ಬಂತು. ನೆಕ್ಸ್ಟ್ ಅಂತ ನೋಡೋಣ, ಸ್ಟೇ ಆಫ್ ಎಕ್ಸಿಕ್ಯೂಷನ್, ಅದ್ರ ಬಗ್ಗೆನೇ ಒಂದು ಪ್ರಾವಿಷನ್ ಇದೆ. ಇದು ಸೆಕ್ಷನ್ 26 ಅಲ್ಲ, ಇದು ಆರ್ಡರ್ 21 ಬರುವಂತಹ ಇದು ಇಂಡೆಕ್ಸಲ್ಲಿ ತೋರಿಸ್ತಾ ಇರುವಂಥದ್ದು. ಹಾಗೆ ಬೇರೆ ಮತ್ತೆ ಇಲ್ಲಿ ಸ್ಟೇ ಆಫ್ ಸೇಲ್ ಅಂತ ಬರುತ್ತೆ. ಇದೆಲ್ಲದು ಒಟ್ಟಿಗೆ ನಮಗೆ ಇಟ್ಕೊಳ್ಳಿಕ್ಕೆ ಸುಲಭ. ಸ್ಟೇ ಆಫ್ ಪ್ರೊಸೀಡಿಂಗ್ಸ್ ಆನ್ ರಿಮೂವಲ್, ಇದು ಮೈನರ್, ಇದು ಆರ್ಡರ್ 32 ಅಂತ ಏನು ಬರುತ್ತೆ ಅದ್ರಲ್ಲಿ ಬರುವಂಥ ಸ್ಟೇ. ಸೊ ಎಷ್ಟೊಂದು ಕಡೆ ಸ್ಟೇ ಅಂತ ಇರುತ್ತೆ. ಇದು ಅಪಿಲೇಟ್ ಇದರಲ್ಲಿ ಎಕ್ಸಿಕ್ಯೂಷನ್ ಸ್ಟೇ ಮಾಡಲಿಕ್ಕೆ ಸ್ಟೇ ಆಫ್ ಪ್ರೊಸೀಡಿಂಗ್ಸು ಆ ಸ್ಟೇ. ಸೊ ಈ ಥರ ಕ್ವಿಕ್ಕಾಗಿ ನಾವು ಸರ್ಚ್ ಮಾಡೋದ್ರಿಂದ ಒಂದೇ ಥರ ಕನ್ಫ್ಯೂಸಿಂಗ್ ಸೆಕ್ಷನ್ಸ್ಗಳು, ಕನ್ಫ್ಯೂಸಿಂಗ್ ಪ್ರಾವಿಷನ್ಸ್ಗಳು, ಟಾಪಿಕ್ಸ್ಗಳು ಎಲ್ಲ ಒಟ್ಟಿಗೆ ನಮಗೆ ಅರ್ಥ ಆಗಲಿಕ್ಕೆ ಸುಲಭ ಆಗತ್ತೆ. ಸೊ ಇದು ಆ್ಯಕ್ಚುಲಿ ಇದು ಇಂಡೆಕ್ಸ್ ಆಯಿತು. ನಂತರ ನಮ್ಮ ಪ್ರಾವಿಷನ್ಸ್ ಏನು ಆ್ಯಕ್ಚುಲಿ ಹೇಳ್ತಿದ್ದಾರೆ 21 ಆರ್ಡರ್ 21 ಅದ್ರ ಬಗ್ಗೆ ಎಲ್ಲ ಇರುವಂಥದ್ದು. ಇಲ್ಲಿ ನಾನು ಹೇಳ್ತದ್ದು ಈ ಸ್ಟೇಟ್ ಅಮೆಂಡ್ಮೆಂಟ್ಗಳನ್ನು ನೋಡ್ಕೊಳ್ಳಿ ಅಂತ. ನಾನು ಆಲ್ರೆಡಿ ಹೇಳಿದಾಗೆ ಸೆಕ್ಷನ್ 54 ಇದು ಪೇಜ್ ನಂಬರ್ಸ್ ಬರುತ್ತೆ. ಇಲ್ಲಿ ಇದು ಆರ್ಡರ್, ಇಲ್ಲಿ ಸೆಕ್ಷನ್ 54 ಅಂತ ಏನಿದೆ ಪಾರ್ಟಿಷನ್ ಆಫ್ ಎಸ್ಟೇಟ್, ನಮಗೆ ಈಗ ಅದು ಸೆಕ್ಷನಲ್ಲಿ ಬೇಕು ನಮಗೆ ಪ್ರಾವಿಷನ್ಸ್. ಇಲ್ಲಿ ನಾನು ಹೇಳಿದಾಗೆ ಇಲ್ಲಿ ಕರ್ನಾಟಕ ಸ್ಟೇಟ್ ಅಮೆಂಡ್ಮೆಂಟ್ ಇದೆ. ಇದು ಎಂಟೈರ್ ಡಿಫ್ರೆಂಟ್, ಇಲ್ಲಿ ಚೇಂಜ್ ಆಗುತ್ತೆ. ಕರ್ನಾಟಕ ಮಾತ್ರ ಅಮೆಂಡ್ಮೆಂಟ್ ಮಾಡಿರುವಂಥದ್ದು. ಹಾಗೆ ಆರ್ಡರ್ 7 ರೂಲ್ 14 ಅಲ್ಲೂ ಎಲ್ಲೋ ಕೂಡ ಒಂದು ಪ್ರಾವಿಷನ್ ಇದೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಕರ್ನಾಟಕ ಅಂತ ನೋಡಿ ಒಂದು ಸರ್ಚ್ ಕೊಡಿ, ಎಲ್ಲೆಲ್ಲಿ ಕರ್ನಾಟಕ ಅಮೆಂಡ್ಮೆಂಟ್ ಇದೆ ಗೊತ್ತಾಗತ್ತೆ. ಇದೊಂದು ಸೆಕ್ಷನ್ 54 ಆಯಿತು. ಇನ್ನು ಬೇರೆ ಎಲ್ಲಿದೆ, ಇಲ್ಲಿ ಇದು ಕೆಳಗೆ, ಇಲ್ಲಿ ಬೇಡ, ಇಡೀ ಎಂಟೈರ್ ಇದರಲ್ಲಿ ಮತ್ತೆ ಬೇರೆ ಎಲ್ಲೂ ನಮಗೆ ಸಿಗ್ತಾ ಇಲ್ಲ. ಸೊ ಕರ್ನಾಟಕ ಅಂತ ನಾವು ಇದೊಂದರಲ್ಲಿ ತಿಳ್ಕೊಳ್ಬೋದು. ಓಕೆ, ಆದರೆ ಇದು ಅಪ್ಡೇಟ್ ಇದಲ್ಲ, ಬೇರೆ ಅಪ್ಡೇಟೆಡ್ ವರ್ಷನ್ ಬೇರೆ ನಿಮ್ಮ ಬೇರೆ ಆ್ಯಕ್ಟಲ್ಲಿ ಇದೆಯಾ ಹಾಗೆ ನೋಡ್ತಾ. ಜನರಲ್ಲಿ ತುಂಬ ಏನೋ ಅಮೆಂಡ್ಮೆಂಟ್ಸ್ಗಳು ಇರೋದಿಲ್ಲ, ಆದರೂ ಸ್ಟಿಲ್ ಒಂದು ಚೆಕ್ ಮಾಡಿ ನೋಡ್ಕೊಳ್ಬೇಕಾಗತ್ತೆ. ಈಗ ಸೆಕ್ಷನ್ 89 ಲೋಕದಾಲತ್ ಅದರಲ್ಲೆಲ್ಲ ಬೇರೆ ಸ್ಟೇಟ್ಗಳದ್ದು ತುಂಬ ಒಂದು ಸೆಕ್ಷನ್ಸ್ಗಳಿವೆ ಅಮೆಂಡ್ಮೆಂಟ್ಗಳಾಗಿರುವಂಥದ್ದು. ಅಂಥ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಅಷ್ಟು ಅಮೆಂಡ್ಮೆಂಟ್ ಆಗಿಲ್ಲ, ಆದರೂ ನೋಡ್ಕೊಳ್ಳೋದು ಸೂಕ್ತ ಅಂತ ನನ್ನ ಅನಿಸಿಕೆ. ಸೊ ಇದೆಷ್ಟು ನಾನು ಹೇಳಿದಾಗೆ ಬೇರೆ ಬೇರೆ ರೀತಿಯ ಫ್ರೀ ಟೆಕ್ಸ್ಟ್ ಸರ್ಚಸ್ಗಳು. ಸೊ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೇನೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಲೆಂದಿ ಅನಿಸಿರ್ಬೋದು, ಆದರೂ ಯಾರಿಗೆ ಅರ್ಥ ಆಗಲಿಲ್ಲ, ತುಂಬ ಜನ ಕೇಳಿದರೆ ಅರ್ಥ ಆಗಲಿಲ್ಲ, ಮತ್ತೊಮ್ಮೆ ತಿಳಿಸಿ ಅಂತ. ಸೊ ಅದಕ್ಕೋಸ್ಕರ ಡೀಟೇಲ್ ಆಗಿ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಿದ್ದಾನೆ. ಸೊ ಏನೇ ಡೌಟ್ಸ್ ಇದ್ದರೂ ಈ ನನ್ನ ಅಭಿಜ್ಞಾ ಲಾ ಸೀರೀಸ್ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ವಾಟ್ಸಪ್ ಲಿಂಕ್ಸ್ಗಳಿವೆ, ಅದಕ್ಕೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಹಾಗೆ ತುಂಬ ಜನ ಕ್ಲಾಸಸ್ ಮಾಡಿ ಅಂತ ಕೇಳ್ತಾ ಇದ್ರಿ. ಕ್ಲಾಸಸನ್ನು ಆಲ್ರೆಡಿ ಮಾಡ್ತಾ ಇದ್ದೇನೆ 5-6 ತಿಂಗಳಿಂದ ರೆಗ್ಯುಲರ್ ಆಗಿ, ಅಂದರೆ ಅನ್ಅಕಾಡೆಮಿಲಿ ಕ್ಲಾಸಸ್ ಮಾಡ್ತಿದ್ದೇನೆ. ಹಾಗೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಇನ್ನು ಬರುವಂಥ ದಿನಗಳಲ್ಲಿ ಯೂಟ್ಯೂಬಲ್ಲಿ ಲೈವ್ ಕ್ಲಾಸಸ್ ಸಬ್ಜೆಕ್ಟ್ಗಳ ಮೇಲೆ ಕವರ್ ಮಾಡ್ತಿದ್ದೇನೆ. ಅನ್ಅಕಾಡೆಮಿಲಿ ಕೂಡ ಕ್ಲಾಸಸ್ಗಳನ್ನ ತೊಗೊಳ್ತಿದ್ದೇನೆ. ಸದ್ಯಕ್ಕೆ ಮಾತ್ರ ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಸಾಫ್ಟ್ವೇರು ಹಾಗೆ ಕನೆಕ್ಟಿವಿಟಿ ಹಾಗೆ ನಂದು ಪವರ್ ಪ್ರಾಬ್ಲಮ್ಸು, ಸೊ ತುಂಬ ಒಂದು ಟೆಕ್ನಿಕಲ್ಗೆ ಸಂಬಂಧಪಟ್ಟ ಇಶ್ಯೂಸ್ ಇರೋದ್ರಿಂದ ಕ್ಲಾಸಸ್ಗಳನ್ನು ಶೆಡ್ಯೂಲ್ ಮಾಡೋ ಟೈಮಿಗೆ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಮೇಯಿಂದ ಅದನ್ನೆಲ್ಲ ಪ್ರಾಬ್ಲಮ್ ಎಲ್ಲ ರಿಸಾಲ್ವ್ ಆಗುತ್ತೆ. ಕೂಡಲೇ ಎಷ್ಟು ಆಗುತ್ತೆ ಅಷ್ಟರ ಮಟ್ಟಿಗೆ
ಕ್ಲಾಸಸ್ಗಳನ್ನು ತೊಗೊಳ್ತೇನೆ. ಸೊ ಅದಕ್ಕೋಸ್ಕರ ಪ್ರತಿದಿನ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಕೆಲವೊಂದು ಹೋಮ್ವರ್ಕ್ಗಳ ಥರ ಕಳಿಸ್ಕೊಡ್ತಾ ಇದ್ದಾನೆ. ಅದನ್ನು ಆದಷ್ಟು ಸಾಲ್ವ್ ಮಾಡಿ, ನಿಮಗೆ ರೆಲೆವೆಂಟ್ ಇರುವಂಥದ್ದನ್ನು ಅದನ್ನು ಮಾತ್ರ ನಾನು ತಿಳಿಸ್ಕೊಡ್ತಾ ಇರುವಂಥದ್ದು. ಸೊ ಓದಿ, ಜಡ್ಜ್ಮೆಂಟ್ಸ್ಗಳನ್ನ ಓದಿ, ಸೆಕ್ಷನ್ಸ್ಗಳು ಪ್ರಾವಿಷನ್ಸ್ ಅಂತ ಏನಿರ್ತವೆ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ. ಆವಾಗ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ, ಆಮೇಲೆ ಒಂದಕ್ಕೊಂದು ಹೇಗೆ ಸಂಬಂಧ ಅಂತ ಗೊತ್ತಾಗುತ್ತೆ. ಸೊ ಅನ್ಅಕಾಡೆಮಿ ಕ್ಲಾಸಸ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಅನ್ಅಕಾಡೆಮಿ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿ. ಅನ್ಅಕಾಡೆಮಿ ಪ್ಲಸ್ ಕೋರ್ಸ್, ಐಕಾನಿಕ್ ಕೋರ್ಸು ಎಲ್ಲವೂ ಕೂಡ ಇವೆ. ಫ್ರೀ ಕ್ಲಾಸಸ್ಗಳು ಕೂಡ ಇವೆ. ನಾನು ಇಷ್ಟು ತನಕ ಹೇಳಿದ್ದು ಫ್ರೀ ಲೈವ್ ಕ್ಲಾಸಸ್ ಬಗ್ಗೆ. ಇನ್ನು ಪ್ಲಸ್ ಕೋರ್ಸ್ಗಳು ಕೂಡ ಯಾರು ತೊಗೊಳ್ಳಿಕ್ಕೆ ಇಷ್ಟಪಡ್ತೀರಿ, ಏಪ್ರಿಲ್ 28 ತನಕ ಆಫರ್ ಲಭ್ಯ ಇದೆ. ಸೊ 20% ಡಿಸ್ಕೌಂಟ್ ಸಿಗುತ್ತೆ. ನನ್ನ ಕೋಡ್ ಅಪರ್ಣಾ ಲಾ ಅಂತ ಹಾಕಿದರೆ ನಿಮಗೆ ಓವರಾಲು ಉದಾಹರಣೆಗೆ 6 ತಿಂಗಳಿಗೆ 25,000 31,000 ಇದ್ದರೆ ನಿಮಗೆ 20% ಡಿಸ್ಕೌಂಟ್ ಆಗಿ ಪ್ಲಸ್ ಸಬ್ಸ್ಕ್ರಿಪ್ಷನ್ನು 25,300 ಆಗುತ್ತೆ. ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ನು 41,000 ಇರೋದು 33,580 ಆಗುತ್ತೆ. ಸೊ ಇದೇ ರೀತಿ ಎಲ್ಲ ಡ್ಯೂರೇಷನ್ನ ಒಂದು ಕೋರ್ಸ್ಗಳು ಕೂಡ ಇದು ಲಭ್ಯ ಇರುತ್ತೆ. ಇನ್ನು ಬೇರೆ ಬೇರೆ ಬ್ಯಾಚಸ್ಗಳು ನಡೀತಾ ಇವೆ. ಕರ್ನಾಟಕ ಸಂಬಂಧಪಟ್ಟ ಸ್ಪೆಸಿಫಿಕ್ ಬ್ಯಾಚಸ್ ಅಂತ ಇಲ್ಲ, ಆದರೆ ನಾನೇನು ಕ್ಲಾಸಸ್ಗಳನ್ನು ತಗೊಳ್ತಿದ್ದೇನೆ ಅದು ಕರ್ನಾಟಕ ಜುಡಿಷರಿಗೆ ಸಂಬಂಧಪಟ್ಟ ಹಾಗೆ ಕ್ಲಾಸ್. ಓಕೆ, ಸೊ ಬೇರೆ ಸ್ಟೂಡೆಂಟ್ಸ್ಗಳು ಅಟೆಂಡ್ ಆಗ್ತಿದ್ದಾರೆ ಹೊರತು ಕರ್ನಾಟಕಕ್ಕೆ ಬಿಟ್ಟು ಬೇರೆ ಕ್ಲಾಸಸ್ ಅಂತ ಅಲ್ಲ, ಉಳಿದ ಸ್ಟೂಡೆಂಟ್ಸ್ಗಳು ಅಟೆಂಡ್ ಆಗ್ತಾರೆ. ಈಗ ನಾವು ಕೂಡ ಬೇರೆ ಕ್ಲಾಸಸ್ಗಳು ಬೇರೆ ಸ್ಟೇಟ್ಸ್ಗಳದ್ದು ಹೇಗೆ ಸಾಲ್ವ್ ಮಾಡ್ತೇವೆ ಹಾಗೆ ಅವರು ಕೂಡ ಇಷ್ಟಪಡ್ತಾರೆ ಕರ್ನಾಟಕ ಸಂಬಂಧಪಟ್ಟ ಕ್ವಶನ್ಸ್ಗಳು ಯಾವುದಿದೆ ಸಾಲ್ವ್ ಮಾಡಲಿಕ್ಕೆ. ಸೊ ನನ್ನ ಕ್ಲಾಸಸ್ಗಳು ಯಾವುದೇ ಇದ್ದರೂ ಕರ್ನಾಟಕ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಅದಕ್ಕೆ ನೀವು ಫ್ರೀಯಾಗಿ ಆದರೂ ಅಟೆಂಡ್ ಆಗ್ಬೋದು. ಅಥವಾ ಪ್ಲಸ್ ಕೋರ್ಸ್ಗಳು ಈಗ CRPC ಬಗ್ಗೆ ತೊಗೊಳ್ತಿದ್ದೇನೆ, ಅದ್ರ ಕೂಡ ಆಲ್ರೆಡಿ ಕೆಲವೊಂದು ರೆಕಾರ್ಡೆಡ್ ಲೆಕ್ಚರ್ಸ್ಗಳಿವೆ, ಅದನ್ನು ನೀವು ನೋಡಿಕೊಂಡು ಜಾಯ್ನ್ ಆಗ್ಬೋದು. ಇನ್ನು ಜುಡಿಷರಿ ಮೇನ್ಸ್ ಟೆಸ್ಟ್ ಸೀರೀಸ್ ಇದೆ. ಐಕಾನಿಕ್ಗೂ ಸಿಗುತ್ತೆ ಮೇನ್ಸ್ ಎಕ್ಸಾಮ್ಸ್ ಬರೆಯುವಂಥದ್ದು, ಪ್ಲಸ್ ಕೋರ್ಸ್ನವ್ರಿಗೂ ಇರುತ್ತೆ. ಆದರೆ ಐಕಾನಿಕ್ಗೆ ಏನಂದರೆ ಅವರು ಆನ್ಸರ್ ಬರೆದು ಆ ಆನ್ಸರನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಸೊ ಸಬ್ಜೆಕ್ಟ್ ವೈಸ್ ಸಬ್ಜೆಕ್ಟಿವ್ ಟೆಸ್ಟ್ಸ್ ಅಂತ ಇರುತ್ತೆ. ಸ್ಟೇಟ್ ವೈಸನ್ನು ಈಗ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ, ಕರ್ನಾಟಕ ಸ್ಟೇಟ್ ವೈಸ್ ಅಥವಾ ಬೇರೆ ಬೇರೆ ಸ್ಟೇಟ್ ವೈಸ್ ಕ್ವಶನ್ಸ್ಗಳನ್ನು. ಆದರೆ ಯಾವುದೇ ಸ್ಟೇಟ್ ಇರಲಿ ಸಬ್ಜೆಕ್ಟ್ಗಳು ಸೇಮ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಅಟೆಂಡ್ ಆಗಬೇಕು, ಅದನ್ನು ಕರೆಕ್ಷನ್ ಮಾಡಿಸ್ಕೊಳ್ಬೇಕು. ಫೀಡ್ಬ್ಯಾಕ್ ನಿಮಗೆ ಸಿಕ್ಕಿದಾಗ ಮಾತ್ರ ನಿಮ್ಮದು ಮಿಸ್ಟೇಕ್ ಎಲ್ಲಿ ಅಂತ ಗೊತ್ತಾಗುತ್ತೆ. ಇದು ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ಓನ್ಲಿ ಕ್ವಶನ್ಸ್ ಅಟೆಂಡ್ ಮಾಡಲಿಕ್ಕೆ ಸಾಧ್ಯ, ಫೀಡ್ಬ್ಯಾಕ್ ನಿಮಗೆ ಸಿಗುವಂಥ ಆಪ್ಷನ್ಸ್ ಇಲ್ಲ. ಸೊ ಕ್ವಶನ್ಸ್ಗಳು ನಿಮಗೆ ಲಭ್ಯ ಇದೆ, ಆಬ್ಜೆಕ್ಟಿವ್ ಟೆಸ್ಟ್ ಕೂಡ ಸಬ್ಜೆಕ್ಟಿವ್ ಟೆಸ್ಟ್ ಕೂಡ. ಹಾಗೆ ಇನ್ನೂ ತುಂಬ ಬ್ಯಾಚಸ್ಗಳು ಕೂಡ ಚಾಲ್ತಿಲಿವೆ, ನಡೀತಾ ಇವೆ. ಇದಕ್ಕೆ ಕೂಡ ಅಟೆಂಡ್ ಆಗಿ ಪ್ಲಸ್ ಕೋರ್ಸಸ್ಸು. ಇದು ಫ್ರೀಯಾಗಿ ಆಗುವಂಥ ಆಕ್ಸಲೇಟ್ 4.0 ಮಾಕ್ ಟೆಸ್ಟ್ ಸೀರೀಸು ಈ ವರ್ಷ ಶುರುವಾಗಿರುವಂಥದ್ದು. 4ನೇ ತಿಂಗಳು ಮಾಕ್ ಟೆಸ್ಟ್ಗಳನ್ನ ಆದಷ್ಟು ಸಾಲ್ವ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ಹೆಲ್ಪ್ ಆಗುವಂತಹ ಮಾಕ್ ಟೆಸ್ಟ್ಗಳಿವು. ಸೊ ನೀವು ಜಾಯ್ನ್ ಆಗಿ ಇದಕ್ಕೆ ಫ್ರೀಯಾಗಿ ಅಟೆಂಡ್ ಆಗ್ಬೋದು. ಪ್ರತಿದಿನ ಸ್ವಲ್ಪ ಸ್ವಲ್ಪ ಕೋರ್ ಸಬ್ಜೆಕ್ಟ್ಗಳ ಬಗ್ಗೆ, ಅಟ್ಲೀಸ್ಟ್ ನಿಮಗೆ ಸೆಕ್ಷನ್ಗಳ ಬಗ್ಗೆ ಒಂದು ಯಾವ ರೀತಿಯ ಕ್ವಶನ್ಗಳು ಕೇಳ್ತಾರೆ ಅದರದ್ದು ಮಾಹಿತಿ ಸಿಗತ್ತೆ. ಇದು ಆವಾಗಲೇ ಹೇಳಿದಾಗೆ ಐಕಾನಿಕ್ ಮೆಂಟರ್ಶಿಪ್ ಕೋರ್ಸ್ ಬಗ್ಗೆ ಬುಕ್ ಸೆಷನ್ ನಾವು ಅಂತ ಏನು ಹೇಳ್ತಾರೆ, ಸೆಷನ್ಸ್ ಬುಕ್ ಮಾಡಿ ನೀವು ನಿಮ್ಮ ಸ್ಟ್ರಾಟಜಿ ಡಿಸ್ಕಸ್ ಮಾಡ್ಬೋದು. ಪ್ರಿಪ್ರೇಷನ್ ಮೆಥಡ್ ಹೇಗಿರಬೇಕು, ನಿಮಗೆ ಕಸ್ಟಮೈಸ್ಡ್ ಆಗಿ ಹೇಗಿರಬೇಕು ಅಂತ ನಿಮಗೆ ಈ ಒಂದು ಮೆಂಟರ್ಶಿಪ್ ಸೆಷನಲ್ಲಿ ಸಿಗುತ್ತೆ. ಇನ್ನು ಜುಡಿಷರಿ ಐಕಾನಿಕ್ ಅದ್ರ ಬಗ್ಗೆ ಹೇಳಿದಾಗೆ ಐಕಾನಿಕ್ ತೊಗೊಂಡ್ರೆ ಪ್ಲಸ್ ಕೋರ್ಸಸ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಹಾಗೆ ಡೌಟ್ ಸಾಲ್ವಿಂಗ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಇದು ಪ್ರೈಸಿಂಗ್ ಪ್ಲ್ಯಾನ್ ಆಲ್ರೆಡಿ ಹೇಳಿದಾಗೆ ಇದು 28 ತನಕ 10% ಅಲ್ಲ 20% ತನಕ ಡಿಸ್ಕೌಂಟ್ ಇದೆ. ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಕೂಡ ಅದೇ ರೀತಿಯಲ್ಲಿ. ಓಕೆ, ಸೊ ಮಿನಿಮಮ್ ಐಕಾನಿಕ್ ಆದರೆ 6 ತಿಂಗಳಿಂದ, ಪ್ಲಸ್ ಕೋರ್ಸ್ ಆದರೆ 1 ತಿಂಗಳಿಂದ ಲಭ್ಯ ಇದೆ. ಇದು ಅನ್ಅಕಾಡೆಮಿ ಯೂಟ್ಯೂಬ್ ಜುಡಿಷರಿ ಚಾನಲ್ಲು. ಹಾಗೆ ಇದು ನನ್ನ ಅನ್ಅಕಾಡೆಮಿ ಟೆಲಿಗ್ರಾಮ್ ಚಾನಲ್. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅಭಿಜ್ಞಾ ಲಾ ಸೀರೀಸ್ದು. ಅದ್ರದ್ದು ಲಿಂಕ್, ಎಲ್ಲದರ ಲಿಂಕು ಇಲ್ಲಿ ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಸ್ನ ನಾನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಸರ್ಚ್ ಮಾಡಿ ನೋಡ್ಬೋದು. ಓಕೆ, ಹೀಗೆ ನಿರಂತರವಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕ್ಲಾಸಸ್ಗಳನ್ನು ಅಟೆಂಡ್ ಆಗೋರು ರೆಗ್ಯುಲರ್ ನೋಟಿಫಿಕೇಷನ್ ಬರುತ್ತೆ, ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನನ್ನ ಅನ್ಅಕಾಡೆಮಿ ಪ್ರೊಫೈಲನ್ನು ಫಾಲೋ ಮಾಡಿದರೆ ರೆಗ್ಯುಲರಾಗಿ ನನ್ನ ಕ್ಲಾಸಸ್ ಇರುವಾಗ 10-15 ನಿಮಿಷ ಮುಂಚೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಲಿಂಕನ್ನು. ಕೀಪ್ ವಾಚಿಂಗ್. ಥ್ಯಾಂಕ್ ಯು.